ನಮಸ್ಕಾರ ಎಲ್ಲರಿಗೂ. ಬ್ರಹ್ಮರ್ಷಿ ಪತ್ರಿಜಿ ಹಾಗೂ ಸ್ವರ್ಣಮಾಲಾ ಮಾತಾ ಅಮ್ಮರವರನ್ನ ಸ್ಮರಿಸುತ್ತಾ ಇಂದಿನ ಧ್ಯಾನ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಮೊದಲನೇದಾಗಿ ನಮ್ಮ ಧ್ಯಾನ ಮಿತ್ರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಅವರಿಗೂ ಎಲ್ಲರಿಗೂ ಆತ್ಮೀಯ ಅನಂತಪೂರ್ವಕ ಸ್ವಾಗತ. ಹಾಗೂ ನಮ್ಮ ಆಧ್ಯಾತ್ಮಿಕ ಚಿಂತಕರಾಗಿ ನಮ್ಮ ನಾಗರಬಾವಿ ಹೂಗಾರ ನಮ್ಮ ನಾಗರಬಾವಿ ಸರ್ ನಾಗಪ್ಪ ಹೂಬಾವಿಯವರು ಸರ್ ಹೂಬಾವಿ ಕರೆಕ್ಟ್ ಹೂವಿನ ಬಾವಿ ಅಂತ ತುರುವಾಳ ಅನ್ಬೇಕಾಯ್ತು. ಹೂವಿನ ಬಾವಿ ಅಂದಾರ ಹೂವಿನ ಬಾವಿ ಸರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಇವತ್ತು ವಿಶೇಷವಾದ ಕಾರ್ಯಕ್ರಮ ಆಗಿರೋದ್ರಿಂದ ಕೇವಲ ಒಂದು 10 ನಿಮಿಷ ಅಥವಾ 5 ನಿಮಿಷಗಳ ಕಾಲ ಧ್ಯಾನ ಇರುತ್ತದೆ. ನಂತರ ಎಲ್ಲಾ ಭಾಗವಹಿಸುವಂತಹ ಮಿತ್ರರು ತಮ್ಮ ಅನುಭವದ ಹಂಚಿಕೆಗಳನ್ನ ಮಾಡ್ಕೋಬೇಕಾಗುತ್ತದೆ. ನಂತರ ನಮ್ಮ ಸರ್ ಅವ್ರದ್ದು ಆಧ್ಯಾತ್ಮಿಕವಾದ ವಿಶೇಷವಾದ ವಿಚಾರಧಾರೆ ಇರುತ್ತೆ. ಅದಕ್ಕೆ ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ 10 ನಿಮಿಷ ಧ್ಯಾನ ಮಾಡ್ಬಿಡೋಣ. 10 ನಿಮಿಷ ಧ್ಯಾನ ಮಾಡಿದ್ಮೇಲೆ ಆಮೇಲೆ ಅವ್ರೆಲ್ಲ ತಮ್ಮ ಇದ್ ಮಾಡ್ತಾರನ್ರಿ, ಏನು ಟೈಮ್ ಕೇಳ್ಬಿಟ್ಟು ಸರ್ ಆಮೇಲಿಂದ ವಿಚಾರಧಾರನ ಮಾತಾಡೋಣ ಸರ್. ಯಾಕೆಂದ್ರೆ ನಿಮ್ಗೆ ಜಾಸ್ತಿ ಟೈಮ್ ಕೊಡೋಣ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಸರ್. ಯಾಕೆಂದ್ರೆ ನಿನ್ನೆಯಿಂದನೂ ನಮ್ಮ ಭಾಗವಹಿಸುತ್ತಿರುವ ಬಂಧು ಮಿತ್ರರೆಲ್ಲ ತುಂಬಾ ಕಾತರತೆಯಿಂದ ಕಾಯ್ತಾ ಇದಾರೆ ನಿಮ್ ವಿಚಾರಧಾರೆ ತಿಳ್ಕೊಳ್ಳಿಕ್ಕೆ. ಅದಕ್ಕೆ ಸ್ವಲ್ಪ ಟೈಮ್ ನಿಮ್ಗೆ ಸ್ವಲ್ಪ ಜಾಸ್ತಿ ಕೊಡ್ಲಿಕ್ಕೋಸ್ಕರ ಅವ್ರನ್ನೇ ಮೊದ್ಲು ಮಾತಾಡ್ಸಿ ನಂತರ ನಿಮಗ್ ಕೊಟ್ಬಿಟ್ರೆ ಅವಾಗ ಟೈಮ್ ಸ್ವಲ್ಪ ಕರೆಕ್ಟ್ ಆಗುತ್ತೆ ಅಂತ ಸರ್. ಮೊದ್ಲು ಅವ್ರನ್ನ ಮಾತಾಡ್ಸ್ಬಿಡ್ತಾರ? ಅವ್ರನ್ನ ಮಾತಾಡ್ಸ್ಬಿಡೋಣ ಸರ್. ಆಮೇಲೆ ಮಿಕ್ಕಿದ ಟೈಮ್ ಎಲ್ಲ ನೀವೇ ತಗೊಂಡ್ರೆ ಸರಿ ಹೋಗುತ್ತೆ. ದಯವಿಟ್ಟು ಎಲ್ಲ ಬಂಧು ಮಿತ್ರರು ಇವತ್ ನಿಮ್ಮ ಇಷ್ಟು ದಿನದ ಅನುಭವ ಹಂಚಿಕೆಗಳನ್ನ 1 ಅಥವಾ 2 ಪದಗಳಲ್ಲಿ ಹೇಳ್ಕೋಬೇಕು. ಅದು ನಿಮ್ಮ ನೀವು ಕೊಡುವಂತಹ ಈ ಹಂಚಿಕೆ ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿರ್ತದೆ. ಆದ್ರಿಂದ ಎಲ್ಲರೂ ತಪ್ಪದೆ ಭಾಗವಹಿಸಬೇಕು. ಎಲ್ಲರನ್ನು ಕರೆಯಲಾಗ್ತದೆ, ಎಲ್ಲರ ಹೆಸರನ್ನು ಕರೆಯಲಾಗ್ತದೆ. ಎಲ್ಲರೂ ನಿಮ್ಮ ಅನಿಸಿಕೆ ಏನು, ಧ್ಯಾನದಿಂದ ನೀವೇನ್ ಪಡ್ಕೊಂಡ್ರಿ ಅಥವಾ ನೀವ್ ಏನ್ ಕಲ್ತ್ರಿ ಅನ್ನೋದನ್ನ 1 ಅಥವಾ 2 ಪದಗಳಲ್ಲಿ ಹೇಳ್ಬೇಕು. ಸಮಯದ ಅಭಾವದಿಂದ ಎಲ್ಲರೂ ಸಹಕರಿಸುತ್ತೀರೆಂದು ನಾನು ಭಾವಿಸಿದ್ದೇನೆ. ಈಗ ಧ್ಯಾನವನ್ನ ಪ್ರಾರಂಭಿಸೋಣ. ಸರ್ ಗೈಡ್ ಮಾಡ್ತೀರಲ್ಲ ಸರ್? ನೀವು ಮಾಡ್ರಿ ಗೈಡ್, ನೀವು ಮಾಡ್ರಿ. ನಾನೇ ಮಾಡ್ಲಾ ಸರ್? ನೀವು ಮಾಡ್ರಿ. ನಾನೇ ಮಾಡ್ಲಾ ಸರ್? ಓಕೆ. ಎಲ್ಲರೂ ಆರಾಮದಾಯಕವಾದ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ನಿಶ್ಶಬ್ದವಾದಂತಹ ಸುವ್ಯವಸ್ಥಿತವಾದಂತಹ ಪ್ರದೇಶದಲ್ಲಿ ನಿಮ್ಮ 2 ಕೈಗಳನ್ನ ಹೀಗೆ ಕಟ್ಟಿ ನಿಮ್ಮ ತೊಡೆಯ ಮೇಲೆ ಇರಿಸಿಕೊಂಡು 2 ಕಾಲ್ಗಳನ್ನ ಮಡಚಿ ಬೆನ್ನನ್ನು ನೇರವಾಗಿ ಇಟ್ಟು 2 ಕಣ್ಣುಗಳನ್ನ ಹಗುರವಾಗಿ ಮುಚ್ಚಿ ಕುಳಿತುಕೊಳ್ಳಿ. ಈಗ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಗೊಂದಲವಿರುವುದಿಲ್ಲ, ಯಾವುದೇ ಆತಂಕವಿರುವುದಿಲ್ಲ, ಯಾವುದೇ ಆಲೋಚನೆಗಳು ಇರುವುದಿಲ್ಲ, ಯಾವುದೇ ಭಯಗಳು ಇರುವುದಿಲ್ಲ, ಯಾವುದೇ ದೇವರ ನಾಮ ಸ್ಮರಣೆ, ದೇವರ ನಾಮ ಸ್ಫಟಲ ಯಾವುದೂ ನಿಮ್ಮ ಕಣ್ಣಿಗೆ ಕಾಣಿಸುತ್ತಿಲ್ಲ, ನಿಮ್ಮ ಮನಸ್ಸಿಗೆ ತೋಚುತ್ತಿಲ್ಲ. ಮೇಡಮ್ ಶಬ್ದ ಬರ್ತಿದೆ, ಮ್ಯೂಟ್ ಮಾಡಿ. ಓಕೆ ಮೇಡಮ್. ಕಾಗಿ ಶಬ್ದ ಬರ್ತದೆ, ಕಾಗಿ ಶಬ್ದ ಬರ್ತದೆ. ಅದೇ ಸರ್, ಅದು ನಾನ್ ಮ್ಯೂಟ್ ತೆಗ್ದಿನಿಲ್ಲ ಸರ್. ಈಗ ಎಲ್ಲರ ಪ್ರಶಾಂತ ಸ್ಥಿತಿ. ಮೇಡಮ್ ಮ್ಯೂಸಿಕ್ ಆನ್ ಮಾಡ್ತೀನಿ ಬಿಡಿ. ಓಕೆ ಮೇಡಮ್. ಮ್ಯೂಸಿಕ್ ಪ್ಲೇ ಮಾಡ್ತೀರಾ ಮೇಡಮ್? ಶೇರ್ ಮಾಡ್ಲಾ? ಇಲ್ಲ, 5 ನಿಮಿಷ ಅಂತ ಹೇಳಿದ್ರಲ್ವಾ? 10 ನಿಮಿಷ ಸೈಲೆಂಟ್ ಮೆಡಿಟೇಷನ್ ಮಾಡ್ಲಿ ಬಿಡಿ ಮೇಡಮ್. 10 ನಿಮಿಷ ಅಲ್ವಾ? ಓಕೆ. ಸೊ ಎಲ್ಲರದು ಮ್ಯೂಟ್ ಮಾಡ್ತೀನಿ. ಒಂದ್ 5 ನಿಮಿಷ ಎಲ್ಲರೂ ಕಣ್ ಮುಚ್ಕೊಂಡೇನ ಮಾಡೋಣ. ಎಲ್ಲರೂ ನಿಮ್ಮ ಗಮನವನ್ನು
ಮ್ಯೂಟ್ ಆಯ್ತು ನಿಮ್ದು. ಅದೇ ಮೇಡಮ್ ಸೈಲೆಂಟ್ ಮೆಡಿಟೇಷನ್ ಮಾಡಕ್ಕೆ ಇದ್ ಮಾಡಿದ್ವಿ ಮೇಡಮ್, ಅದಕ್ಕೆ. ಓಕೆ ಓಕೆ. ಓಕೆ ಮೇಡಮ್. Okay, masters.
ಎಲ್ಲರೂ ಆಳವಾದ ಧ್ಯಾನ ಸ್ಥಿತಿಯಲ್ಲಿದ್ದೀರಾ? ಮನಸ್ಸನ್ನು ಒಮ್ಮೆಲೆ ಎಚ್ಚರಿಸುತ್ತಾ ನಿಮ್ಮ ಎರಡೂ ಕೈಗಳನ್ನ ಕಣ್ಗಳ ಮೇಲೆ ಇರಿಸಿಕೊಳ್ಳಿ. 5, 4, 3, 2, 1. ಎಲ್ಲರೂ ಅದ್ಭುತವಾದ ಧ್ಯಾನ ಸ್ಥಿತಿಯನ್ನು ಅನುಭವಿಸಿದ್ದೀರಾ ಎಂದು ನಾನು ಭಾವಿಸುತ್ತೇನೆ. ಮೊದಲನೇದಾಗಿ ಇಷ್ಟು ದಿನ ನಾವು ನಡೆಸಿಕೊಂಡು ಬಂದಂತಹ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನುಭವದ ಹಂಚಿಕೆ. ನೀವೇ ಮೇನ್ ಈ ಕಾರ್ಯಕ್ರಮದ ಮುಖ್ಯ ನಿರ್ವಾಹಕರು ಅಥವಾ ಮುಖ್ಯ ಭಾಗವಾಗಿ ನಮ್ಮ ಭಾಗ್ಯಾರ್ಥಿಗಳೇ ಕಾರಣ. ಆದ್ರಿಂದ ಅವರಿಗೆ ಇಷ್ಟು ದಿನದ ತನಕ ನಮ್ಮ ಕ್ಲಾಸ್ ಅಲ್ಲಿ ನಡೆದಿರೋಂತಹ ಏನಾದ್ರೂ ಅನುಭವ ಅಥವಾ ಏನಾದ್ರೂ ಹಂಚಿಕೆ ಮಾಡ್ಕೋಬೇಕು ಅಂತ ಅಂದ್ರೆ ದಯವಿಟ್ಟು ಎಲ್ಲಾರು ಅನ್ಮ್ಯೂಟ್ ಮಾಡ್ತೀವಿ. ಇವಾಗ ಹೆಸರು ಕರಿತೀವಿ, ಅವ್ರವ್ರು ನಿಮ್ಮ ಅನಿಸಿಕೆಗಳನ್ನ 2 ಪದದಲ್ಲಿ ಹೇಳ್ಬೇಕಾಗಿ ವಿನಂತಿ. ದಯವಿಟ್ಟು ಎಲ್ಲ ವಿಡಿಯೋ ಆನ್ ಮಾಡ್ಕೊಳ್ಳಿ ಮಾತಾಡೋ ಸಮಯದಲ್ಲಿ. ಮತ್ತೆ ನಿಮ್ಮ ಎರಡೆರಡು ಒಳ್ಳೆ ಅನಿಸಿಕೆಗಳನ್ನ ನಮ್ ಜೊತೆ ಹಂಚ್ಕೊಳ್ಳಿ. ಈಗ ಹೆಸರು ಕರಿತಾ ಹೋಗ್ತೀನಿ, ಒಬ್ಬೊಬ್ಬರಾಗೆ ಮಾತಾಡ್ಬೇಕು. ಅಶ್ವಿನಿ ಮೇಡಮ್ ಮಾತಾಡಿ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. 2 ಪದಗಳಲ್ಲಿ ವಾಕ್ಯಗಳಲ್ಲಿ ಹೇಳಿ ಅಂತಂದ್ರಿ, ನಿಜವಾಗ್ಲು ಹೇಳ್ ಮುಗ್ಸಕ್ ಆಗದೇ ಇಲ್ಲ. ಮೇಡಮ್ ಅದು ಕ್ಷಮೆ ಇರ್ಲಿ, ಸಮಯದ ಅಭಾವದ ಕಾರಣದಿಂದ ಹಾಗೆ ಹೇಳಿದ್ದಷ್ಟೇ. ಎಲ್ಲಾರು ಸರಿ ಮೇಡಮ್, ಹೌದು, ಸಮಯಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ಬೇಕು ನಿಜ. ಆದ್ರೆ ಧ್ಯಾನ ಅಂತ ಬಂದಾಗ ಮಾಸ್ಟರ್ಸ್ ಎಲ್ಲ ಇದಾರಲ್ವಾ, ಅವ್ರ ಜೊತೆ ಮಾತಾಡುವಾಗ ಅನುಭವ ಎಲ್ಲ ಮಾತಾಡೋದಕ್ಕೆ 2 ಪದ ಇದೆಲ್ಲ ಸಾಕಾಗೋದಿಲ್ಲ. ಅದು ಅಲ್ದಲೆ ಇವತ್ತು ನಾಗಪ್ಪ ಹೂವಿನ ಬಾವಿ ತುರುವಿ ಹಾಳ ಸರ್ ಹೆಸರು ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೆನ್ನೆ ಸ್ವಲ್ಪ ಕೇಳ್ದೆ, ಅವ್ರ ಕ್ಲಾಸ್ ಕೇಳಲಿಕ್ಕೆ ಆಗ್ಲಿಲ್ಲ. ಆದ್ರೂನು ಇವತ್ ಕ್ಲಾಸ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದಕ್ಕೆ ನಾನ್ ಜಾಯ್ನ್ ಆಗಿದ್ದೀನಿ. ನೋಡೋಣ ಸರ್ ಹೆಂಗ್ ಕೊಡ್ತಾರೆ. ಅವ್ರ ಮಾತ್ ಕೇಳೋದಕ್ಕಾಗಿ ನಾನು ಕಾತರವಾಗಿದ್ದೇನೆ. ಅಂದ್ರೆ ತುಂಬಾ ಕಾಯ್ಬೇಕು ಮೇಡಮ್. ಇವಾಗ ನಿಜವಾಗ್ಲೂ ನೆನ್ನೆಯಿಂದನೂ ಎಲ್ಲ ಕ್ಯೂರಿಯಾಸಿಟಿಯಿಂದ ಕಾದಿದ್ರೆ ಇವತ್ತು. ಇಲ್ಲೇನ್ ಇವತ್ತು 14 ಜನ ಇದೀವಿ, ನಾವೇ ಅದೃಷ್ಟವಂತರು ಅಂತ ಭಾವಿಸ್ತೀನಿ. ಯಾಕೆಂದ್ರೆ ಸರ್ ನೋಡಿದ್ರೆ ರೈತರು ಅನ್ನೋಂಗೆ ನನ್ಗ್ ಕಾಣಿಸುತ್ತೆ. ಯಾರ್ ನೋಡಿದ್ರು ಸಹ ಧ್ಯಾನಿಗಳು ಅಂತ ಏನ್ ಅಷ್ಟು ಇದು ಅನ್ಕೊಳಲ್ಲ. ನೋಡಿದ್ರೆ ಎಷ್ಟು ಅವ್ರ ಬಗ್ಗೆ ಹೇಳಕ್ಕೆ ನೋಡೋಣ, ಕ್ಲಾಸ್ ಕೇಳೋಣ, ಆಮೇಲೆ ಇನ್ನೂ ಅನುಭವ ಹಂಚಿಕೆ ಮಾಡ್ಕೊಳ್ಳೋಣ ಅಂತ ಇಷ್ಟ ಆಗ್ತಿದೆ. ಓಕೆ ಮೇಡಮ್, ಅನುಭವ ಇದು ನಿಮ್ಗೆ ಏನೋ ಅಂತ ಹೇಳಿ ಮೇಡಮ್. ಓಕೆ. ಇನ್ನ ಕವಿತೆ ಅಂತ ಬಂದಾಗ ಕವಿತೆ ಒಂದ್ ಹೇಳ್ಬೇಕು ಅಂತ ಇತ್ತು, ಅದನ್ನು ಕೂಡ ಆಮೇಲೆ ಹೇಳ್ತೀನಿ. ಧ್ಯಾನಕ್ಕೆ ನಾನು ಈಗ ಒಂದು 3 ತಿಂಗಳ ಬಂದಿದ್ದೀನಿ. ಬೆಳಿಗ್ಗೆ ಕ್ಲಾಸ್ಗೆ ಜಾಯ್ನ್ ಆಗ್ತಾ ಇದ್ದೀನಿ. ಆಮೇಲೆ ನನಗೆ ಎಷ್ಟು ಜ್ಞಾನ ಸಿಗ್ತಿದೆ ಅಂದ್ರೆ ಅನ್ಲಿಮಿಟೆಡ್ ಜ್ಞಾನ. ಸಮಗ್ರ ಜೀವನ ಶೈಲಿ, ಮನೆಮದ್ದು, ಪ್ರತಿಯೊಂದು ಧ್ಯಾನ ಎಲ್ಲದ್ರ ಬಗ್ಗೆ ಹೇಳ್ಕೊಡ್ತಿದ್ದಾರೆ. ಅದನ್ನು ನಮ್ಗೆ ಸಾಕಾಗ್ತಾ ಇಲ್ಲ, ಇನ್ನೂ ಬೇಕು ಅಂತ ಅನ್ನಿಸ್ತಿದೆ. ಕಾರಣನೇ ಈ ಧ್ಯಾನ. ಹಾಗಾಗಿ ಈ ಕ್ಲಾಸ್ಗೂ ಅಟೆಂಡ್ ಮಾಡ್ತಾ ಇದ್ದೀನಿ. ನಾನು ಧ್ಯಾನ ಮಾಡ್ತಾ ಇರೋದ್ರಿಂದ ಏಕಾಗ್ರತೆ ಹೆಚ್ಚಿದೆ. ಮುಂಚೆ ತುಂಬಾ ಖಿನ್ನತೆ ಆಗ್ತಾ ಇತ್ತು, ಆಮೇಲೆ ಕೆಟ್ಟ ಕನಸುಗಳೆಲ್ಲ ಬೀಳ್ತಾ ಇತ್ತು. ಇವಾಗ ಅದೆಲ್ಲ ನನ್ನಿಂದ ದೂರ ಓಡೋಟೋಗಿದೆ. ಹಾಗಾಗಿ ತುಂಬಾ ಚೆನ್ನಾಗಿದೆ ಈ ಧ್ಯಾನದ ಒಂದು ಧ್ಯಾನ. ಇಷ್ಟ ಹೇಳ್ತಾ ನನ್ನ ಒಂದು ಅನುಭವದ ಹಂಚಿಕೆ ಮುಕ್ತಾಯ ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ಎಲ್ಲ ಥ್ಯಾಂಕ್ ಯು ಮ್ಯಾಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದ್ಭುತವಾದ ಧ್ಯಾನ ಹಂಚಿಕೆ ಮಾಡಿದ್ದೀರಾ ಮೇಡಮ್ ಅಶ್ವಿನಿ ಮೇಡಮ್. ಥ್ಯಾಂಕ್ ಯು. ನಾಗಸುಂದರ್ ಸರ್ ಮಾತಾಡಿ. ನಮಸ್ಕಾರ ಮೇಡಮ್. ಸರ್ ನಮಸ್ಕಾರ ನಾಗಪ್ಪ ಅವ್ರಿಗೆ. ಹಲೋ, ಶರಣಾರ್ಥಿ ಸರ್. ಏನು 20ನೇ ದಿನ ಇವತ್ತು ನಾವು ಧ್ಯಾನ ಮಾಡ್ಕೊ ಬಂದಿದೀವಲ್ಲ ಸರ್. ಎಷ್ಟು ಬೇಗ ನಮ್ಗೆ 3 ಗಂಟೆ ಆಯ್ತದೆ ಅನ್ನೋದನ್ನ ಕಾಯ್ತಾ ಇದ್ವಿ. 3 ಗಂಟೆ ಆಗ್ತಿದ್ದಂಗೆ ಬಂದು ಧ್ಯಾನ ಕೂತ್ಕೊಂಡು ಈ 20 ದಿನ ಏನು ನಮ್ಮ ಯಾತ್ರೆ ಹೆಂಗಾಗಿದೆ ಅಂದ್ರೆ ಧ್ಯಾನ, ಸತ್ಸಂಗ, ಸ್ವಾಧ್ಯಾಯ ಇವು 3ರಿಂದ ಏನು ಅಲೆ ಇಲ್ಲದ ಸಮುದ್ರ ಯಾವ ತರ ಇರ್ತದೆ ಆ ರೀತಿ ನಮ್ಮ ಮನಸ್ಸು ಪ್ರಶಾಂತವಾಗಿ ಹೋಗಿದೆ. ಮತ್ತೆ ಒಂದು ಆತ್ಮತೃಪ್ತಿ ಹೊಂದಿದೀವಿ. ನಮ್ಮ ಮನಸ್ಸು ಪ್ರಶಾಂತವಾಗಿದೆ, ಆತ್ಮತೃಪ್ತಿ ಹೊಂದಿದೀವಿ. ಬಹಳ ಅದ್ಭುತವಾದಂತ ಒಂದು ಈ ಧ್ಯಾನ ಕಾರ್ಯಕ್ರಮ ಚೆನ್ನಾಗಿದೆ.
ಖಂಡಿತ ಎಲ್ಲರೂ ಅಳವಡಿಸ್ಕೋಬೇಕು. ಪ್ರತಿಯೊಬ್ರು ಸಹ ಧ್ಯಾನ ಮಾಡಿ ಅವರೊಂದು ಆತ್ಮ ತೃಪ್ತಿನ ಹೊಂದ್ಬೇಕು. ಈ ಟೈಮಲ್ಲಿ ನಾವು ಏನೋ ನಮಗೂ ಹಾಡ್ಗಿಡೆಲ್ಲ ಆಡ್ಬೇಕು ಅಂತ ಆಸೆ, ಆದ್ರೆ ಟೈಮ್ ಇರೋದ್ರಿಂದ ಎರಡೇ ಲೈನ್ ಆಗ್ಬಿಟ್ಟು ನಾನು ಇದನ್ನ ಮುಗಿಸ್ತೀನಿ. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು, ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು, ಕಾಕ ಬುದ್ಧಿ ಕಡೆ ಗಾಯಿಸಲಾರದೆ, ಕಾಕ ಬುದ್ಧಿ ಕಡೆ ಗಾಯಿಸಲಾರದೆ, ಲೋಕದ ಡೊಂಕ ನಿನಗ್ಯಾಕ ಬೇಕು, ಮೂಕನಾಗಬೇಕು. ಅಂದ್ರೆ ನಾವು ಯಾವಾಗಲೂ ಹೆಚ್ಚು ಮಾತನಾಡದೆ ಅಲಗಾಡದೆ ಧ್ಯಾನ ಮಾಡ್ಬೇಕು ಅನ್ನೋದೇ ಈ ಒಂದು ನನ್ನ ಇದು. ಥ್ಯಾಂಕ್ ಯು ಸರ್, ವಂದನೆಗಳು. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ತುಂಬಾ ಚೆನ್ನಾಗಿ ನಿಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಗೂ ವಂದನೆಗಳು ಮೇಡಮ್. ಮತ್ತೆ ಇಷ್ಟ ದಿನ ಜರ್ನಿ ಬಗ್ಗೆ ಒಂದ್ 2 ಮಾತು ಸರ್. ಹೇಳಿದ್ನಲ್ಲ ಮೇಡಮ್, ಈ 20 ದಿನಗಳ ಒಂದು ಜರ್ನಿನಲ್ಲಿ ನಮ್ಮ ಮನಸ್ಸು ಒಂದು ಶಾಂತವಾದ ಅಲೆ ಇಲ್ಲದ ಸಮುದ್ರದಂತೆ ಶಾಂತ ಪ್ರಶಾಂತವಾಗಿದೆ. ಪ್ರಶಾಂತ ಸಾಗರ, ಯಾವುದೇ ಅಲೆಗಳಿಲ್ಲ. ಮನಸ್ಸು ಒಂದು ಕಾನ್ಸ್ಟೆಂಟ್ ಆಗಿ ಹೋಗ್ತಾ ಇದೆ. ಮತ್ತೆ ಈ ಒಂದು ಧ್ಯಾನ ಸತ್ಸಂಗ ಮತ್ತೆ ಇದರಿಂದ ಒಂದು ಆತ್ಮತೃಪ್ತಿ ಹೊಂದಿದೀವಿ. ನಾವು ಇನ್ನು ಮುಂದಿನ ಹೆಚ್ಚಿನ ಸಾಧನೆ ಮಾಡ್ಬೇಕು ಅನ್ನೋದೇ ನಮ್ಮ ಒಂದು ಆಸೆ. ಥ್ಯಾಂಕ್ ಯು ಸರ್. ಯೋಗೇಶ್ವರಿ ಮ್ಯಾಮ್. ಹಾ ನಮಸ್ತೆ ಎಲ್ಲರಿಗೂ. ಜ್ಞಾನ ಸಂಮಿತ್ರರಿಗೆ ಶುಭೋದಯ, ನಮಸ್ಕಾರಗಳು. ನನ್ನ ಅನಿಸಿಕೆ ಏನು ಅಂದ್ರೆ, ನಾನು ಒಂದು ದುಗುಡದಲ್ಲಿ ಇದ್ದೆ. ನಾನು ನಮ್ ತಂದೆನ್ ಕಳ್ಕೊಂಡು ಈಗ ಒಂದ್ 6-7 ತಿಂಗಳಾಗಿತ್ತು. ಅಂತ ಸಮಯದಲ್ಲಿ ತೊಳಲಾಟದಲ್ಲಿದ್ದೆ. ಅದಕ್ಕೆ ನನ್ ಮಗಳು ಮೊಮ್ಮಗನ್ ಬಿಟ್ಟು ಹೋದ್ಲು, 1 ತಿಂಗಳ ಆಯ್ತು. ಮತ್ತ ಅವ್ನು ಹೋದ್ಮೇಲೆ ಏನ್ ಮಾಡ್ಬೇಕು ಅನ್ನೋ ಒಂದಷ್ಟ್ರಲ್ಲ ಈ ಜ್ಞಾನದ ಬಾಗಿಲು ತೆರೀತು ನನಗೆ, ಧ್ಯಾನದ. ಹಿಂಗ ಫೇಸ್ಬುಕ್ ನೋಡ್ತಾ ಇದ್ದೆ ನಾನು, ಉಚಿತ ಧ್ಯಾನ ಶಿಕ್ಷಣ ಪತ್ರಿಜಿ ಮಹಾವತ್ ಅವ್ರ ಇದ್ರಿಂದ ಅಂತ ಬಂತ. ಹಿಂದೆ ನೋಡ್ಲಿಲ್ಲ ಮುಂದೆ ನೋಡ್ಲಿಲ್ಲ, ಪಟ್ ಅಂತ ಜಾಯಿನ್ ಆಗಿದೆ. ಮತ್ತೆ ನೀವ್ ಯಾರೋ ನನಗೆ ಕನ್ನಡ 2 ಅಂತ ಇದೆಲ್ಲ ನೋಡಿದ್ರೆ ನನಗೆ ಇಲ್ಲ, ಇದು ನನಗೆ ಒಳಿತಾಗಕ್ಕೆ, ಐ ಮೀನ್ ನನ್ನನ್ನ ನಾನ್ ತೊಡಸ್ಕೊಳಕ್ಕೆ, ಮರ್ಯಾದಕ್ಕೆ ಇದು ಒಂದು ಬಾಕ್ಲು ತೆಗೀತು ಅಂತೇಳಿ ಅನ್ಕೊಂತೀನಿ. ನನಗ್ ಸ್ವಲ್ಪ ಇಲ್ಲಿ ಪತ್ರಿಜಿ ಅವರ ಒಂದು ದರ್ಶನದಿಂದ, ಅವರ ಪಾದ ಸ್ಪರ್ಶದಿಂದ, ಧ್ಯಾನದ ಒಂದಿಷ್ಟು ನನಗೆ ಜ್ಞಾನ ಇದ್ದಿದ್ದಕ್ಕೆ ಈ ಜ್ಞಾನ ಮತ್ತೆ ನನಗೆ ಓಪನ್ ಅಪ್ ಆಯ್ತು. ಮರ್ತು ಬಿಟ್ಟಿದ್ದೆ ಮೇಡಮ್ ನಾನು. ಈ ಧ್ಯಾನದ ಕ್ಲಾಸಿಗೆ ಸೇರ್ಸೋದ್ಕಿಂತ ಮುಂಚೆ ನಾನೇ ಬಿಡು, ಇದು ಕ್ಲಾಸ್ ಆಯ್ತು ಮುಗೀತು, ಧ್ಯಾನದ ಕ್ಲಾಸ್ ತಗೊಂಡೆ ಮುಗೀತು, ಪಿರಮಿಡ್ ಅಲ್ಲೇ ಅದು ಇದು ಅಂತ ಸುಮ್ನಾಗಿದೆ. ಮತ್ತೆ ಓಪನ್ ಆಯ್ತು ನನಗೆ. ಇಂಥದನ್ನ ನಾನು ಇಷ್ಟು ದಿನ ಬಿಟ್ಟು ಕುತ್ಕೊಂಡಿದ್ನಲ್ಲ ಅಂತ ಅನ್ನಿಸ್ತು. ನಿಜವಾಗ್ಲೂ ಅದ್ಭುತವಾದ ಸಾಂಗತ್ಯ ಬೆಳೀತಾ ಇದೆ ನಮ್ಮ ಎಲ್ಲ ಹಿರಿಯ ಜ್ಞಾನಿಗಳಿಂದ. ಅವ್ರಿಗೆಲ್ರಿಗೂ ಒಂದ್ ಸಲ್ಯೂಟ್. ಧ್ಯಾನದ ಬಗ್ಗೆ ನಾನು ಟೀಚರ್ ಆಗಿರ್ಬೋದು, ಶಿಕ್ಷಕಿ, ನನ್ನ ಪಾಠಕ್ಕೆ ಸಂಬಂಧಪಟ್ಟಂತೆ ನಾನು ಕೊಡ್ತಾ ಇರ್ಬೋದು. ಬಟ್ ಈ ಧ್ಯಾನದ ಕ್ಲಾಸ್ ಅನ್ನ ಯಾರು ಕೊಡ್ಬೇಕು ಅವರೇ ಕೊಟ್ಟು, ಅವರೇ ನಮ್ ಜ್ಞಾನದ ಬಾಕ್ಲನ್ನ ತೆರೆಸ್ತಾ ಇದ್ದಾರೆ, ದೀಪವನ್ನ ಹಚ್ತಾ ಇದ್ದಾರೆ. ಅದು ಇಡೀ ಪ್ರಪಂಚಕ್ಕೆ ಹರಡ್ಲಿ ನಮ್ ಭಾರತ ಸಂಸ್ಕೃತದ ಧ್ಯಾನ ಅಂತ ಹಾರೈಸ್ತಾ ಎಲ್ಲ ಧ್ಯಾನ ಮಿತ್ರರಿಗೂ ಮತ್ತೆ ನನ್ನ ಕಡೆಯಿಂದ, ಮಾತಾವರ ಫೌಂಡೇಶನ್ ಕಡೆಯಿಂದ ನನಗೆ ದಾರಿ ತೋರ್ಸಕ್ಕೆ, ನನಗೆ ಇದು ಒಂದ್ ಮಿರಾಕಲ್ ಆಗಿ ಬಂತು ನೋಡ್ರಿ. ಫೇಸ್ಬುಕ್ ಅಲ್ಲಿ ಬೇಕಾದಷ್ಟು ಜನ ನೋಡಿರ್ತಾರೆ, ಬಟ್ ಅದನ್ನ ತಳ್ಳಿರ್ತಾರೆ ಮೇಲಕ್ಕೆ. ಬಟ್ ನಾನ್ ಜಾಯಿನ್ ಆದಲ್ಲ, ಅದು ನನ್ನ ಒಂದು ಯೋಗ ಯೋಗ ಇದ್ರೆ ಮಾತ್ರ ಎದಕ್ಕಾದ್ರೂ ಯಾರನ್ನಾದ್ರೂ ಇಂತ ದೊಡ್ಡ ನಾಗಪ್ಪನವ್ರಂತಾರನ, ನಮ್ಮ ಸರ್ಗಳನ್ನ, ಮೇಡಮ್ಗಳನ್ನ, ದಿನಾ ಒಬ್ಬೊಬ್ಬ ಮಿರಾಕಲ್ ಮಾಸ್ಟರ್ಸ್ ಗಳನ್ನ, ನಿಮ್ಮಂತವ್ರನ್ನೆಲ್ಲ ನೋಡಕ್ಕೆ, ಮಾತಾಡಕ್ಕೆ, ಡಿಸ್ಕಸ್ ಮಾಡಕ್ಕೆ ಅವಕಾಶ ಆಯ್ತಪ್ಪ. ನಿಜವಾಗ್ಲೂ ಥ್ಯಾಂಕ್ ಯು ಈ ಧ್ಯಾನದ ಒಂದು ತರಬೇತಿಗೆ, ಶಾಲೆಗೆ ಅಂತ ನಾನು ಖುಷಿ ಪಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಓಕೆ ಮೇಡಮ್, ಓಕೆ. ಜಯಂತ್ ಸರ್ ಮಾತಾಡಿ. ಜಯಂತ್ ಜೆ, ದಯವಿಟ್ಟು ಎಲ್ಲಾರು ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ 1 ಪದವ 2 ಪದವ ಅದ್ಗೆ ನಮ್ಗೆ ಹೇಳಿದ್ರೆ ನಮ್ಗೆ ನೆಕ್ಸ್ಟ್ ನಾವು ಬೇರೆ ಕಾರ್ಯಕ್ರಮ ಮಾಡ್ಸಕ್ಕೆ ನಮ್ಗೆ ಉತ್ಸಾಹ ಜಾಸ್ತಿ ಆಗುತ್ತೆ. ಎಲ್ಲಾರು ಸಕ್ರಿಯವಾಗಿ ಪಾಲ್ಗೊಳ್ಬೇಕಾಗಿ ನನ್ನ ವಿನಂತಿ.
ಜಗದಾಂಬ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿ. ಅನ್ಮ್ಯೂಟ್ ಆಗಿದೆ, ಮಾತಾಡಿ ಮೇಡಮ್. ಓಕೆ, ನೆಕ್ಸ್ಟ್ ಕ್ವಶನ್. ಅನ್ಮ್ಯೂಟ್ ಆಗಿದೆ. ಅನ್ಮಿಟ್ ಆಗಿದೆಯಾ? ಹಾ ಮೇಡಮ್, ಅನ್ಮ್ಯೂಟ್ ಆಗಿದೆ ಮೇಡಮ್. ಎಲ್ಲಾರು ಅನ್ಮ್ಯೂಟ್ ಆಗಿದೆ. ಸರಿ ಸರಿ. ಮೊದಲು ಮಹಾ ಅವತಾರ ಫೌಂಡೇಶನ್ಸ್ ಅವರಿಗೆ ಫಸ್ಟ್ ನಮಸ್ಕಾರ. ಆಮೇಲೆ ವಿಡಿಯೋ ಆನ್ ಮಾಡ್ಕೊಳ್ಳಿ ಮೇಡಮ್. ವಿಡಿಯೋ ಮಾಡಕ್ ಆಗಲ್ಲ, ಅದಕ್ಕೆ ನಾನು ಬರ್ತಾ ಇಲ್ಲ. ನಾನ್ ಮಾತಾಡ್ತೀನಿ ಮೇಡಮ್ ಹತ್ರನೇ. ಓಕೆ ಮ್ಯಾಮ್, ಪರವಾಗಿಲ್ಲ. ದಿನಾ ಕ್ಲಾಸ್ ತೆಗೆಯುವಂತ ಮಾಸ್ಟರ್ಸ್ ಗಳಿಗೂ ತುಂಬಾ ದೊಡ್ಡ ನಮಸ್ಕಾರ. ಯಾಕೆಂದ್ರೆ ಅವರಿಂದ ಈ 20 ದಿನದೊಳಗಡೆ ನಾವು ಕಲ್ತ್ಕೊಂಡಿದ್ದಂತ ವಿಷಯ ತುಂಬಾ ಇತ್ತು, ಅರ್ಥ ಮಾಡ್ಕೊಂಡಂತ ವಿಷಯ ತುಂಬಾ ಇತ್ತು. ಧ್ಯಾನ ಕ್ಲಾಸ್ 3 ಗಂಟೆ ಸ್ಟಾರ್ಟ್ ಆಗತ್ತಾ ಅಂತ ನನ್ಗೆ ಯಾವಾಗ ಸ್ಟಾರ್ಟ್ ಆಗುತ್ತೋ 3 ಗಂಟೆ ಅನ್ನಿಸ್ತಾ ಇತ್ತು. ಯಾಕಂದ್ರೆ ಕುತ್ಕೊಳ್ಳೋದಿಕ್ಕೆ ಈ 20 ದಿನದಿಂದ ನಾನು ಪ್ರತಿದಿನ ಬೆಳಗ್ಗೆ ಫಸ್ಟ್ 2 days ಇಲ್ಲ, ಆಮೇಲೆ ಬೆಳಗ್ಗೆ 5 ಗಂಟೆ ಕಂಪಲ್ಸರಿ ಕೂತ್ಕೊಂಡು ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ನಾನು ಕೇಳಿದೆ ಬೆಳಗ್ಗೆ ಕೂತ್ಕೊಂಡ್ ಮಾಡೋದು ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಿಂದ ಬೆಳಗ್ಗೆನೆ ಕೂತ್ಕೊಂಡು ಅನುಭವ ಪಡ್ಕೊಂತಾ ಇದ್ದೆ. ಕೇಳಿಸ್ತಿದ್ಯಾ? ಹಾ ಮ್ಯಾಮ್, ಕೇಳಿಸ್ತಾ ಇದೆ. ಒಂಚೂರು ಎಕೋ ಬರ್ತಾ ಇದೆ. ಈಗ ಮೇಡಮ್ ಎಕೋ ಬರ್ತಿದೆ ಮೇಡಮ್. ಹಾ, ಮಾತಾಡಿ ಮೇಡಮ್. ಅದೇ ಅನುಭವ ಅಂತ ಹೇಳೋದಾಗಂದ್ರೆ ತುಂಬಾ ನನ್ನಲ್ಲಿ ಬದಲಾವಣೆ ಆಗಿದೆ ಮೇಡಮ್. ತುಂಬಾ ಕೋಪ ಪಡ್ತಿದ್ದೆ, ಕೋಪ ಕಡಿಮೆ ಆಗಿದೆ. ಆಮೇಲೆ ಯೋಚಿಸುವಂತ ಶಕ್ತಿ ಬಂದಿದೆ. ಆಮೇಲೆ ಕೂತ್ಕೊಂಡು ಧ್ಯಾನ ಮಾಡಕ್ ಆಗಲ್ಲ ನನ್ ಕೈಲಿ 30 ಮಿನಿಟ್ಸ್ ಕೂತ್ಕೊಂಡ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಬಟ್ ಇವಾಗ ಏನಾಗಿದೆ ಅಂದ್ರೆ ನಾನು ತುಂಬಾ ದಿನದಿಂದ ಟ್ರೈ ಮಾಡ್ತಾನೆ ಇದೀನಿ. ಬಟ್ ನಾ 30 ನಿಮಿಷನೂ ಕೂತ್ಕೊಳಕ್ ಆಗ್ತಿರ್ಲಿಲ್ಲ. ಆದ್ರೆ ಈಗ ಆಗ್ತಾ ಇಲ್ಲ. 30 ಇಂದ 35 ನಿಮಿಷ, 35 ಇಂದ 40 ನಿಮಿಷ ಪರವಾಗಿಲ್ಲ. ನನ್ಗೆ ಇವಾಗ ಕಾನ್ಫಿಡೆಂಟ್ ಬಂದ್ಬಿಡ್ತು, ಕೂತ್ಕೊಂಡು ನಾನು ಮಾಡ್ಬಲ್ಲೆ, ಬೆಳಗ್ಗೆ ಎದ್ದು ನನ್ ಕೈಲಿ ಮಾಡ್ಬಲ್ಲೆ ಅಂತ ಅನ್ಬಿಟ್ಟು. ಅದ್ರೂ ಆತ್ಮಾತ್ಮವಾಗಿ ಗುರುಗಳನ್ನ ನನ್ ಮನಸಾರೆ ಗುರುಗಳು ಅಂತ ಅನ್ಕೊಂಡು ಯಾವಾಗ್ಲೂ ಸ್ಟಾರ್ಟ್ ಮಾಡ್ತೀನಿ ಇದನ್ನ. ಇಷ್ಟಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಕುಲಕರ್ಣಿ ಸರ್, ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಳಿ. 20 ದಿವಸದಿಂದ ನಾನು ಒಂದೇ ದಿವಸ ತಪ್ಪಿದ್ದೇನೆ. ಈ ಧ್ಯಾನದ ಒಂದು ತರಗತಿಗೆ ಭಾಗವಹಿಸಿದ್ದೇನೆ. ನಾನು ಸಾಮಾನ್ಯ ಒಂದು ಬೇರೆ ಕಾರ್ಯಕ್ರಮಗಳಿಗೆ 1-2-3 ದಿವಸ ಅಟೆಂಡ್ ಮಾಡಿ ನಿಲ್ಸ್ಬಿಡ್ತಾ ಇದ್ದೆ. ಬಟ್ ಇದು ನಾನು ಈಗ ಹೇಳ್ಕೊಂಡು ಬಂತು ನನಗೆ. ಪ್ರತಿದಿನ 3 ಗಂಟೆ ಆದ ತಕ್ಷಣ ಅದ್ರ ಹತ್ತ ಕುತ್ಕೊಂಡು ನಾನು 30 ನಿಮಿಷ 40 ನಿಮಿಷ ಒಟ್ಟಿಗೆ ಕುತ್ಕೊಳ್ಳೋದು ನನಗೆ ಒಂಥರ ಆಶ್ಚರ್ಯ ಅಷ್ಟ ಆಯ್ತು. ಇನ್ನು ಮುಂದೆ ಇದನ್ನ ಮುಂದುವರಿಸ್ತೀನಿ ಅಂತ ಹೇಳ್ತಾ, ಈ ಅನುಭವ ನಂಗೆ ನಿಜಕ್ಕೂ ಸಂತೋಷವನ್ನು ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮೇಡಮ್. ಲಕ್ಷ್ಮೀ ದೇವಿ ಮೇಡಮ್. ನಮಸ್ತೆ ಎಲ್ರಿಗೂ. ನಮಸ್ತೆ. ಹಾ ಮೇಡಮ್, ನಮಸ್ತೆ ಮ್ಯಾಮ್, ಹೇಳಿ. ನಾನು ಅಂದ್ರೆ ಕೂತ್ಬಿಡ್ತೀನಿ, ಕೆಲಸ ಮಾಡ್ತಿರ್ತೀನಿ, ಹಂಗೆ ವಿಜ್ಞಾನ ಮಾಡ್ಕೊಂಡು ಕೂತ್ಬಿಟ್ಟಿರ್ತೀನಿ. ತುಂಬಾ ಖುಷಿ ಆಗ್ತದೆ ನಮ್ಗೆ, ಒಂಥರ ನೆಮ್ಮದಿ ಸಿಕ್ಕಿದೆ ಮೇಡಮ್. ಹಾಗಾಗಿ ನಾನು ಎಲ್ಲಿ ಧ್ಯಾನ ಅಂತ ಹೇಳ್ತೀರಾ ಆ ಟೈಮ್ ಹಾಜರಾಗ್ಬಿಡ್ತೀನಿ ಮೇಡಮ್. ನಾನು ತುಂಬಾ ಖುಷಿಯಾಗಿದೆ. ಎಲ್ರಿಗೂ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ತೆ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಲಕ್ಷ್ಮಿ ಮ್ಯಾಮ್, ಅನ್ಮ್ಯೂಟ್ ಆಗಿದೆ, ಮಾತಾಡಿ ಮ್ಯಾಮ್. ಕೇಳ್ತದಾ? ಹಾ ಮ್ಯಾಮ್. ಹಾ, ಎಲ್ಲರಿಗೂ ನಮಸ್ಕಾರ. ನಿಜಾಗ್ಲೂ ಯೋಗೇಶ್ವರಿ ಮ್ಯಾಮ್ ಹೇಳಿದಾಗೇನೆ ಫೇಸ್ಬುಕ್ ಅಲ್ಲಿ ಬಂದ ನಿಜಾಗ್ಲೂ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೇವೆ ನಾವು. ಯಾಕಂದ್ರೆ ನನ್ಗೊಂದು ಈ ಧ್ಯಾನ ಕಲಿಬೇಕಂತ ತುಂಬಾ ಆಸೆ ಇತ್ತು. ಅದು ಹೇಗೆ ಕಲಿಬೇಕಂತ ಗೊತ್ತಾಗ್ತಿರ್ಲಿಲ್ಲ. ಯಾರು ಹೇಳ್ತಾ ಇದ್ರಪ್ಪ, ಪಿರಮಿಡ್ ಮೆಡಿಟೇಷನ್ ಅಲ್ಲಿ ಶ್ವಾಸ ಮೇಲೆ ಧ್ಯಾನ ಅಂತೆಪ್ಪ ಅಂತ. ನನ್ಗೆ ಅದು ಹೇಗೆ ಅಂತ ಅರ್ಥ ಆಗ್ತಿರ್ಲಿಲ್ಲ. ನಾನು ಯೋಗ ಮಾಡ್ತಾ ಇದ್ದೇನೆ. ಅಲ್ಲಿ ನಾವು ಪತಂಜಲಿ ಯೋಗದಲ್ಲಿ ಎಲ್ಲ ಪ್ರಾಣಾಯಾಮ ಮಾಡುವಾಗ ನಾವೆಲ್ಲ ಮಂತ್ರವನ್ನು ಹೇಳಿಕೊಂಡು ನೆನೆಸ್ಕೊಂಡು ಪ್ರಾಣಾಯಾಮ ಮಾಡ್ತಾ ಇದ್ವಿ. ಆದ್ರೆ ಈಗ ಈ ಮೆಡಿಟೇಷನ್ ಕಲಿತ ನಂತರ ನಾನು ಫುಲ್ ಫಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆ ಈ ಶ್ವಾಸದ ಮೇಲೆ ಧ್ಯಾನ ಮಾಡಿ ಕಲ್ತುಕೊಂಡೆ. ನಂಗೆ ತುಂಬಾ ಖುಷಿ ಆಯ್ತು. ಕಡೆಗೆ ನಮ್ದು ಧ್ಯಾನ, ಆ ಧ್ಯಾನದಲ್ಲಿ ನಾನು ಇವತ್ತು ನಾನು ಹೇಳ್ತೇನೆ ಏನಂದ್ರೆ, ನನ್ನ ಗೆಳತಿಗೆ
ನಮ್ಮ ಯೋಗದ ಕ್ಲಾಸ್ ಹತ್ರ ಒಂದು ಸುಬ್ರಹ್ಮಣ್ಯ ದೇವಸ್ಥಾನ ಇದೆ. ಅವಳಿಗೆ ಅಲ್ಲಿ ಹಾಡು ಕೇಳಿತು. ನಾನು ಇದನ್ನು ಇದಕ್ಕೆ ಸೇರಿದ ನಂತರ ನನ್ಗೆ ಆ ಹಾಡು ಏನು ಕೇಳಿಲ್ಲ. ನಾನು ಸಂಪೂರ್ಣ ಈ ಶ್ವಾಸ ಮೇಲೆ ಧ್ಯಾನ ಇಟ್ಟ ಕಾರಣ ನಾನು ಸಮಾಜಕ್ಕೆ ಬಿಟ್ಟೇನೇನು. ಅವಳು ಹೇಳಿದ್ಲು ನನ್ಗೆ ಆ ಹಾಡು ಕೇಳಿತಲ್ಲ ಅಂತ. ನನ್ಗೆ ಹಾಡೇ ಕೇಳಿಲ್ಲ. ಎಣಿಸ್ಕೊಳ್ಳಿ, ನಾನು ಈ ಕ್ಲಾಸ್ಗೆ ಸೇರಿದ ನಂತರ ನಾನು ಈ ಧ್ಯಾನದಲ್ಲಿ ಸಂಪೂರ್ಣ ಸಮಾಧಿಯ ಒಂದು 10-15 ನಿಮಿಷ ಸಮಾಧಿ ಆಗಿಬಿಟ್ಟೆ. ನಾನು ನಿಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಎಲ್ಲ ಇಷ್ಟ ತನಕ ನಮ್ಗೆ ನಾನು ಫಸ್ಟ್ ನಿಮಿಷ ಬರ್ತಾ ಇದ್ದೇನೆ ಈ ಕ್ಲಾಸ್ಗೆ. 3 ಗಂಟೆ ಆದ್ರೆ ನಂಗೆ ಯಾವಾಗ 3 ಗಂಟೆ ಆಗ್ತದೆ ರಾತ್ರಿ ಸ್ವಲ್ಪ ಬರ್ತೇನೆ, ಮೆಡಿಟೇಷನ್ ಮಾಡ್ತೇನೆ. ತುಂಬಾ ನಂಗೆ ಇದರಲ್ಲಿ ಮನಃಶಾಂತಿ ಇದೆ ನನ್ಗೆ. ಅದಕ್ಕೆ ಎಲ್ಲರಿಗೂ ಇಷ್ಟ ನಮಸ್ಕಾರ ಹೇಳ್ತಾ ಇದ್ದೇನೆ. ಎಲ್ಲ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಇದೊಂದು ಕಾರ್ಯಕ್ರಮ ನೀವು ನಮ್ಗೆ ಹೇಳಿಕೊಟ್ರಿ. ಶ್ವಾಸ ಮೇಲೆ ಹೇಗೆ ಧ್ಯಾನ ಮಾಡುದು ನಮ್ಗೆ ಹೇಳಿಕೊಟ್ಟ ಕಾರಣ ನಮ್ಗೆ ನಿಮ್ಗೆಲ್ಲ ಉಪಕಾರ, ನಮ್ಗೆ ಮಾಡಿದ್ರಿ ಉಪಕಾರ ಹೇಳ್ತಾ ಇದ್ದೇನೆ. ನಿಜವಾಗ್ಲು ತುಂಬಾ ಥ್ಯಾಂಕ್ಸ್ ಮೇಡಮ್, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ರೆಡ್ಮಿ 8 ಅಂತಿದೆ ಅಲ್ಲ, ಸೊ ಅನ್ಮ್ಯೂಟ್ ಆಗಿದೆ, ಮಾತಾಡಿ. ಶಾಂತಲಾ ಪಾಟೀಲ್. ನಮಸ್ತೆ ಮೇಡಮ್, ಎಲ್ರಿಗೂ ನಮಸ್ಕಾರ. ನಮಸ್ತೆ ಮೇಡಮ್. ನಾನು ಏನು ಮೇಡಮ್ ವಿಡಿಯೋ ಆನ್ ಮಾಡ್ಕೊಂತೀರಾ? ಇಲ್ಲ ಮೇಡಮ್, ಇನ್ನೊಂದ್ಸಾರಿ ಜಾಯಿನ್ ಆದಾಗ ವಿಡಿಯೋ ಆನ್ ಮಾಡ್ತೀನಿ. ಈ ಸಾರಿ ಮಾತಾಡ್ತೀನಿ ಮೇಡಮ್. ನಾನು ಇದು 1ನೇ ಕ್ಲಾಸ್ ಆಗಿರೋದ್ರಿಂದ ನಾನು ವಿಷಯಗಳನ್ನ ಏನು ಶೇರ್ ಮಾಡೋದಕ್ಕ ಇಲ್ಲ ಮೇಡಮ್. ಆದ್ರೆ ಧ್ಯಾನದ ಬಗ್ಗೆ ನಿಜವಾಗ್ಲೂ ಖಂಡಿತವಾಗೂ ನಾವು ಧ್ಯಾನ ಮಾಡ್ತಾ ಹೋದ್ರೆ ಒಂದು ಶಾಂತಿ ಆವರಿಸುತ್ತ, ಅಷ್ಟು ಮಾತ್ರ ಹೇಳಬಲ್ಲೆ. ನಾನು ಧ್ಯಾನ ಮಾಡ್ತಿದ್ನಿ ಬಹಳ ದಿನದಿಂದ. ಇವ್ರು ನಾಗಪ್ಪನವ್ರ ಕ್ಲಾಸ್ ಕೇಳಿನಿ. ನಮ್ಮ ಮನೆಗೇನೆ ಕರೆದಿದ್ವಿ ಒಂದ್ಸಾರಿ ಸತ್ಸಂಗ. ಪ್ರತಿ ವಾರ ನಮ್ಮ ಮನೇಲಿ ಸತ್ಸಂಗ ಮಾಡ್ತೀವಿ ಸಂಡೇಗ್ ಒಂದ್ಸಾರಿ. ನಾಗಪ್ಪಣ್ಣನವ್ರನ್ನ ನಮ್ಮ ಮನೆಗೆ ಕರೆದಿದ್ವಿ. ಹಂಗಾಗಿ ಅವ್ರ ಮಾತ್ ಕೇಳಿನಿ. ಇವತ್ತು ಅವ್ರ ಮಾತ್ ಕೇಳೋಣ ಅಂತ ಜಾಯಿನ್ ಆಗಿದ್ದೀನಿ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಮಂಜುನಾಥ್ ಮಾಲರ್ ಸರ್, ಮಂಜುನಾಥ್ ಮಾಲರ್ ಅನ್ಮ್ಯೂಟ್ ಆಗಿದೆ, ಮಾತಾಡಿ ಸರ್. ಸಮಯದ ಅಭಾವ ಇದೆ ಫ್ರೆಂಡ್ಸ್. ಒಂದ್ ಎರಡು ಸಾಲಲ್ಲಿ ನಿಮ್ಮ ಅನುಭವಗಳನ್ನ ಹೇಳಿದ್ರೆ ನಮ್ಮ ಆಧ್ಯಾತ್ಮಿಕ ಚಿಂತಕರಾದಂತಹ ನಾಗಪ್ಪ ಹೂವಿನ ಬಾವಿ ಅವ್ರನ್ನ ನಾವು ವೇಟ್ ಮಾಡಿಸ್ತಾ ಇದ್ದೀವಿ. ಬೇಗ ಮಾಡಿದ್ರೆ ಅವರಿಂದ ಇನ್ನ ಜಾಸ್ತಿ ವಿಚಾರಧಾರೆನ ನಾವು ಸಂಗ್ರಹಿಸ್ಕೋಬಹುದು. ಶ್ರೀನಾಥ್ ಸರ್. ಇದು ಧ್ಯಾನ ಮಾಡುವುದು ಕೇಳಿಸ್ತಾ ಇದೆ? ಹೇಳಿ. ಧ್ಯಾನ ಮಾಡುವುದು ಇದು ಒಂದು ಅದ್ಭುತ ಶಕ್ತಿ ಐತಿ ಅನ್ನೋದು ಗುರ್ತಾಗ್ತೈತಿ. ನಾನು ಡೈಲಿ ಇಲ್ಲಿ ಪ್ರೆಸೆಂಟ್ ಆಗ್ಲಕ್ ಸಾಧ್ಯ ಆಗಿಲ್ಲ. ಆದ್ರೂ ನನಗೆ ಯಾವ ಸಮಯ ಸಿಕ್ಕಾಗ ಪ್ರೆಸೆಂಟ್ ಆಗಿನಿ. ಅದಕ್ಕೆ ಇದು ಒಂದು ಒಳ್ಳೇದು ಅನುಕೂಲ ಆಗ್ತೈತಿ. ಮತ್ತು ಇದು ಏನೋದಲ್ಲ, ಮೈಂಡ್ ಪೀಸ್ಫುಲ್ ಇರ್ತೈತಿ ಅಂತ ನನ್ನ ಅನಿಸಿಕೆ. ಇದು ಒಳ್ಳೇದು ವೇದಿಕೆ ಅಂತ ನಾ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಇನ್ಯಾರು ಹೇಳಿಲ್ವೋ ಅವ್ರ ಒಂದ್ಸತಿ ಮಾತಾಡ್ಬೋದು. ನೀವು ಅನಿಸಿಕೆಗಳನ್ನ, ಅಭಿಪ್ರಾಯನ ಹಂಚ್ಕೊಂಡ್ರೆ ನಮ್ಮ ಮುಂದಿನ ದಿನಗಳಲ್ಲಿ ಕೂಡ ನಾವು ಇನ್ನ ಹೆಚ್ಚು ಈ ತರ ಪ್ರೋಗ್ರಾಮ್ಸ್ ನ ಕಂಟೆಂಟ್ ಮಾಡಬಹುದು. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳಿ. ಓಕೆ ಮ್ಯಾಮ್. ಸರ್ ನ ಇನ್ವೈಟ್ ಮಾಡ್ಬಿಡಿ. ಸರ್, ಇನ್ನು ಮುಂದೆ ನಿಮ್ಮದೇ ಸಮಯ. ನಿಮ್ಮ ವಿಚಾರಧಾರೆಗಳನ್ನ ಮಂಡಿಸಬಹುದು ಸರ್. ಎಲ್ಲರೂ ಉತ್ಸುಕತೆಯಿಂದ, ಕಾತುರತೆಯಿಂದ ಕಾಯ್ತಾ ಇದ್ದಾರೆ ನಿಮ್ ಸಂಗತ್ಯ ಮಾಡ್ಲಿಕ್ಕೋಸ್ಕರ. ನೀವು ಶುರು ಮಾಡಬಹುದು ಸರ್. ಮತ್ತೊಮ್ಮೆ ಮಗದೊಮ್ಮೆ ಸುಸ್ವಾಗತ ಸರ್. ಸರ್, ಮೊದಲಿಗೆ
ಸುಭಾಷ್ ಪತ್ರಿಜಿ ನಿಮ್ಮೆಲ್ಲರಿಗೆ ಗುರುತ ಸುಭಾಷ್ ಪತ್ರಿಜಿ ಅವರಿಗೆ ಇಲ್ಲಿ ಸಣ್ಣಮಾಲ ಅಮ್ಮನವರಲ್ಲಿ ಹೆಚ್ಚಾಗಿ ಈ ಕಾರ್ಯಕ್ರಮದಲ್ಲಿ ಅವರಿಂದ ಜ್ಞಾನ ಪಡೆದು ಎಲ್ಲಾ ಮಾಸ್ಟರ್ಗಳು ಈ ಯೂಟ್ಯೂಬ್ ನಲ್ಲಿ ಬರ್ತಕ್ಕಂಥ ಜೂಮ್ ನಲ್ಲಿ ಬರ್ತಕ್ಕಂಥ ಎಲ್ಲರಿಗೆ ಅಮ್ಮನವರಿಗೆ ಮತ್ತೆ ಒಂದು ಅರ್ಧ ಗಂಟೆ ಇರ್ತಲ್ರ ಟೈಮ್ ಇರುತ್ತೆ ಸರ್ ಮಾಡಿ 4 ಸರ್ ನಾವೆಲ್ಲ ಕಾಯ್ತಾ ಇದೀವಿ, ಪರವಾಗಿಲ್ಲ ಸರ್, ಸಮಯ ಬಗ್ಗೆ ಯೋಚನೆ ಬೇಡ. ನೀವು ನಿಮ್ ಎಷ್ಟು ಜ್ಞಾನ ಕೊಟ್ಟು ನಾವ್ ತಗೊಳಕ್ ರೆಡಿ ಇದೀವಿ. ಎಲ್ರ ನಿಮ್ಮದ ಅಲ್ಲ ಅಮ್ಮಾರ, ನೀವು ಕೊಟ್ಟದ್ದ ನಮಗ್ ಬಂದೈತ್ರಿ. ಸರ್ ನಿನ್ನೆ ನಿಮ್ಮ ಪರಿಚಯ ಮಾಡೋದ್ನ ಅಲ್ಲಿಗೆ ಸ್ಟಾಪ್ ಮಾಡ್ಸಿದೆ ಸರ್, ಯಾಕೆಂದ್ರೆ ನಾಳೆಗೆ ಎಲ್ಲ ಬರ್ಲಿ ಅಂತ. ಇವತ್ತು ನಿಮ್ಮ ಸಣ್ಣ ಪರಿಚಯದೊಂದಿಗೆ ನೀವು ಸಂಗತಿ ಸ್ಟಾರ್ಟ್ ಮಾಡ್ಬೇಕಂತ ನನ್ ವಿನಂತಿ ಸರ್. ನಾವು ಫಸ್ಟಿಗೆ ಮೊದಲು ತಿರುವಾಳ ರೀ, ತಿರುವಾಳ ಗ್ರಾಮದಲ್ಲಿ ಇದೀವಿ. ತಿರುವಾಳ ಬಾಯಿ ಇದೆ, ಅದು ಸಿಂಧನೂರು ತಾಲೂಕು ರೀ ನಮ್ದು, ರಾಯಚೂರು ಜಿಲ್ಲಾ. ನಮ್ದು ಒಕ್ಕತನ ರೀ, ರೈತರು. ನಾವು ರೈತರ ಕೆಲಸ ಮಾಡ್ತೀವ್ರಿ. ನಮ್ಮ ತುಂಗಭದ್ರ ನೀರ್ ಬಂದವಲ್ರಿ, ನಾವ್ ಇಲ್ಲಿ ಗದ್ದೆಗಳು ಇದೇವ್. ನಮ್ಮ ಗದ್ದೆಗಳಲ್ಲಿ ಭತ್ತ ಬೆಳಿತೀವ್ರಿ. ನಾ ಸುಮ್ನೆ ಹೊಲ್ದಾಗ ಎತ್ತುಗಳು ಮೇಸಿ ಅಂತ ಕುಂದ್ರಾತ ನಾನು. ಎಲ್ಲಾರು ನಿಮ್ಮಂತರ ಯಾವ್ದನ್ನ ಒಂದು ಸಂಘದಾಗ ಬೆರ್ತಾಗ ಸ್ವಲ್ಪ ವಿಷಯ ಮಾತಾಡಾಗ ಅವ್ರು ಕೂಡ ಭಾಗವಹಿಸ್ತದಕ್ಕ, ಇಲ್ಲ ನೀವು ಬಾಳ ವಿಶೇಷ ಚಲೋ ಅದೇ ನಿಮ್ ಮಾತುಗಳು ಮಾತಾಡ್ರ ಅಂತೇಳಿ ಮಾತಾಡಕ್ ಹಚ್ಚಿದ್ರು. ಮಾತಾಡ್ದಂಗೆಲ್ಲ ನಮಗೆ ನಾನಿ ಮನಸ್ಸಿಗೆ ಏನ್ ಅನಿಸ್ತು, ನಾವ್ ಮನ್ಸಿನಾಗಿದ್ದದ್ ಇವ್ರಿಗೆಲ್ಲ ಹೇಳಿದ್ರೆ ಖುಷಿ ಆಗ್ತದಂಗ ಐತಿ ಬಿಡ ಅನ್ಕಸಿ ನಾವ್ ಕೆಲವೊಂದ್ ಅನಿಸಿಕೆ ಬರ್ಯಾಕತ್ತಿದ್ವಿ. ಆ ಬರ್ದದನ್ನ ನಿಮ್ಗೆ ಏನ್ ತಿಳ್ತೈತಿ ಬರ್ದ್ಬಿಡು ಅಂತ ನಮ್ಮ ತಿರುವಳಗ ಗುಂಡೇಶ್ವಾಮ್ಯರ್ ಅಂತ ಇದಾರೆ. ಅವ್ರು ನಾವ್ ಎಷ್ಟು ಬರಿತೀವೋ ಅವನ್ನೆಲ್ಲ ಪ್ರಿಂಟ್ ಮಾಡ್ಕೊಂಡ್ ತಾವ್ ಸ್ವಂತ ರೊಕ್ಕ ಖರ್ಚು ಮಾಡ್ಕೊಂಡ್ ಬುಕ್ ರೆಡಿ ಮಾಡಿದ್ರು ಫಸ್ಟಿಗೆ. ಅದು ನಂದು ಏನ್ ಅಭಿಪ್ರಾಯ ಅಂತಂದ್ರೆ, ಪ್ರತಿಯೊಬ್ರು ಜೀವನದಲ್ಲಿ ನೀವು ಅಂದ್ರೆ ಇವತ್ತಿನ ವಿಷಯ ಅಂತಂದ್ರೆ ಆಲೋಚನೆ ಶಕ್ತಿ. ಇವತ್ತಿನ ವಿಷಯ ಆಲೋಚನೆ ಮಾಡ್ಬೇಕಂತಾರೆ ನಾವು. ಆಲೋಚನೆ ಮಾಡಿದಾಗ ಮುಂದಕ್ಕ ನಮ್ಗೆ ಕೆಲಸ ಸುಗಮವಾಗಿ ಸಾಗ್ತಾವ. ಯಾಕಂತಂದ್ರ ಆಲೋಚನೆ ಇರಬಾರ್ದಂತ. ಯಾವತ್ತಿಗೆ ಆಲೋಚನೆ ವಿಶೇಷವಾಗಿ ಒಳ್ಳೆ ಆಲೋಚನೆ ಇದ್ರಪ್ಪ ಅಂದ್ರೆ ಒಳ್ಳೆ ಬದುಕು ಚಾಲು ಆಗ್ತೈತಿ ಮುಂದೆ. ಈಗ ಮೊದಲು ಆಲೋಚನೆ ಅಂದ್ರಷ್ಟ, ವಿಚಾರ ಅಂದ್ರಷ್ಟ ನೋಡ್ರಮ್ಮರ. ವಿಚಾರ ಮಾಡದ ಮೊದಲನೇ ಹೆಜ್ಜೆ, ನಾಶ ಹೊಂದುವುದು ಕೊನೆಯ ಹೆಜ್ಜೆ. ಸರ್ ನೆಟ್ವರ್ಕ್ ಇಶ್ಯೂ ಇದೆ ಸರ್, ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಮಾತಾಡಿ ಸರ್, ಕೇಳಿಸ್ತಿಲ್ಲ ವಾಯ್ಸ್ ಕರೆಕ್ಟ್ ಆಗಿ. మనం చూసేలాగా అర్జెంట్ చేసింది. ಸರ್ ವಾಯ್ಸ್ ಕೇಳಿಸ್ತಾ ಇಲ್ಲ ಸರ್, ವಾಯ್ಸ್ ಕೇಳಿಸ್ತಾ ಇಲ್ಲ ಸರ್, ಕಟ್ ಆಗ್ತಾ ಇದೆ. ಆಡಿ ಹೋಯ್ತಲ್ರ ಅದು. ಸರ್ ಓಪನ್ ಇದೆ, ಸೊ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಆ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ನೆಟ್ವರ್ಕ್ ಕರೆಕ್ಟ್ ಆಗಿ ಕನೆಕ್ಟ್ ಆಗ್ತಿಲ್ಲ ಅನ್ಸುತ್ತೆ. ಈಗ ಕೇಳಿಸ್ತಿದೆ ಸರ್. ತೆಗಿತೀನಿ ಈಗ ಈಗ. ಹಾ ಸರ್ ಕೇಳಿಸ್ತಾ ಇದೆ, ಹೇಳಿ.
ಆಡಿ ಹೋಯ್ತು ಯಾಕ ಮತ್ತೆ ತಾನ ಬಂದಾತ್ತಲ್ರ ಅದ್ ಎದಕ್ರಿ ಆಡಿ ಆಡಿ ಸರ್ ಅದು ಎಲ್ಲಾರ್ನು ಮ್ಯೂಟ್ ಮಾಡ್ದಾಗ ಹಂಗ ಆಗ್ತದೆ ಸರ್. ಅನ್ಮ್ಯೂಟ್ ಮಾಡಿ ಮಾತಾಡಿ ಸರ್. ಓಕೆ ನೋಡ್ಕೊಂತೀವಿ ಓಕೆ ಓಕೆ ಸರ್. ಆತರ ಏನಿದ್ರೆ ನಾವ್ ನೋಡಿ ಅನ್ಮ್ಯೂಟ್ ಮಾಡ್ತೀವಿ ಸರ್. ಒಂಚೂರ್ ನೆಟ್ವರ್ಕ್ ಇಶ್ಯೂ ಇದೆ, ಒಂಚೂರ್ ನೆಟ್ವರ್ಕ್. ಸರ್ ಮಾತಾಡಿ. ಸರಿಗೆ ಐತ್ರಿ ನಾವು. ಹಾ ಸರ್ ಮಾತಾಡಿ ಸರ್. ಈಗ ಅದನ್ನ ಇದನ್ನ ಕಿವಿಯಾಗಿಟ್ಟು ಏನಾದ್ರು ಬ್ಯಾಡ ಅಂದ್ರೇನ್ರಿ ಅದನ್ನ ಅವಲ್ಲ ಸರ್ ನಿಮಗೆ ಹೇಗ್ ಕಂಫರ್ಟ್ ಹಾಗೆ ಮಾಡಿ ಸರ್. ಸರ್ ಇಯರ್ಫೋನ್ ರಿಮೂವ್ ಮಾಡ್ಬಿಡಿ ಸರ್. ಡೈರೆಕ್ಟ್ ಆಗಿ ಮಾತಾಡಿ ಸರ್, ಅದು ಕೇಳಿಸ್ತಿಲ್ಲ. ಅಮ್ಮಾರ ಈಗ ಕೇಳಲ್ದನ್ರಿ ಅಮ್ಮಾರ? ಹಾ ಕೇಳಿಸ್ತಿದೆ ಇವಾಗ ಸರ್. ಮಾತಾಡಿ. ಹಲೋ ಸರ್ ಕೇಳಿಸ್ತಾ ಇದೆ, ಮಾತಾಡಿ ಸರ್. ತೆಗ್ರ ಅದ್ ಬ್ಯಾಡ ತೆಗ್ರಿ, ಹಿಂಗ ಮಾತಾಡಮ್ರಿ. ಅದ್ ಏನ್ ಯಾವ ಒಂದ್ಸಲ ಮಾತಾಡಿದ್ರ ಹಿಂಗ ಆತಿರತ್ತ. ಹಾ ಸರ್ ಕೇಳಿಸ್ತಾ ಇದೆ ಸರ್. ಸಣ್ಣ ಸಣ್ಣ ಆರ್ತಿಗಳು ತಮ್ಮೆಲ್ಲರಿಗೆ ಶರಣಾರ್ಥಿ ಸರ್. ಮೊದಲಿಗೆ ಪತಿ ನಮ್ಮ ನಿಮ್ಮೆಲ್ಲಗೆ ಗುರುಗಳಾಗಿರ್ತಕ್ಕಂಥ ಪತ್ರಿಜಿ ಶರಣರ ಶರಣಾರ್ಥಿ ಅಂತ ಹೇಳುತ್ತಾ ಶರಣಾರ್ಥಿ ಅಮ್ಮರಿಗೆ ಹೇಳ್ತಾ ಮುಂದೆ ಶರಣಮಾಲಮ್ಮನವರಲ್ಲಿ ಹಾಗೂ ಈ ಕಾರ್ಯಕ್ರಮದ ಆತ್ಮ ಬಂಧುಗಳಿಗೆ ಎಲ್ಲರಿಗೆ, ಶರಣರಿಗೆ ಮತ್ತು ಶರಣರಿಗೆ ಎಲ್ಲರಿಗೆ ಶರಣಾರ್ಥಿ ಅಂತ ಹೇಳುತ್ತಾ ನಾನೊಂದೆರಡು ಮಾತಾಡೋದು ಇಚ್ಛಿಸ್ತೇನೆ. ನಾನು ಮೊದಲು ಫಸ್ಟಿಗೆ ತಿರುವಾಳ ಅಂತಾರೆ ನಮ್ದು ಪಟ್ಟಣ, ತಿರುವಾಳ ಪಟ್ಟಣ ಹಾಗೂ ಸಿಂಧನೂರು ತಾಲೂಕು, ರಾಯಚೂರು ಜಿಲ್ಲಾ ನಮ್ದು. ನಾನು ರೈತರ ನಾವು ಕೇಳ್ತಾರಂಬರೀಗ. ಮಾತಾಡ್ರಣ ಕೇಳಿಸುತ್ತ. ರೈತರು ವಿಶೇಷವಾಗಿ ಧ್ಯಾನಕ್ಕೆ ಬಂದ್ರೆ ನಾವೊಂದು 4-5 ವರ್ಷ ಆತ್ರಿ. ಆಮೇಲೆ ಕೆಲವೊಬ್ರು ಧ್ಯಾನ ಅಂತ ಹೇಳಿದ್ರು. ಧ್ಯಾನ ಅಂದ್ರೆ ಏನು? ನೀನ ವಿಶೇಷವಾಗಿ ಅಮ್ಮನವ್ರು ಕೇಳಿದ್ರು ಧ್ಯಾನ ಎಷ್ಟೊತ್ತ ಮಾಡ್ಬೇಕು, ಯಾವಾಗ ಮಾಡ್ಬೇಕಂತ. ವಿಡಿಯೋನ ಸ್ವಲ್ಪ ಎಸ್ಕೊಂಡ್ ಬರ್ತಿರ್ತಾವ, ಸಂಬಂಧ ಅಲ್ಲ ಆಡಿಯೋ ಅಂತ ಕೇಳ್ತಲ್ರಿ. ಕೇಳ್ತಿದೆ ಸರ್, ಕೇಳ್ತಿದೆ, ಮಾತಾಡಿ ಸರ್. ಅದರಿಂದ ವಿಶೇಷವಾಗಿ ನಾವು ಆಲೋಚನಾ ಶಕ್ತಿ, ಇವತ್ತಿನ ಮಾತಾಡೋದು ವಿಷಯ ಇವತ್ತಿನ ಆಲೋಚನೆ
ಆಲೋಚನೆ ಶಕ್ತಿ ಹೆಂಗ ಅಂತಂದ್ರ ನಾವು ಆಲೋಚನೆ ಮಾಡಿದಾಗ ಏನಂತ ಆಲೋಚನೆ ಮಾಡ್ಬೇಕು, ನಾವು ದುರಾಲೋಚನೆ ಮಾಡಬಾರ್ದು, ಒಳ್ಳೇದನ್ನೇ ಆಲೋಚನೆ ಮಾಡ್ಬೇಕು. ಏನ್ ಒಳ್ಳೇದಂದ್ರೆ ಏನು, ಯಾವ ಆಲೋಚನೆ, ನಾವು ಹುಟ್ಟಿದ್ದು ಎದಕ್ ಬಂದೀವಿ, ನಮ್ ಮುಂದ್ ಏನ್ ಮಾಡ್ಬೇಕು, ನಮ್ಮ ಹಿರಿಯರು ಏನ್ ಮಾಡ್ಯಾರ ಅದ್ರಂತೆ ನಾವು ಹೋಗ್ಬಿಟ್ರೆ ಹೆಂಗ. ಅವ್ರು ಹೇಳಿದ್ರ ಎಲ್ಲಾ ಕಡೆಗೆ ಸಂಸಾರ, ಎಲ್ಲಾ ಜನರು ಸಂಸಾರ ಮಾಡ್ತಾರ, ಮಕ್ಳು ನಡಿತಾರ, ಹೊಲ ಮನಿ ಗಳಿಸ್ತಾರ, ರೊಕ್ಕ ಗಳಿಸ್ತಾರ, ಉತ್ತರ ಅದ್ರಂಗ ನಾವ್ ಆಗ್ಬೇಕ ಹೆಂಗ. ಆಲೋಚನೆ ಶಕ್ತಿ ನಮಗ್ ಭಗವಂತ ಕೊಟ್ಟನ, ಎಲ್ಲಾ ಪ್ರಕೃತಿ ನಮ್ ಭಗವಂತ ನಮಗ. ಈಗ ಯಾರ ಅಂದ್ರ ನಮ್ಮ ಸಿಟ್ಟು ಕಡಿಮೆ ಆಗ್ಬಿಡತ್ ನಮಗ್ ಧ್ಯಾನಕ್ ಬಂದಳದ ಅಂತ ಅಂದ್ರ ಕಡಿಮೆ ಆಗೈತಿ ಅಂತ, ಎದಕ್ ಕಡಿಮೆ ಆಗೈತಿ ಅಂತ ತಿಳ್ಕೊಬೇಕು. ಯಾಕಂತಂದ್ರ ಆಸೆಯೇ ದುಃಖಕ್ಕೆ ಮೂಲ. ಆ ಸಿಟ್ಟು ಬರಕ ಆಸೆ ಎಂಬ ಕೂಸನೆತ್ತಲು ರೋಷ ಎಂಬ ತಾಯಿ ಬಂದು ಮುಂದಿಪ್ಪಳು ನೋಡ. ಇಂತೆರಡಿಲ್ಲದ ಕೂಸನೆತ್ತವಲ್ಲಡೆ ಆತನೇ ಗುರು ಗುಹೇಶ್ವರ ಅಂತ ಪ್ರಭುದೇವ್ರು ಹೇಳ್ತಾರ. ನಮ್ಗೆಲ್ಲದಕ್ಕ ಕಾರಣ ಏನಂತಂದ್ರ ಆಸೆ ಅಂತ. ಅದ್ರ ಸಲುವಾಗಿ ಆಲೋಚನೆ ಮಾಡ್ಬೇಕು ನಾವು. ಆಲೋಚನೆ ಮಾಡಿದಾಗ ಈಗ ಸರ್ವಜ್ಞ ಒಂದ್ ಮಾತು ಹೇಳ್ತಾನ್ರಿ. ಏನಂತ ಹೇಳ್ತಾನ, ಆದರದ ಕಥೆಯನ್ನು ಸೋದರದ ವಧೆಯನ್ನು ಆಲಿಸಿ ಕೇಳುವವನ ಕೆರವಿಲಿ ಒಡೆಯಿಂದ ಸರ್ವಜ್ಞ ಅಂತ. ಯಾಕಂದ್ರ ರಾಮಾಯಣ ಮಹಾಭಾರತ ನಮ್ಗೆ ಅಂತಾವು, ನಮ್ಮವು ಅಂತಾವು, ನಮ್ ಶರೀರಕ್ಕೆ ಸಂಬಂಧಪಟ್ಟವಂತಾವು. ಮಾಡಿ ತಿಳ್ಕೊಳಕ್ ಶಕ್ತಿ ನಮ್ಮಲ್ಲಿ ಐತಿ, ಅದು ನಾವು ತಿಳ್ಕೊಬೇಕಾಯ್ತಿ. ಅವಾಗ ಪತ್ರಿ ಸರ್ ಹೇಳ್ತಾರ ರಾಮಾಯಣದ ಬಗ್ಗೆ. ಈಗ ಹೊರಗ ಅದೇನಂತ ಏನ್ ಹುಡ್ಕ್ಯಾಕ ಹೋಗ್ಬೇಡ, ಅದು ಸರ್ವಜ್ಞ ಹೇಳ್ಯಾರ, ಉಳ್ಕ್ಯಾದ್ರ ಎಲ್ಲಾರು ಹೇಳ್ಯಾರ, ಅದು ಎಲ್ಲ ಕಾಲ್ಪನಿಕ. ಮೇಲತ್ತು ಇರ್ಬಹುದು, ಏನ ಮಾಡಿರ್ಬೋದು. ಅದ ರಾಮಾಯಣ ಅಂದ್ರ ನಮ್ದ ಜಗತ್ತು, ಇದೇ ರಾಮಾಯಣ. ಧ್ಯಾನಕ್ಕೆ ಕುಂದ್ರಬೇಕಂದ್ರ ಅವ್ರು ಹೆಂಗ್ ಮಾಡ್ಬೇಕು. ಈಗ ಸೀತಾದೇವಿನ ಕರ್ಕೊಂಬರಕ ಸೇತುವೆ ಕಟ್ಟಬೇಕಾತಿ, ಅದಕ್ಕ ಹೋಲಿಕೆ ಕೊಡ್ತಾರ, ಪದಿ ಅವರು ಕೊಡ್ತಾರ, ಸುಭಾಷ್ ಪದಿ ಅವರು. ನಮ್ಮೊಳಗದೆ ಅಂತ ಸೀತೆದೇವಿನ ಕರ್ಕೊಂಬರ್ಬೇಕಾದ್ರೆ ಏನ್ ಮಾಡ್ಬೇಕು, ಆ ಸೀತೆನ ಕರ್ಕೊಂಬರ್ಬೇಕಾದ್ರೆ ಏನ್ ಮಾಡ್ಬೇಕು ನಾವು. ಶರೀರದೊಳಗ ಕೈ ಕಟ್ಟ, ಕಾಲು ಕಟ್ಟೋದು, ತುಟಿ ಕಟ್ಟೋದು, ರಪ್ಪಿ ಕಟ್ಟೋದು, ಇದು ಸೇತುವೆ ಕಟ್ಟೋದಂತ ನೋಡ್ರಿ. ಅವಾಗ ಗುಣದಿಂದ ಕೂರ್ತಕ್ಕಂಥ ಮನಸ್ಸು, ಆ ಮನಸ್ಸನ್ನು ಹೊಡಿಬೇಕಂತ, ಅದು ರಾವಣ ಅಂತ. ಅದು ದಶಗುಣದಿಂದ ಕೂರ್ತಕ್ಕಂಥ ಮನಸ್ಸು ರಾವಣ ಅಂತ. ಆ ಮನಸ್ಸನ್ನು ಹೊಡೆದಾಗ ಅವಾಗ ಸೀತೆ ಸಿಗ್ತಾಳಂತ ನೋಡ್ರಿ. ನಾವು ಸೇತುವೆ ಕಟ್ಟೋದು ಹೆಂಗ ನೋಡ್ರಿ ಹೇಳ್ತಾರ ಅವರು. ಕೈ ಕಟ್ಟು ಇಷ್ಟು, ಆಮೇಲೆ ಕಾಲಿಗ ಕತ್ರಿ ಮಾಡೋದು, ಚಕ್ಮಕ್ ಹಾಕಿ ಕುದ್ರೋದು, ಮತ್ ತುಟಿ ಬಂದ್ ಮಾಡೋದು, ರಪ್ಪಿ ಬಂದ್ ಮಾಡೋದು, ಕಣ್ಣು ಮುಚ್ಚೋದು, ಇದು ಸೇತುವೆ ಕಟ್ಟೋದಂತ. ಆಮೇಲೆ ಆ ಮನಸ್ಸು ಅರ್ಧ ಮನಸ್ಸು ಹೊಡೆದ್ ಬಿಟ್ರ ಸೀತೆ ಸಿಗ್ತಂತ. ಸೀತೆ ಅಂದ್ರೆ ಯಾರು, ಆಕಾಶ ಗಂಗೆ ಎನರ್ಜಿ ಶಕ್ತಿ ಐತಲ್ರಿ, ಅದು ಸೀತೆ ಅಂತ. ಅವಾಗ ತಂಪಾಗ್ಬಿಡ್ತಂತ, ಆತ್ಮ ಆನಂದ ಆಗ್ಬಿಡ್ತೈತಂತ. ಎನರ್ಜಿ ಶಕ್ತಿ, ಆ ಎನರ್ಜಿ ಬಂದಾಗ. ಕೇಳ್ತ್ರಮ್ಮರ? ಕೇಳ್ತಿದೆ ಸರ್, ಕೇಳ್ತಿದೆ, ಮಾತಾಡ್ರಿ. ವಿಡಿಯೋ ಅಂತ ಸರಿ ಅಲ್ರಿ, ಅಷ್ಟ ಆಡೆ ಒಂದ್ ಕೇಳಿದ್ರೆ ಸಾಕ್ ತೆಗ್ರಿ ಮಾತಾಡ್ರಿ. ಅದರಂತೆ ಮಹಾಭಾರತದೊಳಗ ಪಾಂಡವರು 5 ಮಂದಿ ಇದ್ರು. ಆಲೋಚನೆ ಮಾಡಿದಾಗ ಇವೆಲ್ಲ ಗೊತ್ತಾತಾವು. ಎಲ್ಲರಿಗೆ ಆಲೋಚನೆ ಶಕ್ತಿ ಬೇಕು. ಯಾರು ಅವರು ಪಾಂಡವರು? ಈಗ ಎಷ್ಟೋ ಮಂದಿ ಅದನ್ನ ಹೋಲಿಕೆ ಕೊಡ್ತಾರ. ರಾವಣ ಹೆಣ್ಣಿಗೆ ಆಗಿಬೋದ, ಕೌರವರು ಮಣ್ಣಿಗೆ ಆಗಿಬೋದ್ರು ಅಂತೇಳಿ ಅಂತಾರ. ನಾವ್ ಅದನ್ನ ನಮಗೆ ಹೋಲಿಕೆವು, ಯಾರು ಬೇರೆ ಕಡೆ ಏನಿಲ್ಲ. ಎಲ್ಲಕ್ಕಿಂತ ವಿಶೇಷವಾಗಿ ಶರಣರು ಹೇಳ್ತಾರ, ಎಲ್ಲಾರನ್ನ ತೂಕ ಹಾಕಿ ಅದನ್ನ ಸೋಸಿ ವಚನಗಳು ಮಾಡ್ಯಾರ. ಯಾರ ಅವ್ರ 5 ಮಂದಿ ಅಂದ್ರ ನಮ್ಮೊಳಗಿರ್ತಕ್ಕಂಥದ್ದು ಧರ್ಮರಾಯ ಅಂತ ಅಂತಾರ ನೋಡ್ರಿ, ಅದು ಧರ್ಮಗುಣ, ಅದೇ ಧರ್ಮರಾಯ. ಆ ಧರ್ಮ ಹೇಳ್ದಂಗ ನಮ್ ಶಕ್ತಿ ಕೇಳ್ಬೇಕು ಮಾತು, ಅದು ಭೀಮ. ಅದಕ್ಕೆ ಧರ್ಮರಾಯ ಮಾತು ಮೀರ್ತದಿಲ್ಲ ಭೀಮ. ನಾವ್ ನೋಡ್ರಿ ಹೆಂಗ ಅಳವಡಿಸ್ಬೇಕಂತಂದ್ರ ಧರ್ಮಗುಣದಿಂದ ನಾವ್ ನಡಿತೀವಲ್ಲ, ಅದ್ರಂತೆ ನಮ್ ಶಕ್ತಿ ಕೇಳ್ಬಿಟ್ರ ಕೆಟ್ಟ ದುರ್ಚಟಕ್ಕೆ ಆ ಶಕ್ತಿನ ಬಳಸಬಾರ್ದಂತ. ಸತ್ಯ ಇದ್ದಲ್ಲಿ ಬಿಡಬಾರ್ದಂತ, ಅದನ್ನ ಹೋರಾಡ್ಬೇಕಂತ ಶಕ್ತಿಯಿಂದ. ಅಂದ್ರ ಅನ್ಯಾಯ ಆಗಿರ್ಬಾರ್ದಂತ. ಇದು ಭೀಮ. ಅವಾಗ ಧರ್ಮದಂತೆ ನಾವು ಶಕ್ತಿ ಬಳಸಿದಾಗ
ಜಗತ್ತಿನ ಗೊತ್ತಾತಂತ. ಏನ್ ಗೊತ್ತಾತತಿ? ಎಲ್ಲ ಏನಿದ್ರಿ ಅಂದ್ರೆ ಬಿಟ್ಟು ಹೋಗೋದಲ್ಲ ಎಲ್ಲ ಜಗ. ಇದು ನಮ್ಮ ಹೊಲ ಮನಿ ಬಂಧು ಬಳಗ ಎಲ್ಲಾರು ಇರ್ತಾರ, ಎಲ್ಲದ್ ಬಿಟ್ಟು ಹೋಗೋದಲ್ಲ ಅಂತ ಗೊತ್ತಾತತಿ ಅಂತ. ಅವಾಗ ಗೊತ್ತಾದಾಗ ಭಗವಂತನ ನೆಲೆ ಸೀತಿ ತಿಳಿತೈತಿ ಅಂತ. ಅವಾಗ ಮೂರನೇದು ಯಾರ ಅವ್ರ ಮೂರನೇರು? ಅರ್ಜುನ. ಅದಕ್ಕೆ ಅರ್ಜುನ ಆ ಗುಣ ಬರ್ತಂತ. ಅವಾಗ ಶಕ್ತಿ ಇರ್ತೈತಿ ಅಂತ. ಅವಾಗ ಅದಕ್ಕೆ ಮಧ್ಯಮ ಪಾಂಡವ ಅಂತಾರ ಅರ್ಜುನ. ಅಮ್ಮರಿ ನಿಮ್ಗೆ ಅದು ಮೊದ್ಲಿದ್ದಂಗ ಆಗಲ್ದಲ್ರಿ ವಿಡಿಯೋ? ಅದಕ್ಕ ಹಂಗ ಮಾತಾಡ ನೀವು ವಿಡಿಯೋ ಆನ್ ಮಾಡ್ಕೇರಿ, ಆನ್ ಮಾಡ್ಕೇರಿ, ವಿಡಿಯೋ ಆನ್ ಮಾಡ್ಕೇರಿ, ಬಂದಾರ ತಮ್ಮ ಬೇಕಾದಂಗ. ಆಮೇಲೆ ಅರ್ಜುನ ಅಂತ ಬಂತು ಮಧ್ಯದಲ್ಲಿ. ನಮ್ಮ ಅಂದ್ರ ಆ ಭಗವಂತ ಅರ್ಜುನ್ಗ ದಶಾವತಾರ ತೋರಿಸಿದ್ನಂತೆ. ಯಾಕೆ ತೋರಿಸಿದಂತಂದ್ರ ನಾವ ಅರ್ಜುನರು ಆಗ್ಬೇಕು. ಈಗ ಧರ್ಮದಂತೆ ಮೊದ್ಲ ಹೆಜ್ಜೆ ಇಡ್ಬೇಕು, ಆ ಧರ್ಮ ಪ್ರಕಾರ ನಮ್ ಶಕ್ತಿ ಬಳಸ್ಬೇಕು. ಅವಾಗ ಭಗವಂತ ಬರ್ತಾನಂತೆ. ಅವಾಗ ಆ ಕೃಷ್ಣ ನಮಗ್ ದರ್ಶನ ಕೊಡ್ತಾನಂತೆ. ಅದ ಅರ್ಜುನ. ಆ ಭಗವಂತನ ದರ್ಶನ ಆದ್ಮೇಲೆ ಇನ್ನ ಇಬ್ಬರದಿರಲ್ಲ, ನ ಕುಲ ಕುಲ ಇಲ್ಲಂತೆ. ಅದು ಗೊತ್ತಾತಂತೆ. ಮನುಷ್ಯರದೆಲ್ಲ ಒಂದೇ, ನ ಕುಲ ಇಲ್ಲ. ಆಮೇಲೆ ವಿಶೇಷವಾಗಿ ಸಹದೇವ ಅಂತ ಬರ್ತಾನೆ, ನಕುಲ ಸಹದೇವ ಅಂತಾರ ನೋಡಿ. ಅವಾಗ ಭಗವಂತ ಸದಾ ನೆಲೆಸಿಬಿಡ್ತಾನಂತೆ. ಇದು ಪಾಂಡವರದ ಕಥೆ ನೋಡ್ರಿ. ರಾಮಾಯಣ ಮಹಾಭಾರತ ಇದರಂತೆ ವಿಶೇಷವಾಗಿ ನಮ್ಮೊಳಗ ಇದಾರ ಅವ್ರು. ಅದನ್ನ ನಾವು ತಿಳ್ಕೊಬೇಕಾಗಿತಿ. ಇನ್ನೊಂದು ವಿಶೇಷ ಹೇಳ್ಬೇಕಾಯ್ತಪ್ಪ ಅಂತಂದ್ರ, ನಾವು ಮಾಡ್ತಕ್ಕಂಥ ಬದುಕಿನೊಳಗ ಈಗ ಅಂದ್ರ ಅಮ್ಮನವ್ರು ನಿನ್ನೆ ಕೇಳಿದ್ರು ಒಂದ್ ಮಾತು, ಧ್ಯಾನ ಅಂದ್ರೆ ಏನು, ಧ್ಯಾನ ಅಂದ್ರೆ ಹೆಂಗ್ ಮಾಡ್ಬೇಕು, ಮೂರ್ ಕುಂದ್ರದ ಧ್ಯಾನ. ನಾವು ಹೋಗಿದ್ದ ಹೋಟ್ಲಾಗ ಇಟ್ಕೊಂಡಿದ್ವಿ. ಜಗದೀಶ್ ದೊಡ್ಡಪ್ಪ ಬಂದಿದ್ರು ಬಾಂಬೆಗೆ. ಮೇಡಮ್ ಮ್ಯೂಟ್ ಮಾಡಿ, ಮಾತಾಡಿ, ಮ್ಯೂಟ್ ಮಾಡ್ಬಿಡಿ. ಮ್ಯೂಟ್ ಮಾಡಿದ್ವಿ. ನಮ್ದು ಸ್ವಲ್ಪ ಹಂಗ ನೋಡ್ಕೊಂತೀರ ಮ್ಯೂಟ್ ಆತ. ಸರ್ ನಿಮ್ದು ಅನ್ಮ್ಯೂಟ್ ಆಗಿದೆ, ಮಾತಾಡಿ ಸರ್. ನಡ್ತಲ್ಲ, ಕೇಳ್ತಲ್ಲ, ಅಷ್ಟು ಪರಲ್ಲ. ಅದರಂತೆ ವಿಶೇಷವಾಗಿ ಒಂದು ಶರಣರು ಒಂದು ಮಾತು ಹೇಳ್ತಾರ. ಏನ್ ಹೇಳ್ತಾರ ಅಂತಂದ್ರ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಶರೀರ. ಸ್ಥೂಲ ನಾವ್ ಏನೇನು ಮಾಡ್ತೀವಿ, ಇದು ಗರಡಿ ಇದ್ದಂಗಂತ. ಗಡಿಯಲ್ಲಿ ಕೋಲಲ್ಲದೆ ಕಾಲದಲ್ಲಿ ಕೋಲ ಅಂದ್ರೆ ಎಲ್ಲ ನಾಟಕ. ಸ್ಥೂಲ ಶರೀರ ಮದುವೆ ಆದ್ಮೇಲೆ ಮಕ್ಕಳು, ಆಮೇಲೆ ಕಾರಣ ಶರೀರದೊಳಗ ಸೂಕ್ಷ್ಮ ಶರೀರದೊಳಗ ಮಕ್ಕಳಾದ್ಮೇಲೆ ಮದುವೆ. ಅವ್ರು ಶರಣರು ಹೇಳ್ಕೊಡ್ತಾರ ಅದನ್ನ. ಶಾಣ್ಯರಂತ ನೀವು ಶಾಸ್ತ್ರನ ಹೇಳ್ತಿಳ್ರಿ, ತಿಳ್ಕೊಳ್ರಿ ಸಾವಕಾಶಿ, ಮಗ ಹುಟ್ಟಿ ತಂದಿಗೆ ಲಗ್ನ ಮಾಡ್ಯಾನ ಕೇಳ. ಮಗ ಹುಟ್ಟಿ ತಂದಿಗೆ ಲಗ್ನ ಹೆಂಗ್ ಮಾಡ್ತಾನ? ಈಗ ನಾವು ಸೂಕ್ಷ್ಮಕ್ಕೆ ಬಂದಿವಿ, ಈಗ ಸ್ಥೂಲದೊಳಗೆ ಬಿಟ್ಟಿವಿ. ಸೂಕ್ಷ್ಮಕ್ಕೆ ಬಂದಾಗ ಈಗ ಎರಡ್ರ ನೋಡಿ ಇಷ್ಟು ಎಲ್ಲ ತಿಪ್ಪಲ ಐತೆ ಅಂದದಕ್ಕೆ ತಿಳುವಳಿಕೆ ಬಂತಲ್ಲ, ಅದು ಮಗ ಅಂತ. ಆ ಮಗ ನಮ್ಮನ್ನ ಕರ್ಕೊಂಡ್ ಹೋಗ್ತಾನಂತ. ಎಲ್ಲಿಗೆ? ಶರಣ ಸತಿ ಲಿಂಗಪತಿ. ಭಗವಂತ ಒಬ್ಬ ನಾ ಆತ ಪತಿ, ನೀನು ಸತಿ, ಶರೀರ ಸತಿ ಅಂತ ಸೂಕ್ಷ್ಮ ಇಲ್ಲಿ ಧ್ಯಾನ ಬಂದಿಲ್ಲ. ಇನ್ನೊಂದು ಮುಂದ ಗಾಡಿಯ ಕಾಯಿಗಳ ಕಟಿ ಅಂದ್ರೆ ಈಶೆ.
ಅದರೊಳಗಿದ್ದಳಪ್ಪ ಅತ್ತಿ ಮನೆ ಸಸಿ, ನಡುವೊಳಗೋಗಿ ನಡುಬ್ಯಾನೆದ್ದು ಅಡದಳಬ್ಬರಸಿ. ಅದು ಗಂಡು ಯಾವುದು ಯಾವುದು ತಿಳ್ಕೊಂಡ್ರೆ ಸಾವಕಾಶ ಅಂತ ಹೇಳ್ತಾನೆ. ಈಗ ಮಳೆ ಇಲ್ಲದೆ ಹೊಳೆ ಬಂದ ಸಾಗರ ಹರಿಕೆ ಕಟ್ಟಿಗೆ ಅಂದ್ರ ಕಲ್ಲು ಸಿಂಗಲ್ ಕಟ್ಟಿಂದ ಕೇಳಿಸ್ತಾ ಇಲ್ಲಲ್ಲ ಸರ್ ಅದು ಒಂದ್ ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಬನ್ನಿ ಸರ್. ಅದು ತುಂಬಾ ಜನ ಕೇಳ್ಕೊತಾ ಇದಾರೆ, ಒಳ್ಳೆ ನುಡಿಗಳೇ ಕೇಳ್ತಿಲ್ಲ ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ ಸರ್. ಇಲ್ಲ ವಿಡಿಯೋ ಆಫ್ ಏನಾದ್ರು ಮಾಡ್ಬಿಟ್ಟು ಬರೀ ಆಡಿಯೋ ಮಾತ್ರ ಮಾಡ್ತೀರಾ ನೋಡಿ ಸರ್. ಅದು ನೆಟ್ವರ್ಕ್ ಇಶ್ಯೂ ಇದೆ ಸಖತ್ತು. ಅದು ಕೈಯಾಗ ಹಿಡ್ಕೊಂಡ್ಬಿಡ್ತಾ ಇರ್ ಫೋನ್. ಈಗ ಕೇಳ್ತಾರ ಮರ ಈಗ ಕ್ಲೀನ್ ಆಗಿ ಕೇಳಿಸ್ತಿದೆ ಸರ್ ಈಗ. ಅದು ಫೋಟೋ ವಿಡಿಯೋ ಬಂದ್ ಮಾಡಿ ತಗ್ರ. ಓಕೆ ಓಕೆ ಸರ್, ಈಗ ಹೇಳಿ ಸರ್ ಕೇಳತ್ತೆ. ನಿಮ್ ಇದು ಯೂಟ್ಯೂಬ್ ಅಲ್ಲಿ ಹಾಕ್ಬಿಟ್ಟು ನಿಮ್ ಫೋಟೋ ಜೊತೆನೆ ಹಾಕ್ತಾರೆ. ಇಲ್ರಿ ನಮ್ದು ಅದು ಕೈಯಾಗ ಫೋನ್ ಬಿತ್ತು, ಅದು ಏನ್ ಮಿಸ್ಟೇಕ್ ಆಗೈತಿ ಅನ್ನೋದು ಅವಾಗ ಇದಾಗೈತೆ. ಈಗಂತ ಕೇಳ್ತಲ್ರ ಮರ. ಕೇಳ್ತಾ ಇದೆ ಸರ್, ಇವಾಗ ಕಂಟಿನ್ಯೂ ಮಾಡಿ ಸರ್, ಕ್ಲೀನಾಗಿ ಕೇಳಿಸ್ತಿದೆ. ಅದರಂತೆ ಈಗ ನಾವು ಸಂಸಾರಂಭ ಸಾಗರದೊಳಗ ಕಲ್ಲು ಸಿಂಗಡಿ ಕಾಯಿಗಳ ಕಟ್ಟಿಗೆಂದು ಹೊಳೆಯ ದಾಟ್ಯಾರ ಈಸೆ. ಅಂದ್ರ ಕಲ್ಲು ಸಿಂಗಡಿ ಅಂತಕ್ಕಂತ ನಮ್ಮ ಈ ಶರೀರನ ಹಾಕ್ಯಂಡ್ ಬಿದ್ದೀವಲ್ರಿ, ಅದ್ರೊಳಗಿದ್ದಳಪ್ಪ ಅತ್ತಿ ಮನೆ ಅದ್ರೊಳಗಿದ್ದಳಪ್ಪ ತುಂಬಾ ಬಸರ ಅತ್ತಿ ಮನೆ ಸಸಿ, ನಡುವೊಳಗೋಗಿ ನಡುಬ್ಯಾನೆದ್ದು ಅಡದಾಳ ಬರೆಸಿ. ನೋಡ್ರಿ, ಈಗ ಸಂಸಾರಂಭ ಸಾಗರದಾಗ ಬಿದ್ದೀವಿ. ಈಗ ನಾವು ಶರೀರನ ಹಾಕ್ಯಂಡ್ ಬಿದ್ದೀವಿ, ಕಲ್ಲು ಸಿಂಗಡಿ ಕಾಯಿ ಅಂತ ಶರೀರ. ಆ ಕಲ್ಲು ಸಿಂಗಡಿ ಕಾಯಿಗಳನ್ನ ಹಾಕ್ಯಂಡ್ ಬಿದ್ದೀವಿ, ಅದ್ರೊಳಗಿದ್ದಾಳಪ್ಪ ತುಂಬಾ ಬಸರ ಅತ್ತಿ ಮನೆ ಸಸಿ. ಅಂದ್ರೆ ಸ್ವಸ್ಥಿರಂತ ನಾವು. ಅತ್ತಿ ಯಾರಂದ್ರ ಅಜ್ಞಾನ. ಅಜ್ಞಾನ ಎಂಬ ಅತ್ತಿ ಕೈಯಾಗ ನಾವು ಸಿಕ್ಬಿಟ್ಟಿವಿ, ನಾವು ಸ್ವಸ್ಥಿರಂತ. ಅದಕ್ಕೆ ಅಜ್ಞಾನ ಅಂತ. ಯಾಕಂದ್ರೆ ಜಗತ್ತು ಅಜ್ಞಾನದಿಂದ ಕೂಡ್ತಕ್ಕಂತ ಜಗತ್ ಐತಿಲ್ರಿ, ಅದ್ರ ಕೈಯಾಗ ನಮ್ಮನ್ನ ಚೆಕ್ ಮಾಡ್ತೈತಿ ಅಂತದ್. ಆ ಕಲ್ಲಿಗೆ ಬಡ್ದು ಈ ಕಲ್ಲಿಗೆ ಬಡ್ದು ಅವಾಗ ಅರ್ಧ ಹೊಳೆ ಅಂತಂದ್ರ ಅರ್ಧ ವಯಸ್ಸು ಆದ್ಗಳ ತಿಳುವಳಿಕೆ ಬರ್ತೈತಿ ಅಂತ. ಅವಾಗ ಆ ವಿಷಯ ಅಂತಕ್ಕಂತ ಆ ಹೊಲ ಮನಿ ಕೋರ್ಟು ಕಚೇರಿ ಹೆಂಡ್ರು ಮಕ್ಕಳು ಬಂಧು ಒಳಗದಿವಲ್ಲ, ಎಲ್ಲಾ ವಿಷಯಗಳು ತುಂಬ್ಕೆಂದು ಕೆಲವು ಮಂದಿ ಹಂಗ ಜ್ಞಾನ ಅಂತಕ್ಕಂಥ ಮಗನ ಆಡ್ಲಾರ್ದ ಸತ್ತೋಗ್ಬಿಡ್ತಾರಂತ. ಈಗ ನೀವೆಲ್ಲಾರು ಬಂದ್ರಿ ನೋಡ್ರಿ, ತಿಳುವಳಿಕೆ ಬಂತಲ್ಲ, ಜ್ಞಾನ ಅಂತಕ್ಕಂಥ ಮಗನ ಆಡಿದ್ರಿ ಈಗ ಅರ್ಧ ವಯಸ್ಸು ಆದ್ಮೇಲೆ. ಅವಾಗ ಅದು ಹೆಣ್ಣನ ಗಂಡು ಹೇಳ್ರಂತಾರ ಅವ್ರು. ನಡುವೊಳಗೋಗಿ ನಡುಬ್ಯಾನೆದ್ದು ಅಡದಾಳ ಬರಸಿ, ಗಂಡು ಯಾವುದು ಹೆಣ್ಣು ಯಾವುದು ತಿಳ್ಕೊಳ್ರಿ ಸಾವಕಾಶಿ. ಅದು ಗಂಡನ್ ಹೆಣ್ಣು ಹೇಳ್ರಿ ಅಂತಂತಾರ. ಅದು ಜ್ಞಾನಕ್ಕ ಹೆಣ್ಣನಕ್ ಬರಲ್ಲ, ಗಂಡನಕ್ ಬರಂಗಿಲ್ಲ. ಇದು ವಿಶೇಷವಾಗಿ ಅಜ್ಞಾನ ಎಂಬುದು ಅತ್ತಿ, ಅದ್ರ ಕೈಯ ಸಿಕ್ಕರ್ ನಾವು ಸ್ವಸ್ಥರು. ಅವ್ರು ಇನ್ನೊಂದ್ ಕಡೆಗೆ ಹೇಳ್ತಾರ, ಅವ್ರು ಬಹಳ ವಿಶೇಷವಾಗಿ ಅದನ್ನ ಮೊದಲು ಇದ್ ಮುಗಿಸಂಬ್ರಿ. ಮತ್ತೆ ಮೂರನೇ ನೋಡಿ ಹೇಳ್ತಾರ ಅವ್ರು ಸಿದ್ಧರುಡ್ರು. ನೆಲ ಇಲ್ಲದೆ ಹೊಲ ಮಾಡ್ಯನಪ್ಪ ಕರಿಕಿ ಕಣಿಗೆ ತೆಗಿಸಿ, ಅಥವಾ ಗುಡ್ಡಗವರ ಸೋಸಿ. ಬೀಜ ನಿಲ್ಲದೆ ಬಿತ್ತಿ ನೋಡಿನ ಬೆಳೆ ಬಂತ ಅಬ್ಬರಸಿ, ಕುಡುಗಲ್ಲ ಹಿಡಿಲಿಲ್ಲ ಪೆಂಡಿ ಕಟ್ಟಲಿಲ್ಲ ಬೆಳೆ ಬಿತ್ತು ಕತ್ತರಿಸಿ. ಊರು ಒಳಗಿನ ಬಾಲ್ಯರನ್ನ ಕರೆಸಿ ತೆನಿ ಮುರಿಸನ ಸೋಸಿ. ನೋಡ್ರಿ, 9 ಮಂದಿ ಆಯ್ಯರ ಬಂದು ಕುಂತರ ಸುತ್ತರಿಸಿ, ಒಬ್ಬೊಬ್ಬರಿಗೆ ಒಂದು ಏರು ಕೊಟ್ರೆ ಎಷ್ಟು ಉಳಿತಿ ರಾಶಿ. ನೋಡ್ರಿ, ಅಂದ್ರ ನೆಲ ಇಲ್ಲದ ಹೊಲ ಮಾಡೇನಪ್ಪ ಕರಿಕಿ ಕಣಿಗೆ ತೆಗಿಸಿ. ಅಂದ್ರ ನೆಲ ಇಲ್ಲದ ಹೊಲ ಅಂದ್ರ ತಲಿ. ಕರಿಕಿ ಕಣಿಗಿ ಅಂತಂದ್ರ ಕೆಟ್ಟ ಗುಣಗಳು. ನೋಡ್ರಿ, ಆಮೇಲೆ ಬೀಜ ನಿಲ್ಲದೆ ಬಿತ್ತಿ ನೋಡನ ಬೆಳೆ ಬಂತ ಅಬ್ಬರಸಿ. ಬೀಜ ಇಲ್ಲದ ಬಿತ್ತಿ ನೋಡಿ ಅಂತಂದ್ರೆ ಒಬ್ರು ಮಾಸ್ಟರ್ ಮಾತು ಹೇಳ್ತಾ ಇರ್ತಾರ, 1000 ಮಂದಿ ಕೇಳ್ತಾ ಇರ್ತಾರ. ಆತನ ಮಾತು ಕಣ್ಣಿಗೆ ಕಾಣಲ್ಲ, ಎಲ್ಲಾರು ಕಿವ್ಯಾಕ್ ಹೋತಾವ. ಇದು ಬೀಜ ನಿಲ್ಲದೆ ಬಿತ್ತಿ ನೋಡೋದು. ಇದು ಬೀಜ
ಅದು ನೋಡ್ಕೊಂತೀರ ಮರ ಇದು ಆ ಪಾತ್ರ ಅದು ಆಡಿಯೋ ಯಾರ ಹುಡ್ರು ಸ್ವಲ್ಪ ಗದ್ದ ಮಾಡ್ತಾರೆ. ಹಲೋ ಸರ್ ಮಾತಾಡಿ. ಒಂದ್ ನಿಮಿಷ ನೋಡ್ಕೊಂತೀವಿ ಸರ್. ಅತ್ತ ನೀವ ಎಲ್ಲ ಮಾತಾಡಿ ಸರ್. ಹ್ಞೂನ್ರಿ ನೆಲ ಇಲ್ಲದವಲ್ಲ ಅಂದ್ರ ಆಮೇಲೆ ಬೆಳೆ ಬಂತಲ್ರಿ ಅಬ್ಬರ್ಸಿ ಅದು ಕುಡಗಲ್ಲ ಹಿಡಿಲಿಲ್ಲ, ಪೆಂಡಿ ಕಟ್ಟಲಿಲ್ಲ, ಬೆಳೆ ಬಿತ್ತು ಕತ್ತರಿಸಿ ಅಂದ್ರ ಜ್ಞಾನದ ಆತಿಗ ಗೊತ್ತದ ರಾಶಿ ಹೆಂಗ್ ಮಾಡ್ಬೇಕಂಬುದು. ಊರು ಒಳಗಿನ ಬಾಲ್ಯರನ್ನ ಕಲಿಸಿ ತೆನಿ ಮುರಿಸನ ಸೋಸಿ ಅಂಗ ಗುಣಗಳು ಅಳೆದು ಲಿಂಗ ಗುಣಗಳನ್ನ ಕಲಿಸಿ ಜ್ಞಾನ ಅಂತಕ್ಕಂಥ ರಾಶಿ ತಯಾರಾತಿ. 9 ಮಂದಿ ಆಯ್ಯಾರ ಬಂದು ಕುಂತರ ಸುತ್ತರಿಸಿ ಆ ರಾಶಿಗೆ 9 ಮಂದಿ ಕುಂತಾರಂತ ಆಯ್ಯಾರ. ಅವ್ರು ಯಾರಂತಂದ್ರ ನಮಗೆ 9 ರಂಧ್ರಗಳು ಇದಾವ ಪ್ರತಿಯೊಬ್ಬರ ಶರೀರಕ್ಕ, ಅವರೇ ಆಯ್ಗಳು. ಅದರಿಂದ 9 ಅದ್ರಾಗ ನಾವು ಗಾಳಿ ಹೊರಗೆ ಹೋಗ್ಬಿಡುತ್ತೆ, ಎಂದು ಹೊತ್ತನ ಉಸಿರು ಗೊತ್ತಾಗಲ್ಲ. ಅದ್ರೊಳಗ ಅವರು 9 ಮಂದಿ ಆಯ್ಗಾರಂತಾವು ನಮ್ಮ ನವರಂಧ್ರಗಳು. ಅವ್ರಿಗೆ ಒಬ್ಬೊಬ್ಬರಿಗೆ ಒಂದು ಏರು ಕೊಟ್ಟರೆ ಎಷ್ಟು ಉಳಿತು ರಾಶಿ ನೋಡ್ರಿ. ಅಂದ್ರ 6 ಶಾಸ್ತ್ರ 18 ಪುರಾಣ ಅಂತ ಹೇಳ್ತಾರ್ರಿ. 18 ಪುರಾಣಗಳು ಅಂತಂದ್ರ 18ನ ಚೀಲ ಮಾಡ್ಬೇಕ ಅವನ. ಅವಾಗ 9 ಏರ್ ಆತಾವ. ಒಂದೊಂದ್ 2 ಚೀಲಕ್ಕೆ ಒಂದೊಂದ್ ಏರು. 18 ಪುರಾಣ ನಾವು ಮುಗಿಸ್ಬೇಕಂತ ಅವನು. ಅಂದ್ರೆ ಅಂತಿ 9 ಮಂದಿಗೆ ಹಂಚ್ಬಿಡಕ್ ಒಂದೊಂದ್ ಏರ್ ಹಂಚ್ಬಿಟ್ರೆ ಬರೀ ಖಾಲಿ ಉಳಿತಿ ಜೀರ ಆತದ. ಅವಾಗ ರಾಶಿನ ಉಳಿಯಲಿಲ್ಲಂತ. ಇರೋದ 18. ಈಗ ಪತ್ರಿಜಾವರಾದ್ರೂ 18 ಅಧ್ಯಾಯದಾಗ 18 ನುಡಿಗಳನ್ನಾಗ ಒಂದು ಅನುಭವ ಹೇಳ್ತಾರ ಅವ್ರು. ಅವನ್ನ ಮುಗಿಸಿಬಿಡಕಂತ ನಮ್ಮೊಳಗ. ಅದು ಉಳಿಬಾರ್ದಂತ ಅದ್ ರಾಶಿ ಒಳಗ. ನಮ್ದು ಕಸರು ಅದು ಕಲ್ತೀನಿ ಎಂಬುದು ಉಳಿಬಾರ್ದು, ಕಲ್ತಿಲ್ಲ ಎಂಬುದು ಉಳಿಬಾರ್ದು. ಯಾವಾಗ ಅಷ್ಟು ತಿಳ್ಕೊಂಡ್ಮೇಲೆ ಜಳ ಆದಾಗ ಅವಾಗ ನಿಜವಾದ ಮುಕ್ತಿ ಸಿಗ್ತೈತಿ ಅಂತ ಹೇಳ್ತಾರ ಅವ್ರು. ಅದಕ್ಕೆ ದೇಶಕ್ಕೆ ಅಧಿಕವಾದ ವಾಸವುಳ್ಳ ಹುಬ್ಬಳ್ಳಿ ಒಳಗ ಹೊರಗಾಗಸಿ ಆ ಊರೊಳಗ ಸಿದ್ದರೂಢ ಸ್ವಾಮಿ ನೆಲೆಸ್ಯಾನ್ರಿ ಪೂರ್ಮಾಸಿ ಅಂತ ಹೇಳ್ತಾರ. ಶರಣರ ವಿಚಾರ ತಗೋಬೇಕಂತಪ್ಪ ಅಂದ್ರ ಇನ್ನೊಂದ್ 10 ನಿಮಿಷ ಹೇಳಿ ಮುಗಿಸಂಬ್ರಿ. ಸ್ವಲ್ಪ ಅದೇನು ನಡಿತೈತಿ ಟೈಮ್ ಇದಾದ್ರನ. ಶರಣರು ಒಂದು ವಚನ ಹೇಳ್ತಾರ. ಅದನ್ನ ಯಾಕಂದ್ರ ಆಲೋಚನೆ ಮಾಡ್ಬೇಕು. ಪ್ರತಿಯೊಬ್ಬರು ಆಲೋಚನೆ ಶಕ್ತಿ ಇರ್ಬೇಕು. ಪ್ರತಿಯೊಬ್ಬರಿಗೆ ಆಲೋಚನೆ ಬೇಕು. ಕಾಮಿಸಿದಲ್ಲದೆ ಕೊಡೋದು ಕಾಮಧೇನು, ಕಲ್ಪಿಸಿದಲ್ಲದೆ ಕೊಡೋದು ಕಲ್ಪವೃಕ್ಷ, ಚಿಂತಿಸಿದಲ್ಲದೆ ಕೊಡೋದು ಚಿಂತಾಮಣಿ, ಭಾವಿಸಿದಲ್ಲದೆ ಕೊಡೋನು ಶಿವನು. ಕಾಮಿಸದೆ, ಕಲ್ಪಿಸದೆ, ಚಿಂತಿಸದೆ, ಭಾವಿಸಿದೆ ಕೂಡಲ ಚೆನ್ನ ಸಂಘ ನಿಮ್ಮ ಶರಣರು ಕೊಡಬಲ್ಲರು. ಯಾಕಂತಂದ್ರ ಅವ್ರು ಹೇಳ್ತಾರ ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ ಮತ್ತೆ ನಮ್ಮ ಭಾವ ನಮ್ಮೊಳಗದೇವಂತ ಎಲ್ಲರೂ. ನಾವ್ ಹೊರಗದೆ ಅಂತ ತಿಳ್ಕೊಂಡೀವಿ. ಪೌರಾಣಿಕದಾಗ ಅದ್ರಾಗ ಓದಿ ಕರೆಂದ್ರ ಎಂದ ಇದ್ದ ಬಿಡಪ್ಪ ಕಾಮಧೇನು ಅಂತ ನಾವು ತಿಳ್ಕೊಂಡೀವಿ. ಅವ್ರು ಹೇಳ್ತಾರ ಕಾಮಿಸದಲ್ಲದೆ ಕೊಡೋದು ಕಾಮಧೇನು. ಜಗತ್ತೇ ಒಂದು ಕಾಮಧೇನಂತ. ಎಲ್ಲ ಸಿಗ್ತೈತಿ ಇದ್ರಾಗ. ಎಲ್ಲದ ಕಳ್ರು, ಸುಳ್ರು, ಪಾಪ ಪುಣ್ಯ, ಒಳ್ಳೇದು ಕೆಟ್ಟದ್ದು ಎಲ್ಲ ಸಿಗ್ತೈತಿ. ನಾವ್ ಏನ್ ಅದನ್ನ ಯಾರಮ್ಮರ ಸ್ವಲ್ಪ ಅವ್ರು ಯಾರು ಮಾತಾಡ್ಕತ್ತಾರ? ಇಲ್ಲ ಮಾತಾಡಿ ಸರ್, ಮ್ಯೂಟ್ ಮಾಡಿದೆ. ಹ್ಞೂನ್ರಿ. ಅದರಂತೆ ವಿಶೇಷವಾಗಿ ಕಾಮಿಸದಲ್ಲದೆ ಕೊಡೋದು ಅಂದ್ರ ಎದ್ದ ತಕ್ಷಣ ಜಗತ್ತು ನೆನಪಾತತಿ. ಆ ಜಗತ್ತು ಅದೇ ಕಾಮಧೇನು. ಅದ್ರಾಗ ಕಲ್ಪನೆ ಮಾಡ್ಕೋಬೇಕು ನಾವು. ಈ ಬೆಂಗಳೂರಿಗೆ ಹೋಗ್ಬೇಕು, ಬೆಂಗಳೂರಿಗಿಂತ ಅಮ್ಮನವ್ರ ಮನೆಗೆ ಹೋಗ್ಬೇಕು, ಇಲ್ಕಪ್ಪ ಅಂದ್ರೆ ತುರ್ವಾಳಿಗೆ ಹೋಗ್ಬೇಕು, ಇಂತ ಸಿನ್ನೂರಿಗೆ ಹೋಗ್ಬೇಕು, ಕಲ್ಪನೆ ಮಾಡ್ಕೊಳದೈತಿ. ಅದು ಕಲ್ಪವೃಕ್ಷ ಅಂತ. ಜಗತ್ತ ಒಂದು ಕಾಮಧೇನು. ಅದು ಇದು ಮನುಷ್ಯರಿಗೆ ಸಂಬಂಧಪಟ್ಟತಿ. ಇದು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಸಂಬಂಧಪಟ್ಟಿಲ್ಲ ಇವು. ಕಾಮಧೇನು ಅಂತಂದ್ರ ಜಗತ್ತು ಕೇಳಿದ್ ಕೊಡ್ತೈತಿ. ಈ ನಾ ಪತ್ರಿಜರ್ ತಕ್ಕ ಹೋದಿವ, ಪತ್ರಿಜರ್ ಸಿಗ್ತಾರ. ಒಳ್ಳೆ ಮಾಸ್ಟರ್ ತಕ್ಕ ಹೋಗ್ಬೇಕಂದ್ರೆ ಒಳ್ಳೆ ಸಿಗ್ತಾರ. ಕಾಳ್ರ ತಕ್ಕ ಹೋದ್ರ ಕಾಳ್ರು ಸಿಗ್ತಾರ. ಕೆಟ್ಟ ಜನ ಸಂಘ ಮಾಡಿದ್ರ ಅದ್ರದ್ದು ಅನುಭವ ಅದ್ರದ್ದು ಬೇರೆ. ನಮಗ್ ಬಿಟ್ಟದಂತಿದ್ ಸ್ವತಂತ್ರ ಆಗ್ಬೇಕು ನಾವು. ಅದಕ್ಕೆ ಒಂದ್ ಮಾತು ಹೇಳ್ತಾರ ಅವರು, ಸ್ವಬುದ್ಧಿ ಸುಖಾಂಚ ಪರಬುದ್ಧಿ ವಿನಾಶ ಅಂತ. ಅದ್ರಂತ ನಾವು ಏನ್ ಮಾಡಕ್ರು ನಮ್ಮ ಸ್ವಂತ ಬುದ್ಧಿ ಅನುಭವಿಸನ್ ಕಸಿ ಅವಾಗ ಕಲ್ಪನೆ ಮಾಡ್ಕೊಂತವಲ್ಲ ಅದು ಕಲ್ಪವೃಕ್ಷ. ಮತ್ತೆ ಚಿಂತಾಮಣಿ ಅಂತಂದ್ರೆ ಯಾವ್ದಂತಂದ್ರ
ನಮ್ಗೆ ಯಾರನ್ನ ಒಂದು ವಸ್ತು ಒಂದು ತಿಂಗಳಿಂದ ಮೊದಲೆಲ್ಲ ಒಯ್ದಿರ್ತಾರ, ಅದನ್ನ ಅವಲಪ್ಪ ಅದನ್ನ ಸಾಮಾನ ಅವತ್ತು ಒಯ್ದಿದ್ನೆಲ್ಲ ಒಂದ್ 2 ದಿವಸ ಕೊಡು ನಮಗೆ ಅಂತ ಬಂದಾಗ ಹಂಗ ಒಯ್ದು ಕೊಡಲ್ಲ. ಅವು ಚಿಂತನೆ ಮಾಡ್ತವು. ಅಲ್ಲೇ ಪಡ್ತಾ ಮಾಡ್ದಾಗ ಇಟ್ಟಿದ್ದೆ, ಇಲ್ಲಿ ಕೆಳಗೆ ಇಟ್ಟಿದ್ದೆ, ಅದು ಟ್ರಂಕ್ ಟಿಜಿರ್ನಾಗ ಇಟ್ಟಿದ್ದೆ ಅಂತ ಚಿಂತನೆ ಮಾಡಿ ಓದ್ತವು. ಚಿಂತನೆ ಮಾಡೋ ಶಕ್ತಿ ಮನುಷ್ಯರಿಗೆ ಐತಲ್ಲ, ಇದು ಚಿಂತಾಮಣಿ. ಅದಕ್ಕೆ ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ. ಮತ್ತೆ ಭಾವಿಸದಲ್ಲದೆ ಕೊಡೋನು ಶಿವನು. ಶಿವನ ನಮಗೆ ಬೇಕಾತಪ್ಪ ಅಂದ್ರ ಭಾವ ಬರೆದಾಗ್ಬೇಕಂತ. ಭಾವ ಬರೆದಾಗ್ಬಿಟ್ರ ತಾನೇ ಶಿವ. ಭಾವದೊಳಗ ಒಳ್ಳೇದು ಬೇಡ, ಕೆಟ್ಟದ್ದು ಬೇಡ, ಏನೇನು ಬೇಡ ಅಂತ ಅದಕ್ಕೆ ಹೇಳ್ತಾರ ಅವ್ರು. ಇದ್ರಂತೆ ವಿಶೇಷವಾಗಿ ಇದನ್ನೆಲ್ಲ ತಿಳ್ಕೊಬೇಕತ್ತಪ್ಪ ಅಂತಂದ್ರ ಮೊದಲು ನಾವ್ ಏನ್ ಮಾಡ್ಬೇಕು? ಶರಣರ ಹಾಕಿದ ಮಾರ್ಗದಾಗ ಹೋಗ್ಬೇಕು. ಧ್ಯಾನ ಅಂತಂದ್ರೆ ಏನು? ಯಾವತ್ತಿಗೆ ನಮಗ್ ಬುದ್ಧಿ ಯಾವಾಗ ತಿಳ್ತಿ ಅವಾಗ್ಲಿಂದನೇ ಧ್ಯಾನ ಕುಂದ್ರಬೇಕಂತ. ಕುಂದ್ರದಂದ್ರ ಮತ್ತೆ ಅಲ್ಲಿ ಕೆಲಸ ಬಯಸಿ ಬಿಟ್ಟು ಕುಂದ್ರದ ಅಲ್ಲ ಅಂತ. ಯಾವತ್ತಿಗೆ ಎಡೆ ಬಿಡ್ದಂಗ ನಮ್ಮನ್ನ ನಾವು ಮರಿಬಾರ್ದು, ಅದೇ ನಿಜವಾದ ಧ್ಯಾನ. ನಮ್ಮನ್ನ ನಾವು ಮರಿಬಾರ್ದು ಅಂತಂದ್ರ ಕೆಲಸ ಮಾಡೋದ್ ಬಿಡೋದಲ್ಲ. ನಾವೇನೇನ್ ಕೆಲಸ ನಿರ್ವಹಿಸ್ಬೇಕು ಅದನ್ನೆಲ್ಲ ವಹಿಸ್ತಾ ಇರ್ಬೇಕು. ಕೈ ಕೆಲಸ ಮಾಡ್ಬೇಕು, ಕಣ್ಣು ನೋಡ್ತಾ ಇರ್ಬೇಕು, ನಾಲಿಗೆ ಮಾತಾಡ್ತಾ ಇರ್ಬೇಕು. ಇವೆಲ್ಲ ಬಿಡಂಗಿಲ್ಲ, ಎಲ್ಲ ಮಾತಾಡ್ಬೇಕು. ಅಂದ್ರ ಹೆಂಗ್ ಮಾಡ್ಬೇಕು ಇವ್ನ ಅಂತಂದ್ರ, ಕ್ಯಾಶರ್ ಇರ್ತಾನ 10 ಗಂಟಲಿದ್ದ 5 ಗಂಟೆ ತನ ನೋಟ್ ಎಣಿಸ್ತಿರ್ತಾನ. ಮತ್ತೆ 5 ಗಂಟೆಗೆ ನನ್ವಲ್ಲ ಅಂತ ಬಿಟ್ಟು ಬರ್ತಾನೆ. ಅದ್ರಂತೆ ನಮ್ ಬದುಕಿರ್ಬೇಕಂತ. ಇದು ಧ್ಯಾನ, ನಿಜವಾದ ಧ್ಯಾನ. ಮತ್ತೆ ಆತ ನಂದು ಹೆಂಗಾರ ನನ್ವಲ್ ಬಿಡಂತ ಆತ ರೊಕ್ಕ ಲೆಕ್ಕ ಹೆಚ್ಚು ಕಮ್ಮಿ ಮಾಡಕ್ ಬರಂಗಿಲ್ಲ. ಅದು ಕರೆಕ್ಟ್ ಕೊಡ್ಬೇಕಲ್ಲಿ. ಅದ್ರಂತೆ ನಮ್ದು ಬಾಳೆ ನಮ್ದಲ್ ಬಿಡಂತ ನಾವ್ ಏನೇನ್ ಹೆಚ್ಚು ಕಮ್ಮಿ ಮಾಡಕ್ ಬರಂಗಿಲ್ಲ. ಎಂಡ್ರಿಗೆ ಎಂಡ್ರ ಮಕ್ಕಳ ಅನ್ಬೇಕು, ಬದುಕು ಅನ್ಬೇಕು, ಬಾಳೆ ಅನ್ಬೇಕು, ಎಲ್ಲ ಮಾಡ್ಬೇಕು. ಅಂದ್ರೆ ಅದು ಕಂಟಿನ್ದಿರಬಾರ್ದು. ಇದು ನಿಜವಾದ ಧ್ಯಾನ ನೋಡ್ರಿ. ಅದ್ರಂತೆ ಪ್ರತಿಯೊಬ್ರು ಧ್ಯಾನಿಗಳು ಅಂತಂದ್ರ ಇದಕ್ಕೆ ಧ್ಯಾನಿಗಳು ಅಂತಾರ. ಯಾವಾಗ ಒಂದ್ 2 ತಾಸು 1 ತಾಸು ಕುಂತ್ಕೊಂಡ್ರಪ್ಪ ಅಂದ್ರ ಆ ಸಂಕಲ್ಪ ವಿಕಲ್ಪ ಅವೆಲ್ಲ ಹೋಗಂಗಿಲ್ಲ. ಅವೆಲ್ಲ ಇವು ಅಂದ್ರಿ ನೋಡ್ರಿ, ಇವತ್ತು ಆಲೋಚನೆ ಶಕ್ತಿ ಮತ್ತೆ ದುರಾಚರಣೆ ಶಕ್ತಿ ಇವೆಲ್ಲ ಒಂದ್ರಿಂದ ಒಂದು ಬರೋವು. ಯಾಕಂದ್ರೆ ಒಂದ್ ಮುಂದ ಒಂದಿಂದ ಬರ್ತಾ ಇರ್ತಾವ. ಅದನ್ನ ತೆಗ್ದಾಕ್ಬೇಕು. ಅದನ್ನ ತೆಗ್ದಾಕ ಸಲುವಾಗಿ ನಾವ್ ನಿನ್ನೆ ಎಂದಿವಿ ನಮ್ಮನ್ನ ಹೆಂಗ ಆಗ್ಲಬೇಕು, ನಮ್ಮನ್ನ ಹೆಂಗ ಆಗ್ಲಾರ್ದಂಗ ಇರೋದಂತಂದ್ರ ನಿನ್ನೆ ನಾವು ಅದೊಂದು ಶಿವನ ಮೇಲೆ ಎಂದಿವಲ್ಲ. ಶಿವ ಅಂದ್ರೆ ನನ್ನನ್ನ ನಾ ಮರಿಬಾರ್ದು ಯಾವತ್ತಿಗೂ. ನಿಜವಾದ ಧ್ಯಾನ ಅಂದ್ರೆ ಅದು ಅಂತ. ಅದೊಂದು ಈಗ ನಿನ್ನಿದ ಅಂತ ನಾನು ನಿಮ್ ಮುಂದ ಅಂದ್ರ ಫಸ್ಟ್ಗೆ ಗುರುವಿಂದ ಆದ್ಮೇಲೆ ಲಿಂಗ ಇದ್ದು, ಆಮೇಲೆ ಜಂಗಮ ಇದ್ರಂಗ 8ಕ್ಕೆ 8 ಮಾಡಿ ಪದನ. ಅದೊಂದು ಗುರುವಿಂದ ಆಮೇಲೆ ಶಿವನ್ ಪದ ಹೇಳ್ತೀನಿ ನಿಮ್ ಮುಂದ. ಗುರು ನಿಂದೆ ಮಾಡಬಾರ್ದು ಅಂತಂದ್ರ ಮಾಡ್ದಾಗಿರ್ತಕ್ಕಂಥ ಗುರು ನಿಂದೆ ಮಾಡೋದಲ್ಲ. ಅದು ಗುರು ನಿಂದೆ ಅಂದ್ರೆ ಹೆಂಗೈತಿ ಇಲ್ಲಿ ಕೇಳ್ರಿ. ಇಲ್ಲಿ ಮನ ಬಿಚ್ಚಿ ಹೇಳ್ತೀನಿ ನಿನ್ನ ಮುಂದ, ಎಂದೆಂದು ಮಾಡಬಾರ್ದು ಗುರುನಿಂದ. ಏನದು ಗುರುನಿಂದ? ದಾರಿ ತೆಪ್ಪಿ ನಡೆದರೆ ಭವ ಬಂದ, ಗುರುದ್ರೋಹ ಎಂಬ ಹಾವು ನಿನ್ನ ಮುಂದ. ನಾನು ನನ್ನದೆಂಬ 2 ಹಲ್ಲಿನಿಂದ, ನಿನ್ನ ಕಂಡರೆ ಕಚ್ಚುತ್ತೈತಿ ಸಿಟ್ಟು ಬಂದ. ನೋಡ್ರಿ, ವಿಷಯ ಎಂಬ ವಿಷ ನಿನ್ನ ತಲೆ ತುಂಬ, 3 ಲೋಕದೊಳಗೆ ತಿರುತಿ ದಳ ಬಂದ. ಮಾಯ ಎಂಬ ಅಹಂಕಾರ ಮುಂದ, ನೀನು ನರಕದೊಳಗೆ ಬಿದ್ದು ಸಾಯ್ತಿ ಯಮನಿಂದ. ಯಾರ್ಯಾರು ಪಾರಾಗಿಲ್ಲೋ ಗರ್ವದಿಂದ, ವಿಷ ಇಳಿಸಿಕೊಳ್ಳೋ ಗುರುವಿನ ಪಾದದಿಂದ. ಲಿಂಗದ ಬೆಳಕು ತಿಳಿಯುವ ಗುರುಮಂತ್ರದಿಂದ, ಶಂಕರಲಿಂಗ ಶರಣರಲ್ಲಿ ಮುಕ್ತಿ ಒಂದ. ಇದು ನಾವು ಬರ್ದದ್ರಿ. ಇದು ಗುರು ನಿಂದೆ ಅಂತಂದ್ರೆ ಏನು? ದಾರಿ ತೆಪ್ಪಿ ನಡೆಯೋದೇ ಗುರು ನಿಂದೆ ಮಾಡಿದಂಗ. ಮತ್ ಏನೋ ಮಾಡ್ದಾಗಿರ್ತಕ್ಕಂಥ ಗುರುಗಳಿಗೆ ಅಲ್ಲಿ ಮಾಡಿದ್ದ ಅಲ್ಲ ಅಂದ್ರೆ ಗುರು ನಿಂದೆ ಅಲ್ಲ. ಅದು ಅಲ್ಲಿ ಮಾಡಿದ್ದ ಅಲ್ಲ ಅನ್ಬೇಕು, ಹೌದದ್ದು ಹೌದು ಅನ್ಬೇಕು. ನೋಡ್ತು ಕ್ರಮ ತಪ್ಪಿ ಮಾತಾಡ್ತಾ ಅದು ಗುರು ನಿಂದೆ. ಅದನ್ನ ತಿಳ್ಕೊ. ಅದನ್ನ ನಮ್ಮನ್ನ ಕಾಪಾಡೋದು, ಅದ ನಮ್ಮನ್ನ ಶಿಕ್ಷೆ ಕೊಡೋದು ಅದೇ. ಎಲ್ಲ ಒಟ್ಟು ಮಾಡ್ಕೇಸಿ ನಮ್ಮನ್ನ ನಾವು ಅದು ಮನುಷ್ಯನೊಳಗೆ ಇಟ್ಕೋಬೇಕು. ಹೆಂಗ್ ಇಟ್ಕೋಬೇಕಂತಂದ್ರ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮನದೊಳಗ ಶಿವಲಿಂಗ ಮರಿಬಾರದವ್ವ, ಮರೆತೆರೆ ಬರುತ್ತಾವ 108 ದೆವ್ವ. ನಿನ್ನ ಮನದೊಳಗ ನೀ ನಡೆಯುವ ದಾರಿ, ಯಾರ್ಯಾರು ಬರುವುದಿಲ್ಲ ನಿನ್ನಿಂದ ದೂರಿ. ಎಲ್ಲಾರು ನನ್ನವ್ರಂತ ಹೇಳ್ತಿದಿ ಸಾರಿ, ಕರುಣೆಯಿಂದ ನೋಡಿಲ್ಲ ಯಾರು ನಿನ್ನ ಮಾರಿ. ಯಾರಿಗೆ ಯಾರೆಲ್ಲ ತಿಳಿದು ನೀ ನೋಡಿ,
ಮನಗನವಾಗಿ ಬೈಲೊಳಗಾಡಿ. ನೋಡ್ರಿ, ಈಗ ನಮ್ಮ ಮನದೊಳಗ ಶಿವಲಿಂಗನ ಮಾರ್ತ್ರ ಅಂದ್ರ ನಾ ಮಾರ್ತ್ರ ಬದುಕಿನಾಗ ಯಾರ ಏನ ಅಂತಾರ ಅವ್ರ ಕಡೆಗೆ ಬಿಡ್ಬೇಕಂದ್ ನಮಗ್ ಸಂಬಂಧಪಟ್ರ ಮಾತ್ರ ನಾವು ಮಾಡ್ಕೋಬೇಕು. ನಿಂದೆ ಮಾಡಿದ್ರ ಅವ್ರ ಹಂಗಂದ್ರು ನನ್ ಹಿಂಗಂದ್ರ ಅವ್ರ ನೋಡ್ಬಾರ್ದಾಕಿರ ಮತ್ತೆ ನಮ್ದು ಅವ್ರ ಕರ್ಮ ನಮಗೆ ಸುತ್ತೈತಿ ಅಂತ ನಾವು ನೀಟವಾಗಿ ಮಾತು ಅದು ಹೆಂಗಿರ್ಬೇಕಂದ್ರ ನಾಲಿಗೆನೆ ಗುರುಲಿಂಗ ಆಗ್ಬೇಕಂತ. ನಿನ್ನೆ ಒಂದ್ ಮಾತು ಹೇಳಿದ್ವಿ ತಮಗೆ. ಗುರು ಅಂದ್ರೆ ಏನು, ಗುರು ಅಂದ್ರೆ ಯಾರು ಅಂತ ಹೇಳ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಶರಣ, ಪ್ರಕೃತಿಯೇ ಗುರು ಗಗನವೇ ಲಿಂಗ ಜಗವೆಲ್ಲ ಕೂಡಲ ಸಂಗಮ ಅಂತ. ಅದರಂತೆ ಪ್ರಕೃತಿ ನಮಗೆ ಬುದ್ಧಿ ಕಲಿಸ್ತೈತಿ. ಅದರಂತೆ ನಾವು ಆಚರಣೆ ಮಾಡ್ಬೇಕಂದ್ರ ನಾಲಿಗೆನ ಗುರುಲಿಂಗ ಆಗ್ಬೇಕು. ಗುರುಲಿಂಗ ಅಂದ್ರ ಆಡಿದ ಮಾತು ಬುಟ್ಟು ಬಾಣ ವಾಪಸ್ ಬರಗಲ್ಲಂತ, ಕೆಲಸ ಮಾಡೇ ಬಿಡ್ತಾವಂತ ನೋಡ್ರಿ. ಅಸಲಿಗೆ ವಿಚಾರ ಮಾಡಿ ನಾಲಿಗೆ ಹೊರಗ್ ಬಿಡ್ಬೇಕು. ಇದನ್ನ ನಮ್ಮ ರಕ್ಷಣೆ ಮಾಡ್ತೈತಿ. ಬುಟ್ಟು ಬಾಣ ಏನೋ ಒಂದ್ ಕೆಲಸ ಮಾಡಿಬಿಡುತ್ತೆ, ಯಾವ್ದಕ್ಕಾರ ಒಡ್ಲಿ ಜೀವಕ ಹಾನಿ ಅದು. ಅದರಂತೆ ಮಾತು. ಅದಕ್ಕೆ ನಾಲಿಗೆಗೆ ಗುರುಲಿಂಗ ಅಂದ್ರು, ಮೂಗಿಗೆ ಆಚಾರಲಿಂಗ ಅಂದ್ರು. ಹೆಂಗಂತಂದ್ರ ಜೀವನದೊಳಗ ಮೂಗಿಗೆ ಇದ್ರ ಮಕ ಚಂದ ಅಂತ, ಊರಾಗ ಆತ ಮರದಿಸ್ತಿಯಿಂದ ನಡೆದನಪ್ಪ ಅಂದ್ರ ಆತನ ವಿಶೇಷವಾಗಿ ಆತ ಚಂದ ಕಾಣ್ತಾನ, ಎಲ್ಲಾರು ಕರಿತಾರ. ಕ್ರಿಯೆ ತಪ್ಪಿ ನಡೆದ್ರ ಕರಿ ಬರ್ಬಿಡ್ರ ಆತಂತಕ್ ಏನಿಲ್ಲ, ಆತದ ಮನುಷ್ಯ ಸರಿಗಿಲ್ಲ, ಆತ ಮಾಡ್ದು ಮಾತಾಡ್ತಾನೆ ಮೇಲತ್ ಕ್ರಿಯೆ ಆಚರಣೆ ಸರಿಗಿಲ್ಲ ಅಂತ ಯಾರು ಕರೆಯಂಗಿಲ್ಲ. ಅದಕ್ಕಲ್ಲಿ ಕ್ರಿಯೆ ಇಲ್ದಾತ ಹೆಂಗ ಊರಾಗ ಸರಿಗಿರಲ್ಲೋ, ನಿಜವಾದ ಆಚಾರನೇ ಮೂಗಂತ. ಜೀವನದೊಳಗ ಕಣ್ಣು ಶಿವಲಿಂಗ ಅಂತ ಆಗ್ಬೇಕಂತ. ಎಲ್ಲಾರು ನೋಡಿದ್ರೆ ನಮ್ಮಂಗ ಇರ್ಬೇಕು, ನಮ್ಮಂಗ ಕಾಣ್ತಿರ್ಬೇಕು ಎಲ್ಲಾರನ್ನ. ಇದು ಒಳಗ್ ನೋಡೋದು, ಹೊರಗಲ್ಲ. ಎಲ್ಲಾರನ್ನ ಭಿನ್ನ ಭಿನ್ನ ಐತಿ ನೋಡ್ಲು, ಎಲ್ಲಾರ ತಲ್ಲಿ ಪರಮಾತ್ಮ ಇದೇನಂತ ತಿಳ್ಕೊಬೇಕು. ಎಲ್ಲಾ ತಲ್ಲಿ ಪರಮಾತ್ಮ ಇದೇನಂತ ಎಲ್ಲಾರನ್ನ ಒಂದು ಮಾಡಕ್ಕೆ ಹೊರಗ್ ಹೋಗ್ಬಾರ್ದಂತೆ. ಯಾಕಂದ್ರ ಭಿನ್ನ ಭಿನ್ನ ಆಗಿರ್ತಂತ ಜಗತ್ತಿನಾಗ ನಾವು ಸಿಗೋಬಿಡ್ತೀವಿ. ಯಾರ್ಯಾರಂಗ ಅವ್ರು ಕೂಡ ಹಂಗಂಗ್ ಮಾತಾಡ್ಬೇಕಂತ ಕಾನೂನ್ ಪ್ರಕಾರ ಮಾತಾಡ್ಬೇಕು. ಇದು ನಾಲಿಗೆ ಗುರುಲಿಂಗ, ಕಣ್ಣು ಶಿವಲಿಂಗ, ಕಿವಿ ಪ್ರಸಾದ ಲಿಂಗ. ಕಿವಿ ಪ್ರಸಾದ ಲಿಂಗ ಹೆಂಗ ಆಗ್ಬೇಕಂತಂದ್ರ, ಈಗ ಪಾಂಡವ್ರ ಕತಿ ನೀವು ಕೇಳಿರ್ತೀರಿ. ದುರ್ಯೋಧನ ಜಾರಕೆಂಬ ಬಿದ್ದಾಗ ದ್ರೌಪದಿ ಮ್ಯಾಳ ಕುಂತಂದಾಗ ನಕ್ಲಂತ, ಅಂದನ ಮಗ ಅಂದ, ಕುರುಡನ ಮಗ ಕುರುಡ ಅಂತ ಅಂದಾಗ ಆತಗ ಕಿವಿ ಪ್ರಸಾದ ಹಿಂಗ ಆಗ್ಲಲ್ಲ. ಅದು ಸಿಟ್ಟು ಬಂದ್ಬಿಡ್ತಿ, ನನ್ನ ಅಪಮಾನ ಮಾಡ್ಲಲ್ಲ ಈಗ ನಾನು ಏನಾದ್ರು ಶರ್ತ ಮಾಡ್ತಾನ ಕಸಿ ಮರದಿ ಕಾಡ್ತೀನಿ ಅಂತೇಳಿ ಮಾಡಕ್ ಹೋದ. ತಾನನ ಆಳಾದ, ತನ್ನ ಸೈನ್ಯನ ಆಳಾತಿ. ಅದಕ್ಕೆ ಶಬ್ದದಿಂದ ಇಲ್ಲಿ ಅಷ್ಟೆಲ್ಲ ಲುಕ್ಷಣ ಆಗೈತಿ. ಯಾರ ಏನಂದ್ರ ನಮ್ದಾದ್ರ ನಮ್ಗೆ ಹೆಚ್ಚಬೇಕು, ಅದು ಅಂದ ಮಾಡಲ್ಲ. ಅದರಂತೆ ಕಿವಿ ಪ್ರಸಾದ ಲಿಂಗ ಆಗ್ಬೇಕು. ಚರ್ಮ ಅಥವಾ ಪಾದ ಜಂಗಮಲಿಂಗ. ಯಾಕಂದ್ರ ಜಂಗಮನಿಲ್ಲ ಜಗದೊಳಗವ್ವ, ಜಂಗಮನೊಳ ಜಗವೆಲ್ಲವ ಅಂತ. ಅಂದ್ರ ಚಲಿಸುವ ಜಂಗಮ ಅಂತಾರ. ಅದು ಜಂಗಮಲಿಂಗ. ಅಂದ್ರ ವಿಶೇಷವಾಗಿ ಇನ್ನೊಂದು ಹೇಳ್ಬೇಕಂತಂದ್ರ, ಜಂಗಮ ಅಂದ್ರ ಲೌಕಿಕ ಮತ್ತೆ ಪಾರಮಾರ್ಥ ಎರಡನ್ನು ಅನುಭವಿಸಿ ಅದಕ್ಕೆ ಅನುಭವಿಸ್ಲಾರ್ದಂಗಿರೋದ ಜಂಗಮಲಿಂಗ, ಜಂಗಮ ವಸ್ತು. ನೋಡ್ರಿ, ಸರ್ವಾಂಗ ಏನೈತೆ ಶರೀರ, ಇದು ಮಹಾಲಿಂಗ ಅಂತ. ಮಹಾಲಿಂಗ ಅಂತ ಇದು ನಮ್ ಶರೀರ. ಇದ್ರೊಳಗ 5 ಲಿಂಗಗಳು ಅಡಕಾಗ್ಯಾವ. ಇದರಂತೆ ಟೈಮ್ ಆಯ್ತೇನ್ರ ಮರ? ಹಲೋ, ಹಾ ಹೇಳಿ ಸರ್. ಇನ್ನೊಂದ್ 10 ನಿಮಿಷ ಹೇಳಿದ್ರೆ ನಡೀತ್ರಿ? ಹಾ, ಇನ್ನೊಂದ್ 10 ನಿಮಿಷ ಹೇಳ್ಬಿಡಿ ಸರ್. ಅಂದ್ರೆ ನೆಟ್ವರ್ಕ್ ಇಷ್ಟಿಂದ ಇರೋದ್ರಿಂದ ತುಂಬಾ ಮಾಹಿತಿ ಪಡ್ಕೊಂಡಂಗ ಆಗ್ಲಿಲ್ಲ. ಅದಕ್ಕೆ ಇನ್ನೊಂದ್ 10 ನಿಮಿಷ ಆಗ್ಲಿ ಸರ್. ಇಲ್ಲ ಅಮ್ಮರ, ನಾವ್ ಇನ್ನೊಂದ್ ಸರ್ತಿ ಇದನ್ ಬ್ಯಾರೆ ಮಾಡಮ್. ಇನ್ನೊಂದ್ ಕಾರ್ಯಕ್ರಮ ನಮಗೇನೋ ಮನಸ್ಸು ಬರೋಲ್ರಿ ಮಾತಾಡಕ. ವಿಡಿಯೋನು ಸರಿಯಲ್ಲ, ಮೊಬೈಲ್ ಏನಾಯ್ತು ನಮ್ದು ಗೊತ್ತಾಗಿಲ್ಲ. ಓಕೆ ಸರ್, ಯಾವ್ದಾದ್ರು ಒಂದು ವಚನ ಪದಗಳಿಂದ ಸಂಪನ್ನಗೊಳಿಸೋಣ ಸರ್. ಯಾವ್ದಾದ್ರು ಒಂದು ವಚನನೋ ಇಲ್ಲ ಶರಣರ ಗೀತೆನೋ ಹೇಳ್ಬಿಡಿ ಸರ್. ಇಲ್ಲ ಸರ್, ಇನ್ನೊಂದ್ ಸ್ವಲ್ಪ ಹೊತ್ತು ಹೇಳಿ ಸರ್, ಇನ್ನೊಂದ್ 5 ನಿಮಿಷ, ಆಮೇಲೆ ವಚನಗಳು ಹೇಳಿ ಸರ್. ಕೇಳಿಸ್ತಿದೆ ಇವಾಗ ಸ್ವಲ್ಪ? ಇವಾಗ ಚೆನ್ನಾಗ್ ಕೇಳಿಸ್ತಿದೆ ಸರ್. ಇವಾಗ ಆಫ್ ಮಾಡಿದ್ಮೇಲೆ ಚೆನ್ನಾಗ್ ಬರ್ತಾ ಇದೆ. ಹೌದೌದೌದ್ರಿ. ಈಗ ನಾವ್ ವಿಡಿಯೋದಾಗಿದ್ನ 6 ಚಕ್ರಗಳು ಅಂದಿರಲ್ರಿ, ಎಲ್ಲ ರೆಡಿ ಮಾಡಿ ಟೈಪ್ ಹೊಡೆದಿದ್ವಿ. ಅದನ್ನ ತೋರ್ಸ್ಬೇಕಂತಂದ್ರ ಇದು ವಿಡಿಯೋ ಒಂದ್ ಸರಿಗೆ ಆಗಲ್ಲ, ಅದ್ರಾಗ ತೋರ್ಸ್ತಿದ್ರಿ.
ಈಗ 6 ಚಕ್ರಗಳು 12 ಲಿಂಗಗಳು ಅಂತಾರಲ್ರಿ ಅಮ್ಮರ ಶರೀರದಾಗ ಅದೇವಂತಾವು. ಹಾ ಸರ್. ಹೊರಗ ನಾವು 12 ಜ್ಯೋತಿರ್ಲಿಂಗಗಳು ನೋಡಕ್ ಹೊಂಟಿವಿ ಅಂತ ಓದ್ತಾರ ಎಲ್ಲಾರು. ನೀವು ಎಲ್ಲಾರು ಓದ್ತಾರ, ಅದಕ್ಕೆ ಅಂತಾರ ಹೆಸರು 12 ಲಿಂಗಗಳು ಅಂತ. ಅದು ಯಾವ ಅಂತಂದ್ರೆ ಮೊದಲು ತಿಳ್ಕೊಬೇಕು. ಅದ್ರ ಮೊದಲು ಬುನಾದಿ ಅಂತ ನಮಗೆ ನಮ್ಮೊಳಗದೆ ಅಂತಾರ 12 ಲಿಂಗಗಳು. ಅವು ಯಾವ ಅಂತಂದ್ರಿ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ 3 ಬುನಾದಿ ಅಂತ್ರಿ ಇವು. ನಮಗೆ ಮನುಷ್ಯನಿಗೆ ಕುಂಡಲಿನಿ ಶಕ್ತಿಯಾಗ ಬರ್ತಾವ್ರಿ. ನಾವು ದೇಹದಾಗ ನೋಡ್ಬೇಕ್ರಿ ಇವನ್ನೆಲ್ಲ ಸೂಕ್ಷ್ಮ ಶರೀರದಾಗ ಬರ್ತಾರಿ. ದಿಗಂಬರ ಚಿತ್ರ ನವನೀತಿ ಬುಕ್ದಾಗ ತಾವ್ ನೋಡಿರ್ತೀರ, ಒಬ್ರನ್ನ ನೋಡಿರ್ತೀರ. ಅದ್ರಾಗ ಧ್ಯಾನಕ್ಕೆ ಕುಂತಾಗ 6 ಚಕ್ರಗಳು ಮೂಡ್ತಾವಲ್ರಿ, 9 ಚಕ್ರಗಳು ಇರ್ತಾವು. ಅದ್ರಾಗ 7 ಅಂತ ಮೊದಲು ವಿಶೇಷ ಮಾಡ್ತಾರ. ಅದ್ರಾಗ 12 ಲಿಂಗಗಳು ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಹಾಗೂ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ, ಆಮೇಲೆ ನಿಖಲಲಿಂಗ, ನಿರಂಜನಲಿಂಗ, ನಿಶೂನ್ಯಲಿಂಗ. ಇವು 12 ಲಿಂಗಗಳು ನಮ್ಮೊಳಗದೇವಂತ್ರಿ ಇವು. ಇದನ್ನ ಮೊದಲು ನಾವು ಶಾಂತಿ ಆಗಿರ್ಬೇಕತ್ತಪ್ಪ ಅಂದ್ರೆ ಏನ್ ಮಾಡ್ಬೇಕಂತಂದ್ರಿ ತ್ಯಾಗಾಂಗದಲ್ಲಿ ಇಷ್ಟಲಿಂಗ ಹಂಗಾರ ನಮ್ಮನ್ನ ಕಾಪಾಡ್ತೈತಿ. ಇಲ್ಕಪ್ಪ ಅಂದ್ರೆ ಇಲ್ಲ. ಆ ಲಿಂಗಗಳು ಎಲ್ಲಿ ಇಡ್ಬೇಕಂಬುದು ಗೊತ್ತಾಗ್ಬೇಕು. ಭೋಗಾಂಗದಲ್ಲಿ ಪ್ರಾಣಲಿಂಗ, ಯೋಗಾಂಗದಲ್ಲಿ ಭಾವಲಿಂಗ, ಮತ್ತೆ ತ್ಯಾಗಾಂಗದಲ್ಲಿ ಇಷ್ಟಲಿಂಗವನ್ನು ಇರಿಸಿ ಇಷ್ಟಲಿಂಗಕ್ಕೆ ರೂಪನ್ನು ಅರ್ಪಿಸದಲ್ಲಿ ಅವಾಗ ಶುದ್ಧ ಪ್ರಸಾದ ಆತಂತದ. ಮೊದಲು ಇವಾಗ ನೋಡ್ರಿ, ಮೊದಲು ಮುಖ್ಯ ಇಷ್ಟಲಿಂಗ ಎಂದ ಯಾವ್ದಂದ್ರೆ ಶರೀರ. ತ್ಯಾಗಾಂಗದಲ್ಲಿ ಇಡ್ಬೇಕಂತ ಅದನ್ನ. ಅಂದ್ರೆ ನಾವ್ ಏನ್ ಈ ಶರೀರ ಏನೇ ಮಾಡ್ಲು ಅದಕ್ಕೆ ಬೈಕ್ ಇರಬಾರ್ದು. ಭಗವಂತನ ಸೇವೆ ಅಂತ ಈ ಶರೀರಕ್ಕೆ ಆತಂತ ಉಪಯೋಗಿಸ್ಬೇಕು ಇದನ್ನ. ಇದು ತ್ಯಾಗಾಂಗ ಆತೈತಿ ಅಂತ. ಹಂಗಾರ ಆ ಇಷ್ಟಲಿಂಗ ಅಂತಕ್ಕಂಥ ಶರೀರಕ್ಕ ಏನ್ ಅರ್ಪಣೆ ಮಾಡ್ಬೇಕು? ರೂಪನ ಅರ್ಪಣೆ ಮಾಡ್ಬೇಕಂತೆ. ಈ ರೂಪಕ ಮರಳಾಗಿ ಎಷ್ಟೋ ಮಂದಿ ಸತ್ತೋಗ್ಬಿಟ್ಟಾರ, ಎಷ್ಟೋ ಮಂದಿ ಪ್ರಾಣ ಕಳ್ಕೊಂಬಿಟ್ಟಾರ ರೂಪಕ್ ಮರಳಾಗಿ. ಉದಾಹರಣೆಗೆ ಒಂದು ಕನ್ಯಾ ನೋಡಕ್ ಹೋತು, ವರನ್ ನೋಡಕಂತ ಹೋಗಿರ್ತಾರ. ಗುಣ ನೋಡಂಗಲ್ಲ, ರೂಪ ನೋಡ್ತಾರ. ರೂಪನ ನುಂಗಿ ಹಾಕ್ಬಿಡತ್ತೆ ಎಲ್ಲಾರನ್ನ. ಅದಕ್ಕಲ್ಲ ಅವ್ರು ಹೇಳ್ತಾರ, ನಾವು ಆ ಶಟಸ್ಥಳಕ್ಕೆ ಹೋಗ್ಬೇಕಾತಪ್ಪ ಅಂತಂದ್ರ ಈ 3 ಲಿಂಗಗಳು ಮಾತ್ರ ಬಂದೋಬಸ್ತ್ ಇಟ್ಕೋಬೇಕಂತ. ತ್ಯಾಗಾಂಗದಲ್ಲಿ ಇಷ್ಟಲಿಂಗ, ಭೋಗಾಂಗದಲ್ಲಿ ಪ್ರಾಣಲಿಂಗ ಅಂತ. ಅಂದ್ರೆ ಏನ್ ಭೋಗಿಸ್ಬೇಕು? ಭೋಗಾಂಗ ಅಂದ್ರೆ ಏನು? ಉಸಿರನ್ನ ಬಯಸ್ಬೇಕಂತ ನಾವು, ಉಸಿರನ್ನ. ಪ್ರಾಣ ಅಂದ್ರೆ ಉಸಿರು. ಪತ್ರಿದವ್ರು ಹೇಳ್ತಾರ, ಅದಕ್ಕಲ್ಲೇ ಉಸಿರಿನ ಕಡೆಗೆ ಗಮನ ಕೊಡ್ರಿ, ಉಸಿರಿನ ಕಡೆಗೆ ಗಮನ ಕೊಡ್ರಿ ಅಂತ. ಭೋಗಾಂಗ ಅಂತ ಇದು ಪ್ರಾಣಲಿಂಗ. ಭೋಗಾಂಗದ ಪ್ರಾಣಲಿಂಗ ಐತಲ್ರಿ, ಅದಕ್ಕೆ ಪ್ರಾಣಲಿಂಗಕ್ಕ ಮನದ ಕೈ ಮುಟ್ಟಿ ರುಚಿಯನ್ನು ಅರ್ಪಣೆ ಮಾಡ್ಬೇಕಂತ. ಅದಕ್ಕೆ ಎಷ್ಟು ಚೆನ್ನಾಗಿ ಕೇಳ್ಕಿರಮ್ರಿ ಎಲ್ಲರೂ. ರುಚಿಯನ್ನು ಅರ್ಪಣೆ ಮಾಡ್ಬೇಕು. ಏನ್ ಮಾಡ್ಬೇಕು? ಬಾಯಿಗೆ ಬಂದ ರುಚಿ ಏನ್ ಶಿಕ್ಷಕತ್ತು ತಿನ್ಬಾರ್ದಂತೆ. ಯಾಕಂತಂದ್ರ ಅದರಿಂದ ಅಹಂಕಾರ ದುರಹಂಕಾರ ಬೆಳಿತೇವಂತ. ಮಾಂಸಾಹಾರ ಆತಿ, ಇನ್ನೊಂದ್ ಯಾವ್ದನ ಸೊಕ್ಕಿನ ಪದಾರ್ಥ ಆತಿ ತಿನ್ಬಾರ್ದ. ರುಚಿ ಬಾಯಿ ರುಚಿ ತಿನ್ಬಾರ್ದಂತ. ಬದುಕಾಕ್ ಉಣಬೇಕಂತ. ಮನುಷ್ಯರ ಬದುಕಾಕ, ಉಣಾಕ್ ಬದುಕಬಾರ್ದಂತೆ. ಅಸಲಿಗೆ ಭೋಗಾಂಗದಲ್ಲಿ ಪ್ರಾಣಲಿಂಗ, ಪ್ರಾಣಲಿಂಗಕ್ಕೆ ರುಚಿಯನ್ನು ಅರ್ಪಿಸದಲ್ಲಿ ಸಿದ್ಧ ಪ್ರಸಾದ ಅತ್ಯಂತದ. ಮೊದಲು ಕಾಯದ ಕೈಮಿಟ್ಟಿ ಇಷ್ಟಲಿಂಗಕ್ಕೆ ರೂಪವನ್ನು ಅರ್ಪಿಸದಲ್ಲಿ ಶುದ್ಧ ಪ್ರಸಾದ, ಪ್ರಾಣಲಿಂಗಕ್ಕೆ ಮನದ ಕೈಮಿಟ್ಟಿ ರುಚಿಯನ್ನು ಅರ್ಪಿಸದಲ್ಲಿ ಸಿದ್ಧ ಪ್ರಸಾದ ಅತ್ಯಂತ. ಮತ್ತೆ ಭೋಗಾಂಗದಲ್ಲಿ ಭಾವಲಿಂಗ, ಯೋಗಾಂಗ, ಭೋಗಾಂಗ ಅಲ್ಲ, ಯೋಗಾಂಗದಲ್ಲಿ ಭಾವಲಿಂಗ. ಯೋಗ ಅಂದ್ರೆ ಯಾವುದು? ನೆನಪು. ನೆನಪು ಅಂದ್ರೆ ಏನು? ಶೂನ್ಯ. ನಾವೇನ್ ನೆನಪು ಮಾಡ್ಬೇಕು? ಶೂನ್ಯನ ನೆನಪು ಮಾಡ್ಬೇಕಂತ ಹೇಳ್ತಾರ ಪತ್ರಿದವ್ರು. ಏನ ನಾವು ಧ್ಯಾನಕ್ಕೆ ಕುಂತಾಗ ಯಾವ ದೇವ್ರ ನೆನಪು ಬೇಡ, ಮನೆ ದೇವ್ರು ಬೇಡ, ಅಡಿ ದೇವ್ರು ಬೇಡ, ಹುಲಿಗೆಮ್ಮ ಸುಂಕ್ಲಮ್ಮ ಯಾವ ದೇವ್ರ ನಾಮ ಬೇಡ ಅಂತ. ಇದು ನಿಜವಾದ ಧ್ಯಾನ ಅಂತ. ಅದಕ್ಕೆ ಯೋಗಾಂಗದಲ್ಲಿ ಭಾವಲಿಂಗ. ಭಾವ ಅಂದ್ರ ಬರೆಯೋದಾಗ್ಬೇಕಂತ. ಯೋಗ ಅಂದ್ರ ಬರೆಯದ ನಾವು ಶೂನ್ಯನ ನೆನಪು ಮಾಡೋದು. ಆ ಭಾವಲಿಂಗಕ್ಕೆ ತೃಪ್ತಿಯನ್ನ ಅರ್ಪಣೆ ಮಾಡ್ಬೇಕಂತ. ಅವಾಗ ತೃಪ್ತಿ. ಅವಾಗ ನನಗೆ ಇಷ್ಟು ಆಸ್ತಿ ಬಂದ್ಬಿಡ್ತಿ, ಇಷ್ಟು ನಮಗೆ ರೊಕ್ಕ ಸಿಕ್ಬಿಡ್ತಿ, ನಮ್ಗೆ ಇಷ್ಟ ಆಗ್ಬಿಡ್ತಿ ಅಂತ ತೃಪ್ತಿ ಆತಲ್ಲ, ಅದು ತೃಪ್ತಿನ ಬೇಡ, ಅತೃಪ್ತಿನ ಬೇಡ. ಏನೇನು ಮಾಡ್ಬಾರ್ದು, ಬರೀ ಜೀರ ಮಾಡಿಬಿಡ್ಬೇಕಂತ. ಅಲ್ಲಿ ಅವಾಗ ಏನಾಗ್ಬಿಡ್ತಾ? ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದ ಆಗ್ತಂತ. ಅವಾಗ ಯೋಗಾಂಗದಲ್ಲಿ ಭಾವಲಿಂಗಕ್ಕೆ ತೃಪ್ತಿಯನ್ನು ಅರ್ಪಿಸದಲ್ಲಿ ಪ್ರಸಿದ್ಧ ಪ್ರಸಾದ ಆತಂತ. ಅದಕ್ಕೆ ಹೇಳ್ತಾರ ಅವರು, ಇವ್ 3 ಲಿಂಗನ ಇದ್ರಂಗ ಇದ್ರಪ್ಪ ಅಂದ್ರ ಇವ್ 3 ಲಿಂಗಗಳು 3 ಲಿಂಗಕ್ಕೆ ಎಡಿ ಮಾಡವ್. ಇವು ನೋಡ್ರಿ, ಇಷ್ಟಲಿಂಗಕ್ಕೆ ಏನ್ ಎಡಿ ಮಾಡಿದ್ವಿ? ರೂಪನ ಎಡಿ ಮಾಡಿದ್ವಿ. ಪ್ರಾಣಲಿಂಗಕ್ಕೆ ಏನ್ ಮಾಡಿದ್ವಿ? ರುಚಿಯನ್ನ ಅರ್ಪಣೆ ಮಾಡಿದ್ವಿ. ಭಾವಲಿಂಗಕ್ಕೆ ಏನ್ ಮಾಡಿದ್ವಿ? ತೃಪ್ತಿಯನ್ನ ಅರ್ಪಣೆ ಮಾಡಿದ್ವಿ. ಅವಾಗ ಇವ್ 3 ನಮಗೆ ದಾರಿ ಬಿಡ್ತಾವ ಅಂತ ತಿಳ್ಕರ. ಮೊದ್ಲೇದ ಬ್ರಹ್ಮ ರಾಕ್ಷಸ ಅಂತ ಅದಾರ ಶರೀರ.
ಆ ಶರೀರ ಅಲ್ಲ, ಆ ಶರೀರದ ರೂಪಕ್ ಮೆಚ್ಚಬಾರ್ದು. ಇದ್ರಂಗ ರಾವಣ ಸೂರ ಆತಿ, ಇನ್ನೊಬ್ರು ಯಾರ ಆತಿ, ರೂಪಕ್ ಮೆಚ್ಚಿ ಎಷ್ಟೋ ಮಂದಿ ಹಾಳಾಗಿಬಿಟ್ಟಾರ. ಇವು 3 ಮಾಡ್ದಾಗ ಮಾತ್ರ ಶ್ರೇಷ್ಠ ಸ್ಥಳಕ್ಕೆ ಹೋಗಕ ನಾವು ಅಧಿಕಾರಿಗಳಂತ. ಅವಾಗ ಬರ್ತೈತಿ ಆ ಕಡೆ ಸತ್ಯದ ಕಡೆ ಮನಸ್ಸು ತಿರಿದಾಗ ಗುರುದ್ವಾರದಲ್ಲಿ ಮೂಲಾಧಾರ ಚಕ್ರ, ಆ ಮೂಲಾಧಾರ ಚಕ್ರಕ್ಕ ಆಚಾರಲಿಂಗವನ್ನ ಇರಿಸಿದಲ್ಲಿ ಭಕ್ತ ಅಂತ ಜಗತ್ ಕರಿತೈತಿ ನಮ್ಮನ್ನ. ನೋಡ್ರಿ, ಮೊದಲ ಅಷ್ಟಾವರಣ ಅಂತಕ್ಕಂಥವು 8, ಇವು ಇಷ್ಟತನ ಇಷ್ಟಲಿಂಗ, ಪ್ರಾಣಲಿಂಗ, ಬಾಲಲಿಂಗ ಅಂತಕ್ಕಂಥವು 3, 13 ಆದವು. 8 ಒಂದು 11 ಆತವು. ಅದ್ರಂಗ ಫಸ್ಟಿಗೆ ಷಟಸ್ಥಲ ಅಂತಕ್ಕಂಥವು 6, ಇವು ಜಗತ್ತೆಂಬ ತೊಡಲ್ದಾಗ ಹಾಕಿ ಸದ್ಗುರು ಹೆಸರಿಡ್ತಾನಂತೆ. ಅವಾಗ ಇವು 3ನ ತ್ಯಾಗಾಂಗ, ಭೋಗಾಂಗ, ಯೋಗಾಂಗನ ಅನುಭವ ಮಾಡಿ ಷಟಸ್ಥಲಕ್ಕೆ ಹೋದ್ರ ಆತ ಹೆಸರಿಡ್ತಾನಂತ. ಅವಾಗ ಏನಂತ ಹೆಸರಿಡ್ತಾನ? ಫಸ್ಟಿಗೆ ಮೂಲಾಧಾರ ಚಕ್ರ ನಮ್ಮನ್ನ ಕಟ್ ಮಾಡ್ತತೆ. ನಾವು ಕ್ರಿಯೆ ತಪ್ಪಿದ್ರ, ಆಚಾರ ತಪ್ಪಿದ್ರ, ಇನ್ನೊಬ್ಬರಿಗೆ ನೋವಾಗಂಗ್ ಬದುಕಿದ್ರ, ಕೈ ಬಾಯಿ ಸುದ್ದಿರ್ಲಿಕ್ಕಪ್ಪ ಅಂದ್ರ ಮೂಲಾಧಾರ ಚಕ್ರ ಕಟ್ ಮಾಡಿಬಿಡ್ತೈತಿ ನಮ್ಮನ್ನ. ಆತ ಯಾರು ಹೊರಗೆ ಹಾಕಿಬಿಡ್ತಾರ ನಮ್ಮನ್ನ. ಮತ್ತೆ ಸರಿಗಿದ್ನಪ್ಪ ಅಂತಂದ್ರ ಆಚಾರ ಲಿಂಗ ಕುಂದಿರ್ಸ್ದಂಗ ಅದು ಅಷ್ಟ. ಅವಾಗ ಭಕ್ತ ಅಂತ ಜಗತ್ ಇಟ್ಬಿಡುತ್ತೆ. ನಮ್ಮ ಮನೆಯವರಲ್ಲ, ಬಾದ್ಲಾರ ಇಟ್ಬಿಡ್ತಾರಂತ. ಸ್ವಲ್ಪ ಮ್ಯಾಕತ್ ಹೋಗಿ ಅಂಗಾಂಗ ಬಂದಾಗ, ಸ್ವಲ್ಪ ಮ್ಯಾಕತ್ ಬಂದಾಗ ಅವಾಗ ಮರ್ಮಾಂಗ ಅಂತ ಬರ್ತಂತೆ, 2ನೇ ಸ್ಥಾನ. ಮರ್ಮಾಂಗದಲ್ಲಿ ಸ್ವಾಧಿಷ್ಠಾನ ಚಕ್ರ. ಸ್ವಾಧಿಷ್ಠಾನ ಚಕ್ರಕ್ಕ ಗುರುಲಿಂಗನ್ ಕುಂದಿರ್ಸ್ಬೇಕು. ಗುರುಲಿಂಗ ಅಂದ್ರ ನಾವ್ ಹೇಳಿದ್ವಲ್ಲ ಅಷ್ಟೊತ್ತಿಗೆ, ನಾಲಿಗಿನ ಗುರುಲಿಂಗ ಅಂತ. ನಾವ್ ಸರ್ವ ಅಂಗಾಂಗಗಳು ಕೆಲಸ ಮಾಡಿದ ಅರಿವಿನಿಂದ ಮಾಡ್ತಕ್ಕಂಥದ್ದು ಏನೈತಿಲ್ಲ, ಅದು ಗುರುಲಿಂಗನ ಸ್ಥಾಪನೆ ಮಾಡಿದಂಗ. ಅವಾಗ ಆ ಚಕ್ರ ನಮ್ಮನ್ನ ಆ ಬೆಳಕು ಚಿಮ್ತೈತಿ ಅಂತ. ಸ್ವಾಧಿಷ್ಠಾನ ಚಕ್ರ ಗುರುಲಿಂಗನ ಬೆಳಕನ್ನು ಚಿಮ್ತೈತಿ ಅಂತ ನಮ್ ಕಡ್ಲಿಂದ. ಇನ್ನು ಸ್ವಲ್ಪ ಮ್ಯಾಕಾತ್ ಹೋಗ್ಬೇಕು. ಹಂಗ ಬಿಡಂಗಿಲ್ಲ. 6 ಚಕ್ರ, ಒಂದೊಂದು ಚಕ್ರಕ್ಕ ಒಂದೊಂದು ಲಿಂಗ ಅದೇವ. ಅವನ ವಿಶೇಷವಾಗಿ ಆ ಪ್ರಕಾರ ಕುಣಿಸ್ಕೊಂತ ಹೋದಗಾತಪ್ಪ ಅಂತಂದ್ರ ಭಗವಂತ ಹೆಸರು ಇಟ್ಕೊಂತ ಹೋಗ್ತಾನಂತ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತ ಹೆಸರು ಇಟ್ಕೊಂತ ಹೋಗ್ತಾನ. ಅವಾಗ ಮಾತ್ರ ನಾವ್ ಮ್ಯಾಕ್ ಹೋಗಕ್ ಸಾಧ್ಯ. ಅವಾಗ ನಿಕ್ಕಲ ಲಿಂಗ, ನಿರಂಜನ ಲಿಂಗ, ನಿಶೂನ್ಯ ಲಿಂಗ ಅಂತ ಮ್ಯಾಗ್ ಬರ್ತಾವಂತವು. ಈಗ ಅಮ್ಮಾರ ನಾನು ಇನ್ನೊಂದ್ಸರ್ತಿಗೆ ಈ ಷಟಸ್ಥಲ ಬಗ್ಗೆ 12 ಲಿಂಗಗಳ ಬಗ್ಗೆ ಇನ್ನೊಂದ್ ಮೊಬೈಲ್ ಏನೋ ಸ್ವಲ್ಪ ಇದು ಮಾಡ್ಕೊಂಡ್ ಬರೋಣ, ಅಕಸ್ಮಾತ್ ಮುಂದೆ ಏನಾರು ಇದಾದಪ್ಪ ಅಂದ್ರೆ ಮಾಡ್ಕೊಂಡ್ ಮಾಡಮ್ ಅಂತ ಹೇಳಿ. ಮತ್ ಏನಾರು ಪ್ರಶ್ನೆ ಇದ್ರೆ ಯಾರನ್ನ ಕೇಳ್ಬೋದು. ಈ ಕಾರ್ಯಕ್ರಮ ಇಲ್ಲಿ ಮುಗಿಸೋಣ ರಾಮರ್. ಸರಿ ಸರ್, ಆಯ್ತು. ವಿಡಿಯೋ ಮಾಡ್ತೀವಿ ಸರ್. ಹ್ಞೂನ್ರಿ. ಯಾರಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ಸರ್ನ ಕೇಳ್ಬೋದು. ಕ್ಷಮ ಮಾಡ್ಬೇಕು, ಯಾಕಂದ್ರೆ ನಮ್ಮ ವಿಡಿಯೋ ಫೋನ್ಗೆ ಏನ್ ಆಗಿರ್ತೀರ ಸ್ವಲ್ಪ. ಸರ್ ಪರವಾಗಿಲ್ಲ ಸರ್. ಮೇಡಮ್ ಕೇಳಿ, ಯೋಗೇಶ್ವರಿ ಮೇಡಮ್. ನಮಸ್ತೆ ಸರ್, ನಾಗಪ್ಪ ಸರ್ ಚೆನ್ನಾಗಿ ಹೇಳಿದ್ರಿ. ಈಗ ನೀವು ಹೇಳಿರೋ ಈಗೇನು ಚಕ್ರಗಳ ಬಗ್ಗೆ ಹೇಳಿದ್ರಲ್ಲ, ಹೌದೌದು, ಈ ಚಕ್ರಗಳ ಬಗ್ಗೆ ಆಗ್ಲಿ, ಧ್ಯಾನದ ಬಗ್ಗೆ ಆಗ್ಲಿ ನಮ್ಮ ರಾಜಕಾರಣಿಗಳಿಗೆ ಅರಿವಿಲ್ಲವೇ? ಇಲ್ಲ ರೀ, ಇರಂಗಿಲ್ಲ ಅವ್ರಿಗೆ, ಸಾಧ್ಯನೇ ಇಲ್ರಿ. ಇಲ್ಲಿ ಮೊದ್ಲು ನೀವು ಮುರಾದಿ ಫಸ್ಟಿಗೆ ಆ ದಾರಿ ತಪ್ಪಿರ್ತಾರಲ್ರಿ, ಬರಂಗಿಲ್ಲ ಇದು ಬರಂಗಿಲ್ರಿ, ರಾಜಕಾರಣ ಸಾಧ್ಯನೇ ಇಲ್ರಿ. ಮತ್ತೆ ನಾವು ಅರಿವಿಗ್ ಬಂದವರು ಅಂತರ ಹತ್ರ ಆಳಸ್ಕಂತ ಇದೀವಲ್ಲ ಸರ್ ನಾವು. ಅದಕ್ಕಲ್ಲೇ ಇನ್ನು ನೋಡ್ರಿ, ಲೋಕದಾಟನ್ನ ಸುಳ್ಳಲ್ಲವಣ್ಣ, ಹುಲ್ಲು ಕಲ್ಲಿಗೆ ಜಗಳ ಬಿತ್ತಣ್ಣ, ಹುಲ್ಲು ಎದ್ದು ಹೊಡೆದ್ರೆ ಕಲ್ಲು ಅಂಜಿ ಓಡಿ ಹೋಯ್ತಣ್ಣ. ಕಾಲಜ್ಞಾನ ಹೇಳ್ತಾನ್ರಿ ಇದನ್ನ. ಕಲ್ಲು ಹುಲ್ಲಂದ್ರ ಜ್ಞಾನಿಗಳು ಅಂತ್ರಿ, ಕಲ್ಲು ಅಂದ್ರ ಅಜ್ಞಾನಿಗಳು ಅಂತ. ಕಲ್ಲಂದ್ರ ಗಟ್ಟಿ ಗುಣ ಇದ್ದಾರ ಜ್ಞಾನಿಗಳು, ಹುಲ್ಲಂದ್ರ ಮಂದಿ ಸುಮ್ನೆ ಎಡವಟ್ ಮಂದಿ ಇರ್ತಾರಲ್ರಿ, ಅವ್ರು ರಾಜಕಾರಣ ಆತಾರಲ್ಲ ಅವ್ರು. ಅವ್ರೆಲ್ಲ ಹುಲ್ಲದಂಗ ಅವ್ರ ಏನ್ ಜ್ಞಾನ ಇರಲ್ಲ ಅವ್ರ ತಕ, ಅದು ಅನ್ಸಸ್ತೈತಿ ಅಂತ ಜ್ಞಾನಿಗಳನ್ನ. ಅವ್ರ ತೊಡನೆಗೆ ಯಾಕೆ ಬಿಡಪ್ಪ ಅಂತ ಇವ್ರು ಸರ್ಕಂತಾರಂತ. ಈ ಕಲಿಯುಗ ಹಂಗೈತಿ ಅಂತ್ರಿ. ಈಗ ಅದ್ರಂಗ ವಿಶೇಷವಾಗಿ ಅಂದ್ರ ಸತ್ಯಕ್ ಮಾತ್ರ ಎಂದು ಸಾವಲ್ಲ, ಅಂದ್ರ ಅವ್ರ ಚಿಂತೈತಿ ಯಾವ
ಅನ್ಮ್ಯೂಟ್ ಆಗಿದೆ ಸರ್. ಫೋನ್ ಅಂತ ಬಂದಿತ್ರಿ. ಈಗ ವಿಶೇಷವಾಗಿ ಅಂತಾರೆ ರಾಜಕಾರಣದ ಇದರಕ್ಕ ಬರಕ ಬಾಳ, ಯಾಕಂದ್ರ ಈ ದಾರಿ ಬ್ಯಾರೆ ಆ ದಾರಿ ಬ್ಯಾರೆ. ಇದೆ ಸರ್, ಇಲ್ಲ ಅಂತ ನಾನು ಹೇಳ್ತಿಲ್ಲ, ಕರೆಕ್ಟ್, ಇದೇ ಬೇರೆ ಅದೇ ಬೇರೆ. ಬಟ್ ಇವ್ರಿಗೆ ಆ ಧ್ಯಾನದ ಅಥವಾ ಈ ಚಕ್ರಗಳ ಫಸ್ಟ್ ಪಾಠ ಕಲ್ಸಿ ಆಮೇಲೆ ಅವ್ರಿಗೆ ಓಟ್ ಹಾಕ್ಬೇಕು. ಹಂಗ ಮಾಡ್ಬೇಕ್ರಿ ಆ ಕಾನೂನು. ಐ ಮೀನ್ ನಾನೇನ್ ಹೇಳ್ತಾ ಇದೀನಿ ಅಂದ್ರೆ, ಈ ಒಂದು ಧ್ಯಾನದ ಅಥವಾ ಈ ಒಂದು ಜ್ಞಾನವನ್ನ ಅವ್ರಿಗೆ ಕೊಟ್ಟು ಆಮೇಲೆ ಅವ್ರಿಗೆ ಒಂದಿಷ್ಟು ಇದನ್ನಿಡ್ಬೇಕು ಸರ್. SLC ಪಾಸ್ ಆದ್ಮೇಲೆ, ITI ಪಾಸ್ ಆದ್ಮೇಲೆ, ಡಿಪ್ಲೊಮಾ ಪಾಸ್ ಆದ್ಮೇಲೆ, PUC ಪಾಸ್ ಆದ್ಮೇಲೆ ಹುದ್ದೆಗಳು ಸಿಗುತ್ತವೆ ಅಂತ ನಾವ್ ಹೆಂಗ್ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಲ್ಲ, ಹಂಗೆ ಜ್ಞಾನ ಧ್ಯಾನ ಇದ್ರ ಬಗ್ಗೆ ನಿಮಗೆ ಅರಿವಿದ್ರೆ ಮಾತ್ರ, ಚಕ್ರಗಳ ಬಗ್ಗೆ ಅರಿವಿದ್ರೆ ಮಾತ್ರ ಅಂತರ್ ಮಾತ್ರ ನೀವ್ ಎಲೆಕ್ಷನ್ ನಿಂತು ಗೆದ್ದು ಬರ್ರಿ. ಯಾರು ಹೇಳೋ ಕ್ರಮರ ಅದ ಅಂದ್ರ ಮಲೆ ಹಾಲು ನಂಜಾಗಿ ಕೊಲ್ವಡಿ ಮತ್ತೆ ನಾರಿ ಮನೆಯ ಕಳವಡಿ ಬಸವಣ್ಣವ್ರ ರಚನೆ ಹೇಳ್ತಾಳ್ರಿ. ಮತ್ ಇನ್ ಯಾರಿಗೆ ದೂರವನ್ನ ಯಾಕೆ ಕೊಡೋ ಸಂಗಮ ಅಂತಂದ್ರ ರಾಜಕಾರಣ ಅವ್ರಿಗೆ ಹೇಳಾರ ಈಗ ಸ್ವಲ್ಪ ನೀವ್ ಅಂದಂಗ ಅದ್ರಂಗ ಮಾಡ್ಬೇಕು, ಮಾಡೋರಿಲ್ದಂಗ ಆಯ್ತು, ಕೇಳೋರಿಲ್ದಂಗ ಆಯ್ತು. ಈಗ ಇರೋದ್ ಹಂಗಂತ್ರಿ ಜಗತ್ತಿನಾಗ ತೊಡನಕ್ ಹೋಗಲ್ಲ ಇವ್ರ. ಅದಕ್ಕ ಅದೇ 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 ಈ ಲೋಕದ ಡೊಂಕನ್ನ ನೀವೇಕೆ ತಿದ್ದಿವಿರಿ ಅನ್ನಂಗ ಆಗುತ್ತೆ. ನಮ್ಮ ಡೊಂಕನ್ನ ನಾವೇ ತಿದ್ಕೋಬೇಕು ಅಂತ ಸುಮ್ನಿರ್ಬೇಕಷ್ಟೇ. ಈಗ ಬೇಕಾದಂಗ ಸುತ್ತರದ ಗಡಿ ಕಾಯ್ತಾರಲ್ರಿ, ನಾವ್ ಇಳಕ್ರ ನಾವ್ ಉಳಿತಿದ್ದಿಲ್ಲ, ಅದನ್ನ ನಾವ್ ನೆನಪು ಮಾಡ್ಬೇಕು. ಅವ್ರಿಗೆ ಸಲ್ಯೂಟ್. ನನ್ ಲೋಕ ನಮ್ಮ ಇದನ್ ಕಾಯೋರಿಗೆ ನಾನ್ ಸಲ್ಯೂಟ್ ಹೊಡಿತೀನಿ. ಮಾಡ್ತೀವಲ್ರಿ. ಇದ್ರಾಗ ನಮಗೆ ಬೇಕಾದದ್ದು ಏನಂದ್ರೆ ಇದನ್ನ ಆರಿಸ್ಕೊಂಡ್ಬಿಟ್ರೆ ಸಾಕು. ನಾವ್ ಇದೀವಲ್ಲ ಈಗ, ನಮಗ್ ಬೇಕಾದದ್ದಂದ್ರ ಬಹಳ ವಿಶೇಷವಾಗಿ ಈಗ ನಾ ದೇವನಲ್ಲದೆ ನೀ ದೇವನೇ ಭಗವಂತಗ ಸರ್ಚ್ ಆಗ್ತಾರ್ರಿ ಇವ್ರು ನಮ್ಮ ಶರಣರು. ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದ್ರೆ ಎನ್ನನೇಕ ಸಲಹೆ, ಆರೈದಿ ಕೂಡ್ಕಿ ನೀರೇರಿವೆ ಹಸದಾಗ ಒಂದು ತುತ್ತು ಅನ್ನವನ್ನಿಕ್ಕಿವೆ, ನಾ ದೇವ ಕಾಣ ಗೋಶ್ವರ ಅಂತಾರಲ್ರಿ. ಈಗ ನಾವ್ ರಾಜಕಾರಣ ಬಿಟ್ಬಿಡಕ್ ನಾವು ರಾಜಕಾರಣರನ್ನ ಬಿಟ್ಬಿಡಕ್ ನಾವು ಅವ್ರ ಪಾಡಿಗೆ ಅವ್ರು ಇರ್ತಾರ. ಅಂದ್ರ ಈ ಸುಮ್ನಿದ್ದಾರನ್ನ ತಡದ್ನಪ್ಪ ಅಂತಂದ್ರ ಅವ್ರು ಉಳಿಯಾಗಲ್ಲ, ಸತ್ಯವಂತರನ್ನ ತಡದ್ರ ಅವ್ರು ಉಳಿಯಾಗಲ್ಲ, ಅವ್ರಿಗೆ ಬುಗುಲ್ ಇರ್ತೈತಿ. ಆಯ್ತು ಸರ್, ಈಗ ನನಗ್ ಅರ್ಥ ಆಯ್ತು. ಏನಂದ್ರೆ ಬೇಡ ಬಿಡಮ್ಮ, ಅವ್ರದೇ ದಾರಿ ಬೇರೆ, ನಮ್ದೇ ದಾರಿ ಬೇರೆ, ನಮ್ ಪಾಡಿಗೆ ನಾವ್ ಧ್ಯಾನ ಮಾಡ್ಕೊಂಡಿರೋಣ, ಅವ್ರೇನಾರ ಇದಾಗ್ಲಿ ಅನ್ನೋ ಒಂದು ವಿಷಯ. ಬಟ್ ನಾವು ಜ್ಞಾನವಂತರಾದಾಗ ನನ್ ಸುತ್ತ ಸಮಾಜನು ಚೆನ್ನಾಗಿರ್ಬೇಕು, ಜ್ಞಾನವಂತವಾಗಿರ್ಬೇಕು ಅನ್ನೋದ್ ಬಯಸ್ತೀವಲ್ವಾ. ಈ ಕಾಣ್ತನ್ರ ಮರಜಿ ಕಾಣಿಸ್ತಾ ಇದೆ, ಸ್ವಲ್ಪ ಹೇಳಿ. ಚಕ್ರ ಬಗ್ಗೆ ನಾವು ರೆಡಿ ಮಾಡಿವ್ರಿ 12 ಲಿಂಗದ ಬಗ್ಗೆ. ಅದ್ರಂತೆ ಏನಿರೋದು ನಮ್ಮೊಳಗ ಐತಂತ್ರಿ. ಈಗ ಶರೀಫ್ ಸಾಹೇಬ್ರ ಒಂದ್ ಮಾತು ಹೇಳ್ತಾರಲ್ಲ, ನಾನೊಂದು ಇದ್ರಾಗ ಒಂದು ವಿಷಯ ಕೊಟ್ಟಿದ್ರಿ, ನಾನ ಹೇಳಿದ್ದೆ ಅದ್ ವಿಷಯನ. ಶರಣರ ದೃಷ್ಟಿಯಲ್ಲಿ ಅತ್ತಿ ಮಾವಂದಿರು ಯಾರು? ತಂದೆ ತಾಯಿ. ಅಂದ್ರ ಅಜ್ಞಾನವೇ ಅತ್ತಿ, ಸುಜ್ಞಾನವೇ ಮಾವ. ಹೌದಲ್ರಿ? ಇದನ್ನ ಶರೀಫ್ ಸಾಹೇಬ್ ಒಂದು ಹಾಡು ಹೇಳ್ತಾರ, ಅದ್ರಾಗ ಗೊತ್ತಾತಿಲ್ರಿ ಅಮ್ಮ? ಕೇಳ್ತ್ರಮ್ಮರ? ಕೇಳ್ತಾ ಇದೆ, ಹೇಳಿ ಸರ್. ಕೇಳ್ತಾ ಇದೆ, ಹೇಳಿ. ಅತ್ತಿಯ ಮನೆಯ ಸೊಸೆಯವ ನಾನು, ಶಿಸ್ತಿಲಿ ಇರುವಾಕಿ, ಏನಾರ ಹೆಚ್ಚು ಕಡಿಮೆ ಆದರೆ ಜಗಳಕ್ಕೆ ನಿಲ್ಲುವಾಕಿ, ಅತ್ತಿ ಮಾವರ್ನ ಬೀಸಕ ಹಚ್ಚಿ ಮುಕ್ಕನ್ನ ಹಾಕುವಾಕಿ, ಕಲ್ಲನ ಇಟ್ಟ ಕಡಿಯಾಕ ಬಂದರ ತುಂಬಿ ಇಡುವಾಕಿ, ಅತ್ತಿ ಮಾವರ ಕರಿಯಾಕ ಬಂದರೆ ಒದಕಂದ ಮಲಗಾಕಿ, ತಂದೆ ತಾಯಿ ಕರಿಯಾಕ ಬಂದ್ರ ಬೆಳಬೆಳತನ ಹೇಳುವಾಕಿ ಅಂತ. ಅಜ್ಞಾನ ಮತ್ತೆ ಕೈಯಾಗ ನಾವು ಶಿಸ್ತಿಲಿ ನಡಿತೀವಿ, ನಾನು ಎದಕ್ ಭಯ ಅಂತ. ಅಜ್ಞಾನ ಮತ್ತೆ ಕೈಯಾಗ ಶರಣರ ಪಾರಾಗಿರ ಅವ್ರು, ನಾನು ಏನಾರ ತಪ್ಪಿದ್ರು ಬಾ ನಾನು ಸೆನ್ಯಾಕಂತಾರ ಅವ್ರ ಅತ್ತಿನ. ಇವ್ರ ಆಸೆ ಇರಾಗಲ್ಲ ಅವ್ರನ್ನ, ಅದ ಅಜ್ಞಾನ ಏನ್ ಮಾಡ್ತೈತಿ ಅವ್ರನ್ನ. ಸುಜ್ಞಾನ ಅಂತಕ್ಕಂಥ ಮಾವ ಇರ್ತಾನೆ.
ಆ ಇಬ್ಬರನ್ನ ಬೀಸಕ್ ಹಚ್ಚಿ ಬಿಡೋದು. ಶರಣರು ಹಂಗ ಮಾಡ್ತಾರಂತ, ಅಜ್ಞಾನನ ಸುಜ್ಞಾನ ಕಲಿಸಿ ಅದರಿಂದ ದಗ್ಧ ಮಾಡಿಸಿಂದ ತಾವು ಅದರಿಂದ ಬಂದಿದ್ದ ಅಮೃತ ತಗೊಳ್ತಾರಂತ. ಈಗ ವಿಶೇಷವಾಗಿ ನೀವು ಸಮುದ್ರ ಮಥನ ಮಾಡುವಾಗ ಕೇಳಿರ್ತೀರಿ, ರಾಕ್ಷಸರ ಒತ್ತಟಿಗೆ ದೇವತೆಗಳ ಒತ್ತಟಿಗೆ ಮಂಥನ ಮಾಡಾಗ ವಿಷ ಬಂದಾಗ ಅದ್ ಹೆಂಗ ಅಮೃತ ಒತ್ತಟಿಗೆ ವಿಷ ಒತ್ತಟಿ ಸುರಿದಾಗ ಅಮೃತ ಹೆಂಗ್ ತಗೊಂತಾರ ನೋಡಿ, ಅದರಂತೆ ಅಜ್ಞಾನ ಒತ್ತಟಿಗೆ ಮತ್ತೆ ಸುಜ್ಞಾನಿಗಳ ಒತ್ತಟಿಗೆ ಇರ್ತಾರಂತ ಜಗತ್ತಿನೊಳಗ. ಶರಣರಾದರು ಶರಣತನ ಮಾಡಿ ಅದನ್ನ ಅಮೃತ ತಗೊಂತಾರಂತೆ, ಅಜ್ಞಾನ ಅಂತ ಮತ್ತೆ ಕೈಗೆ ಸಿಗ್ಲಾರ್ದಂಗೆ ಅವ್ರ ಕಡೆ ಬದುಕು ಮಾಡಿಬಿಡ್ದ. ಜ್ಞಾನ ಅಂತಕ್ಕಂಥ ಇಟ್ಟನ್ ತುಂಬ್ಕೊಂಬಿಡ್ದ. ಅತ್ತಿ ಮಾವರ್ನ ಬೀಸ ಕಚ್ಚಿ ಮುಕ್ಕನ ಹಾಕವಾಕಿ ನಾನ್ ಹಿಂಗದೀನಿ, ನನ್ನ ಯಾರು ತಡ್ತಾರಂತಾರ ಅವ್ರು ಶರಣರು. ನಾವು ಸ್ವಸ್ಥಿರಂತ ನಾವು ಅತ್ತಿ ಮಾವ್ರ ಕೈಯಾಗ ನಾವ್ ನಡಿಬೇಕು. ಅವಾಗ ಅವ್ರ ಕೈಯಾಗ ನಡೆದ್ರೆ ಗಂಡ ಸಿಗ್ತಾನ. ಯಾವತ್ ಗಂಡ ನಿರಾಕಾರ ವಸ್ತು ಆಕಾರ ಇಲ್ಲಲ್ಲ ಆತ್ ಸಿಗ್ತಾನ. ಆತ್ ಸಿಗತಾನ ನಾವ್ ಇವ್ರ ಕೈಯಾಗ ನಡಿಬೇಕಂತ. ಅದಕ್ಕೆ ನಾವು ರಾಜಕಾರಣ ಪರೀಕ್ಷೆ ಮಾಡಕ್ ಹೋಗ್ಬಾರ್ದು, ಯಾಕಂದ್ರೆ ಅದ್ರ ಅವತಾರ ಐತಿ. ಅದು ಜನ ಎದ್ದು ಕುಣಿತೈತಿ ಅಲ್ಲಿ ಲಾಸ್ಟಿಗೆ ಬಂದು ಯಾರ್ಯಾರನ್ನ ಏನೇನ್ ಮಾಡ್ಬೇಕು ಅದು ಜಗತ್ ಮಾಡ್ತೈತಿ, ಅದ್ರ ನಿಯಮ ಐತಿ ಅದು. ಅದಕ್ಕೆ ಅಜ್ಞಾನ ವಾತಿ ಸುಜ್ಞಾನಮೇ ಮಾವ, ಅದನ್ನ ತಿಳ್ಕೊಬೇಕ್ರಿ. ಅದಕ್ಕೆ ಇದನ್ನ ಮೊದಲು ನಾವು ಶರಣರ ದೃಷ್ಟಿಯಲ್ಲಿ ಹೋಗ್ತಾ ಇರ್ಬೇಕು. ಈಗ ಹೆಚ್ಚಾಗಿ ನಾವು ಸ್ಥೂಲದೊಳಗ ಮತ್ತೆ ಸೂಕ್ಷ್ಮೊಳಗ ಶರಣರ ಇದಾರ ಇಲ್ಲಿ, ನಮ್ ಶರಣರ ಕಾಣಕತ್ತಿರ ಬಸ್ ಮೆಚ್ಚಿಂದ ರಾಣಿಗೆ ಅವ್ರ ಶರಣರ ಹೆಸರು ಗೊತ್ತಾಗಲ್ದು. ಈಗ ಜಳಕ ಮಾಡ್ಕೊಂಡ್ ಕಳ್ಸಿ ನಮಸ್ಕಾರ ಮಾಡಕ್ ಜಗಲಿ ಮುಂದಕ್ಕೆ ಹೋತವಲ್ರಿ, ಬಸ್ ಹಚ್ಚಿಗಿಂದ ಕಳ್ಸಿ ನಮಸ್ಕಾರ ಮಾಡ್ಬೇಕ, ನಮಸ್ಕಾರ ಮಾಡಿಂದ ಹಚ್ಚಿಬೇಕ ಅಂತ ಗೊತ್ತಿರ್ಬೇಕಂತ. ಇಲ್ಕಪ್ಪ ಅಂದ್ರೆ ಏನಾಗ್ಬಿಡ್ತಾ ಅವ್ರು ಮಾಡಿದಂಗೆ ನಾವು ಮಾಡೋದು. ಅದಕ್ಕೆ ಹೇಳ್ತಾರ ಅವ್ರು, ಇನ್ನೊಬ್ರು ಬೇಡ, ತಾತ್ ಮಾಡಿದ್ದು ಅಳಿಸಿದ್ದು, ತಂದೆ ಮಾಡಿದ್ದು ತಂಗಳದ್ದು, ತಾನ್ ಮಾಡೋದು ಬಿಸಿದಂತ. ಮತ್ ಇದು ಯಾಕೆ ಮಾಡ್ಯಾರಂತ ಆಲೋಚನೆ ಮಾಡ್ಬೇಕಿಲ್ಲ ನಾವು. ಅವ್ರ ಹಚ್ಚಿಂತಾರ ನಾವ್ ಹಚ್ಚಿ ಮಾಡೋದಂದ್ರೆ ಅದ್ರ ಫಲ ಏನ್, ಅದ್ರ ಕಾರಣ ಏನು? ಮೂರ ಬಳ್ಳಿ ಯಾಕೆ ಹಚ್ಚಿಬೇಕು, ನಮಸ್ಕಾರ ಕೈ ಎರಡು ಕೈ ಯಾಕೆ ಜೋಡಿಸ್ಬೇಕು, ಇಂತೆಲ್ಲ ಪತ್ರಿಕೆಯವ್ರು ಪ್ರಶ್ನೆ ಮಾಡ್ತಾರ. ಕೈ ಯಾಕೆ ಜೋಡಿಸ್ಬೇಕು ಹೇಳ್ರಿ? ಭಸ್ಮ ಯಾವಾಗ ಮೊದ್ಲು ಹಚ್ಚಬೇಕು ಹಿಂದೆ ಹಚ್ಚಬೇಕು ಅದು ಗೊತ್ತಾಗ್ಬೇಕು. ಎಷ್ಟ ಅರ್ಥ ಅಡಿಗೆ ಐತ್ರಿ ಇದ್ರಾಗ. ಕರ್ಮ ಅಂತಕ್ಕಂಥ ಎಡಗೈ, ಧರ್ಮ ಅಂತಕ್ಕಂಥ ಬಲಗೈ ಅಂತ ಅವ್ ಎರಡನ್ನು ಜೋಡಿಸ್ಬೇಕಂತ ಸೂಕ್ಷ್ಮ ಒಳಗೆ. ನಾವು ಧರ್ಮ ಕರ್ಮನ ಔಟಿಗಿಂತ ಮೊದ್ಲು ಇದ್ದು ಅಂತ ಮುಂದಾದ್ರೂ ಇರ್ತಾವಂತ. ಅದಕ್ಕೆ ಎರಡು ಬೇಡಪ್ಪ ತೊಂಡ್ರನ್ನ ಬೇಡ ಅಂತ ಎರಡು ಕೈ ಜೋಡಿಸ್ಬಿಟ್ರ ಅದು ಲಿಂಗ ಅಂತ. ಅವಾಗ ಲಿಂಗ ಅಂತ ಅದು ಎರಡನ್ನ ಒಂದ ಮಾಡಿ ಕಂಡಾಗ ಅವಾಗ ಭಸ್ಮ ಹಚ್ಚಿಬೇಕಂತ. ಯಾಕೆ ಹಚ್ಚಿಬೇಕು ಮೂರ್ ಬಟ್ ಅಂತಂದ್ರ ಪರಧನ, ಪರಸ್ತ್ರೀ, ಪರದೈವ ಮುಟ್ಟಬಾರ್ದಂತಂತ ಇವನ್ ಮೂರ್ನ. ಇದು ಮೂರು ಭಸ್ಮದ ಗೆರೆ. ಅವಾಗ ನಾವು ಶುದ್ಧ ಆದಾಗ ಹಿಂಗ್ ನಡೆಯಕ್ ಬರ್ತೈತಿ ಅಂತ ಲೌಕಿಕದಾಗ. ಇದ್ರ ಅರ್ಥ ನೋಡ್ರಿ ಹೆಂಗಿದೆ ನೋಡ್ರಿ. ಮತ್ತೆ ಅವು ಇಷ್ಟ ಈಶಾನ್ಯ ದಿಕ್ಕಿಗೆ ಜಗಲಿ ಹಾಕಿರ್ಬೇಕು. ಅಂದ್ರ ಈ ಸೊನ್ನೆ ಅಂತ ಸೊನ್ನೆ ಅಂತದ ನಾವು ಈಶಾನ್ಯ ಅಂತ ಗಂಟು ಬಿದ್ದೀವಿ. ಸೊನ್ನೆನೇ ಶಿವ ಅಂತ, ಬರೆಯದ ಕಾಲಿದ್ದದ ಶಿವ ಅಂತ, ಅದ ದೇವರಂತ. ಅದಕ್ಕೆ ಈಶಾನ್ಯ ದಿಕ್ಕಿಗೆ ಜಗಲಿ ಇರಲ್ಲ ಅಂದ್ರೆ ಈ ಸೊನ್ನೆ ಅಂತದ ನೋಡ್ರಿ. ಅದಕ್ಕೆ ಹೇಳ್ತಾರ ಅವರು ಅದನ್ನ ನೋಡ್ರ ಗುರುನಾಥ ಅಂತ ಬರ್ತಾರಲ್ರಿ, ಅದ್ರದೊಂದು ಪದ್ಯ ಐತಿ, ನೀವು ಕೇಳಿ ಸ್ವಲ್ಪ ಚೆನ್ನಾಗಿದೆ, ಅನುಭವ ಆತ. ನಿನ್ನೊಳಗೈತಪ್ಪ ಗುರುವಿನ ನಾಥ, ಮರೆತರೆ ಬರುವುದು ಹೊರಗಿನ ಭೂತ. ಅರಿಯದವರ ಮುಂದ ಕುಣಿಯುತ್ತ ಬಂತ, ತಿಳಿದವರ ಮುಂದ ಮಾಯಾಗಿ ಹೋತ. ಬಲ್ಲವರು ಹೇಳ್ಯಾರ ಜಗದೊಳಗ ನಿಂತ, ಸುಮ್ಮನೆ ಹೇಳ್ತೀರಿ ಮನೆಯೊಳಗ ಕುಂತ. ಭವದೊಳಗೆ ಇರುತ್ತೈತೆ ಸೊಗಸಾಗಿ ನಗುತ್ತ, ಮರಳಾಗಿ ಹೋಗ್ಯಾರ ಜನರೆಲ್ಲ ಸೋತ. ಜಾಣರಿಗೆ ತಿಳಿದೈತೆ ಮಾಯದ ಮಾತ, ಇಲ್ಲದ ಮಾಯಿ ಎಲ್ಲಿಂದ ಬಂತ. ನಿನ್ನ ನೀ ತಿಳಿದರೆ ಎಲ್ಲಾ ಬಯಲಾತ, ನಿನ್ನ ನೀ ತಿಳಿಯದೆ ಮುಕ್ತಿ ಎಲ್ಲಿ ಐತಿ. ಸತ್ಯದ ಗತ್ತು ಎಲ್ಲರಿಗೆ ಎಲ್ಲಿ ಐತೆ, ತಿಳಿಯದ ಜನರನ್ನು ತಿರ್ಗಾಕ ಹಚ್ಚೈತಿ. ಶಂಕರಲಿಂಗ ಪಾದದಲ್ಲಿ ಮುಕ್ತಿ ಅಡಿಗೆ ಐತಿ, ಬಾಲನಾಗಲಿಂಗನ ಮನ ತಿಳಿಸಿ ಹೇಳೈತಿ ಅಂತ ನಮ್ದು ನಾವು ಬರ್ದಿದ್ರಿ ವಚನ ನೋಡು. ಆ ಅರಿವಿನ ನಾಥ ನಮ್ಮೊಳಗ ಐತಿಲ್ರಿ,
ಈಗ ಇಲ್ಲದ ಮಾಯ ಇದೆ, ನಾವು ಮಾಯ ಐತಂತ ತಿಳ್ಕೊಂಬಿಟ್ಟೇವ್. ಇಲ್ಲ ಅದು ನಾವ್ ಹುಡುಗರಿಗೆ ಏನ್ ಗೊತ್ತ್ರಿ, ಏನು ಗೊತ್ತದಿಲ್ಲ, ನಡ್ಬರ್ಕ್ ಬಂದ್ ಸೇರ್ಕೊಂಡ್ಬಿಡ್ತೈತಿ ಅದು. ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಮಾಯ ಏನಂತಂದ್ರ, ನಮ್ಮ ತೊಟ್ಲದಾಗ ಹಾಕಿ ಹೆಸರು ಇಡೋತ್ನ್ಯಾಗ ಕುಟ್ಕುರ್ ಅಂತ ನಾಗಪ್ಪ ಅಂತ ಡುಬ್ಬಕ್ ಬಿಡ್ತಾರ ಹೆಸರಿಡಾರನ್ನ. ಯಾಕೆ ಬಿಡ್ತಾರ ಅಂದ್ರ ಅದು ಹೆಸರು ಆತ್ಮಜ್ಯೋತಿ, ಅದು ಹೆಸರು ಇಡಬೇಡ, ಹೆಸರು ಇಟ್ಕ ಕರ್ಮೆ ಕಟ್ಟಿ ಅಂತ ಬಿಡ್ತಾರಂತ ಅವ್ರು. ಅದ್ರ ಅರ್ಥ ನಾವೇನ್ ಮಾಡ್ಬಿಟ್ಟಿ, ನಮ್ಮ ಹೆಸರು ಎತ್ತು ಬೇದಗಳು ನಮಗೆ ಸಿಟ್ಟು ಬಂದ್ಬಿಡ್ತಾ. ಹೆಸರು ನಾನಲ್ಲ, ಅದು ಹೋಗ್ಬೇಕು ಮೊದಲು. ನಾನು ಹುಟ್ಟಿದ 16 ನನ್ಗೆ ಹೆಸರು ಇಟ್ಟಿಲ್ಲ ಯಾರು, ನಾನು ಏನಲ್ಲ, ನಾನು ಆ ನಡುಕ್ ಬಂದ ಹೆಸರು ಅದು ನಡುಕ್ ಅದು ಹೋಗಿತ್ತು, ಅದನ್ನ ಕೈ ಬಿಡ್ಬೇಕು ನಾನಲ್ಲ ಅಂತ ಬಿಡಕ್ ಧೈರ್ಯ ಆಗೋದು ನಮ್ಗೆ. ಏನೇನ ಅದಕ್ಕೆ ಹೇಳಿದ್ರಂತ ಅವ್ರು, ಹೆಸರಿಟ್ಟ ಅದ್ ಮಲಗುಗ್ರಿ ಅಂತ ಕೂಸಿನ ಕಾಲಿ ಬುಡಕ್ ಕಟ್ಟಿ ಹಾಕಿರ್ತಾರ ಅದ್ ಮಂಡಾಳ, ಅದನ್ನ ಇದು ಬಾಯಿ ತಿನ್ಬೇಕಂತ. ಯಾಕೆ ತಿನ್ಬೇಕು, ಅದ್ರ ಕರ್ಮ ಈದ್ ತಿನ್ಬೇಕಂತ. ಹೆಸರಿಟ್ಟಲ್ಲಿ ಅದಕ್ಕೆ ಅದ್ರ ತಪ್ಪಿ ಅದನ್ನ ತಗ ಅಂತ. ಅದಕ್ಕೆ ಹಿರಿಯರ ನಮ್ ಸಲುವಾಗಿ ಸಾಕಷ್ಟು ಮಾಡಿಗ್ಯಾರ, ಅದ್ ತಿಳ್ಕೊಳಕಿಲ್ಲ ನಾವು. ಹೆಂಗೈತಿ ನೋಡ್ರಿ. ಗುಗ್ರಿ ಮಲಗುಗ್ರಿ ಅಂತಾರಲ್ರಿ, ಹೆಸರಿಟ್ಟ ತಪ್ಪಿ ತಿನ್ಬೇಕಂತ. ಇಲ್ಕಪ್ಪ ಅಂದ್ರ ಮತ್ತ ಅದ್ರ ಅರ್ಥ ಅದ, ನೀನ್ ಹೆಸರು ಇಡಬಾರ್ದಾಗಿತ್ತು, ಇಟ್ಟಿದಿ, ಅದ್ರ ಕರ್ಮ ನೀ ತಿನ್ನಂತ. ಅದಕ್ಕೆ ಇನ್ನೊಬ್ರನ್ನ ಆಡ್ಕೋಬಾರ್ದು ಅಂತ ಇದ್ರ ಅರ್ಥ. ಹೆಸರಿಡಬಾರ್ದು, ಇನ್ನೊಬ್ಬರಿಗೆ ಹೆಸರಿಡಬಾರ್ದು, ಇನ್ನೊಬ್ಬರಿಗೆ ಹೆಸರಿಡಬಾರ್ದು, ಬೇಯಬಾರ್ದು ಹೆಸರಿಟ್ಟು. ಅದು ಗಂಗಾಳ ಬಾರಿಸ್ತಾರಲ್ಲ, ಏನಾರ ಕಬಸ ಆಡ್ರ ನಾದ ಮಾತ್ರ ಒಂದ ನೋಡು ಅಂತ ಹೇಳ್ತೈತೆ ಅದ್ ಗಂಗಾಳ. ನಾದೇ ಒಂದೇ ಬ್ರಹ್ಮನಾದ ಒಂದೇ ಅಂತ ಹೇಳಿ. ಇಷ್ಟಿದೆ ನೋಡ್ರಿ ಅರಿವು, ನಮ್ಮೊಳಗ ಐತಿ ಅದ ಅರಿವು. ನಾವು ವಿಶೇಷವಾಗಿ ನಾವು ಸ್ವತಂತ್ರ ಆಗಿ ಬದುಕಬೇಕು ಮೊದಲ. ಸ್ವತಂತ್ರ ಆದ್ರೆ ಮಾತ್ರ ನಾವು ಮುಂದ ಕಾಣ್ಬೋದು. ಮತ್ತೆ ಏನಾರು ಕೇಳ್ರ ಮತ್ತೆ ಯಾವಾಗ ಮತ್ತೆ. ಅದ್ಭುತ ಸರ್. ನಾವು ಒಂದು ಕ್ವಶನ್ ಕೇಳಿದ್ರೆ ನೀವು 1000 ಉತ್ತರ ಹೇಳಷ್ಟು ನಿಮ್ಗೆ ಧ್ಯಾನ ಇದೆ. ಅದಕ್ಕೆ ಸಂಜಯ್ ಸರ್ ಹೇಳಿದ್ದು ನಡೆದಾಡುವ ವಚನಕಾರರು ಅಂತ. ನಿಮ್ಮ ಅದ್ಭುತವಾದ ಅಗಾಧವಾದ ಧ್ಯಾನಕ್ಕೆ ನಮ್ಮ ಶರಣಾರ್ಥಿ ಸರ್. ಇನ್ ಯಾರಾದ್ರೂ ವೇದ ಸುಳ್ಳಾದ್ರೆ ಗಾದಿ ಸುಳ್ಳಾಗಲ್ಲಂತ್ರ ಮರ. ಸರ್ ಇನ್ನೊಂದು ಗಾದಿ ಹೇಳ್ಬಿಡ್ತೀನಿ, ಗಾದಿ ಮಾತಂತಾರಲ್ಲ, ಅದು ಗಾದಿ ಮಾತ್ರ ಎಂದ ಸುಳ್ಳಾಗಲ್ಲ. ಮನ್ಯಾಗ ಹಿರಿಯತ ಹೊರಗೋಗಿರ್ತಾನ, ಮನ್ಯಾಗ ಜಗಳ ತೆಗೆದು ಬಿಟ್ಟಿರ್ತಾರ ಎಲ್ಲಾರು. ಅದ್ ಬಂದ್ಗಳೇ ಗಪ್ಪ ಆಗ್ಬಿಡ್ತಾರ. ತುಂಬಿದ ಮನೆ ಅದು, ಅಣ್ಣ ತಮ್ಮ ಇರ್ತಾರ ಜಗ್ ಮಂದಿ. ಎಲ್ಲರಿಗ ಬುದ್ಧಿ ಹೇಳ್ಕೇಸಿ ಹೋಗಾಗ ಒಂದ್ ಮಾತಂತಾನೆ, ಮೂಗ್ ದೇವ್ನ ಕೂಡ 4 ದೇವ್ ಸತ್ತು ಅಂತ ಹಿಂಗ ಮಾಡ್ರು ಬಾಳೆವು ಅಂತಾನ. ಏನಂತನ್ರಿ, ಮೂಗ್ ದೇವ್ನ ಕೂಡ 4 ದೇವ್ ಸತ್ತು ಅಂತಾನ. ಇದು ಗಾದಿ. ಯಾವ್ದು ಮೂಗ್ ದೇವ್ ಯಾವುದು, 4 ದೇವ್ ಯಾವುದು, ಇದನ್ನ ಕೇಳ್ರಿ ಚೆನ್ನಾಗಿ. ಈಗ ಮೂಗ್ ದೇವ ಯಾವ್ದಂದ್ರ ಫಸ್ಟಿಗೆ ಓದ್ತಿರ್ತ, ಅದ್ರ ಕೂಡ 4 ದೇವ್ ಹೆಂಗ್ ಕಾಯ್ತೇವಂದ್ರ, ಸ್ವಾಮಿಯರ್ನ ಕೇಳಕ್ ಹೋತಾಳ ಬೆಣ್ಮಳು, ಯಪ್ಪ ನಮ್ಮ ಮನ್ಯಾಗ ಇಸ್ಪಟ್ ಆಡೋದು ಕುಡಿಯೋದು ಮಾಡ್ತಾವ ಮಕ್ಳು, ರೊಕ್ಕ ನಿಂದೋದು ಮನ್ಯಾಗ, ಅದಕ್ಕೆ ಹೆಂಗ್ ಮಾಡ್ಬೇಕಂತ ಕೇಳಕ್ ಹೋತಾಳ ಸ್ವಾಮಿಯರ್ನ. ಅವಾಗ ತಾತ ಹೇಳ್ತಾನ, ಮತ್ ಇವ್ರಿಗೆ ಒಂದ್ 50 ರೂಪಾಯಿ ಕೊಡೋದ್ ಬೇಕಿರ್ತ ಅವ್ರಿಗೆ. ಒಂದ್ 5 ವಾರ ಹೋಗ್ಬಿಡಮ್ಮ, ಯಾರು ಕೂಡ ಮಾತಾಡ್ಬೇಡ, ಯಾರು ಕೂಡ ಮಾತಾಡ್ಲಾರ್ದಂಗ 5 ವಾರ ಬೆಳಗ ಮುಂಜಾನೆ ಹೋಗಿ ಬಂದ್ಬಿಡ ಗುಡಿಗೆ ಅಂತ ಹೇಳ್ತಾನ. ಈ ಹೆಣ್ಮಳು ಅಂತಾಳ, ಚೆನ್ನಾಗಿ ಮಕ್ಕಳಿಗೆ ಗಂಡ್ರಿಗೆ ಬುದ್ಧಿ ಹೇಳಿದ್ರ ಲಕ್ಷ್ಮಿ ನಿಂದಿರ್ತಾಳ. ಮತ್ತೆ ಅವ್ ಚಟ ಮಾಡಕತ್ತೀರ ಅದಂಗ್ ನಿಂದಿರ್ತೈತಿ. ರೊಕ್ಕ ನಿಂದ್ರಲ್ ನೋಡಪ್ಪ ಅಂತ ಸ್ವಾಮಿ ಕೇಳಕ್ ಹೋದಾಗ ಆ ಸ್ವಾಮಿ ಹಿಂಗೆ ಹೇಳ್ಬಿಡ್ತಾನ, ಗುಡಿಗೆ ಹೋಗ್ಬಿಡ್ರಿ ಒಂದ್ 5 ವಾರ ಅಂತ. ಮತ್ ಯಾರು ಕೂಡ ಮಾತಾಡ್ಬಾರ್ದು, ಗುಡಿಗೆ ಹೋಗಿ ಬರತ್ತಾನ ಅಂತ ಹೇಳ್ತಾನ ತಾತ. ಅವಾಗ ಈತ ಓದ್ತಾಳ ಹೆಣ್ಮಳು. ಮುಂಜಾನೆ ಎದ್ಗಳ 5 ಗಂಟೆ ಆಗಿರುತ್ತೆ, ಮಕ್ಕನ ಸಿಗಿರ್ತೈತೆ. ಒಬ್ಬರ ದೋಸ್ತ ಎದುರು ಬರ್ತಾವ ಗೆಳತಿ, ಆನಮ್ಮ ಇಷ್ಟೊತ್ತಿನಾಗ ಹೊಂಟ್ಬಿಟ್ಟಿದ್ ದಿನ ಓದ್ತಿದ್ ಗುಡಿಗೆ ಅಂತಂದಾಗ ಕೈ ಮಾಡ್ತಾಳ. ಯಾಕಂದ್ರೆ ಮಾತಾಡ್ಬಾರ್ದು ಅಂತ ಹೇಳಿ ಬರತ್ತಾನ, ಆ ಗುಡಿಗೆ ಹೋಗಿ ಬರತ್ತಾನ ಮಾತಾಡ್ಬಾರ್ದು ಅಂತ ಹೇಳ. ಇದು ಮೂಕ್ ದೇವ್ ಇದು ಮೊದ್ಲೇ ದೇವ್ ಇದು. ತನ್ನನ್ನ ತಾನು ಮಾರ್ತ ಓದ್ತಲ್ಲ ದೇವ್. ಹಂಗ ಆ ಗುಡಿಗೆ ಹೋದಾಗ ಅಲ್ಲಿ ಆ ಗುಡಿ ಪೂಜಾರಿ ಏನ್ ಮಾಡ್ತಾನ, ಆ ಸುತ್ತರ್ಕಂತ ಮಂತ್ರ ಓದ್ಕೊಂತ ಗುಡಿ ಸುತ್ತ ಪ್ರದರ್ಶನ ಆಗ್ತಿರ್ತಾನೆ. ಕೈ ಮಾಡ್ತಿರ್ತಾವ, ಗುಡಿ ಹಾಕ್ ಬರ್ರಿ ಅಂತ. ಆತನ ಮಂತ್ರ ಮುಗಿದಿರ ಕಲ್ಲು ಗುಡಿ ಸುತ್ತಾಡ್ತಾ ಇರ್ತಾನ, ತನ್ನ ಜ್ಞಾನನ ಮರ್ತ. ಆತ ರೊಕ್ಕಕ್ಕಾಗಿ ಪೂಜೆ ಮಾಡ್ತಾನ, ತನ್ನ ಸ್ವಂತ ಅಲ್ಲ ಅದು. ಅರ್ಚಕರು ಇಟ್ಟಿರ್ತಾರ ಒಬ್ಬರನ್ನ ಪೂಜೆಗೆ. ಅವಾಗ ಆತ ಏನಂತಾನ, ನಾನು ಮಂತ್ರ ಮುಗಿಸ್ಕೊಂಡು ಬರ್ತಾನ, ಅಲ್ಲೇ ನಿಂದ್ರಂತ ಕೈ ಶಾಂಡಿ ಮಾಡ್ತಾನೆ. ಅಲ್ಲಿ ಇರೋದೊಂದು ಮೂಕ್ ದೇವ, ಈ ಗುಡಿಗೆ ಹೋಗೋ ಅಲ್ಲೊಂದ್ ಇರ್ತಾರ, ಓದ್ತಿರ್ತಾರ ಏನ ತಿಳಿಯಾರ್ದಂಗ. ಇವನ್ 4 ದೇವ. ಅಲ್ಲಿ ಮೊದ್ಲು ತನಗೆ ಏನ ಜ್ಞಾನ ಇರಲ್ಲ, ಕಲ್ಲು ಗುಡಿ ಸುತ್ತಿರ್ತಿರ್ತಾನ. ನಿಜವಾದ ಧ್ಯಾನ ಕಲ್ತ್ರ ಅವ್ರ ಯಾಕೆ ಸುತ್ತಿರಕೋತಾರ. ಅಲ್ಲಿ ಒಂದ್ ಮೂಕ್ ದೇವ, ಹೋಗೋ ಒಂದ್ 4 ದೇವ ಅಂತ.
ಅದಕ್ಕೆಲ್ಲ ಮುಗ್ದೇವ್ರು ಕೂಡ 4 ದಿವಸ ಹೊತ್ತಂತ ಹಿಂಗ ಮಾಡ್ರಿ ಬಾಳೆ ಅಂತ ಹಿರಿಯರ್ ಬೈತಾರ. ಇಷ್ಟ ನೋಡ್ರಿ. ತಿಳಿಯದ ಜನರ ನಮಸ್ಕಾರ ಸರ್. ಏನ್ರಿ? ನಂದಿನಿ ಮೇಡಮ್ ನುಗ್ತಾ ಇದ್ದಾರೆ. ಬಹುಶಃ ಅವ್ರಿಗೆ ಅರ್ಥ ಆಗಿದೆ ನಿಮ್ ಭಾಷೆ. ನನಗಂತೂ ನಿಮ್ ಭಾಷೆ ಅರ್ಥ ಆಗಲ್ಲ, ಆದ್ರೂ ಸ್ವಲ್ಪ ಸ್ವಲ್ಪ ಅರ್ಥ ಆಗಿದೆ. ಈಗ ಬಸವಣ್ಣನವರು 12ನೇ ಶತಮಾನದಲ್ಲಿ ಅವರ ವಚನ, ಅವ್ರ ಬಸವಣ್ಣವರು ಅವಾಗಿದ್ರೆ, ನೀವು ಈಗಿನ ಬಸವಣ್ಣ ಅಂತ ಹೇಳಿದಕ್ಕೆ ಮಾತ್ರ ನಾನು ಇಷ್ಟಪಡ್ತೀನಿ. ಯಾಕೆಂದ್ರೆ ನಿಮ್ ವಚನಗಳು, ನಿಮ್ ಭಾಷೆ ಹಂಗಿದೆ ಸರ್. ಸರ್ ಈಗ ಈ ಜ್ಞಾನ, ಈ ಮಾತು, ನಿಮ್ಮ ಜ್ಞಾನ ಭಂಡಾರ, ಕವಿತೆ ಇದೆಲ್ಲ ಹೇಗೆ ಸರ್? ಹೆಂಗ್ ಕಲ್ತ್ರಿ? ಹೆಂಗೆ ನಾವ್ ಹೌದು, ಹೆಂಗ್ ತಿಳ್ಕೊಬೋದಾ? ಕಲ್ತ್ರಿ? ಅಂದ್ರ ನಮ್ದು ಆಚಾರ ವಿಚಾರ ಶುದ್ಧ ಇರ್ಬೇಕಂತ ಅಂಬರ ಮೊದ್ಲು ನಮ್ಮ ಆಚಾರ ವಿಚಾರ ಶುದ್ಧ ಇರ್ಬೇಕಂತ ಮೊದಲು ನಾನು ಸರಿಗಿರ್ಬೇಕು. ಏನಾರ ಇನ್ನೊಬ್ಬರಿಗೆ ದೋಷ ಮಾಡಿರ್ಬಾರ್ದು. ಸಂಸಾರನ ಎಷ್ಟು ಕಷ್ಟ ಇರ್ಬೇಕು, ಬಾಳ ಹಚ್ಚಿಬಾರ್ದು. ಅದನ್ನ ಮೋಹ ಕಡಿಮೆ ಆಗ್ಬೇಕು. ಮಾತಿನಂತೆ ನಾವು ಬದುಕ್ಬೇಕು. ಏನ್ರಿ ನಾ ಹೇಳಿದ್ನಲ್ಲ 6 ಲಿಂಗಗಳು ನಾವ್ ಆಗ್ಬೇಕು. ಅಂದ್ರ ನಮ್ಮ ಸ್ವತಂತ್ರ ಆಗ್ಬೇಕು ನೋಡ್ರಿ. ನಾವು ಸ್ವತಂತ್ರ ಆಗಿ ಬದುಕ್ಬೇಕು ಮೊದಲು. ಅದಕ್ಕ ಯಾರು ಹೇಳಿದ್ರೆ ಬರಲ್ರಮ್ಮರ್ರಿ. ಇದು ಗುರು ದೀಕ್ಷೆ ಅಂತಾರಲ್ಲ, ಗೊತ್ತಾರಮ್ಮರ್ ನಿಮ್ಗೆ? ಗುರು ದೀಕ್ಷೆ ಕೇಳಿದ್ದೀನಿ ಸರ್. ಅದ ಐತಲ್ರಿ, ಅದೆಲ್ಲ ಅದು ತಗೊಳೋದ್ ಬ್ಯಾರೆ ಐತಿ. ಅದು ನಾವ್ ತಗೊಳೋದ್ ಬ್ಯಾರೆ, ಅವು ಬೈಲಿಗೆ ತಗೊಳೋದ್ ಬ್ಯಾರೆ. ಗುರು ದೀಕ್ಷೆ ಕೊಡಕ್ ಬರ್ತೈತಿ, ಕೊಡಕ್ ಬರಲ್ಲಂತ್ರಿ, ತಗೊಳಕ್ ಬರ್ತಂತ. ಯಾರ್ ಕೊಡ್ತಾರಂದ್ರ ಸುಳ್ಳು. ಅದು ತಗೊಳಕ್ ಬರ್ತೈತಿ ಅಂತ್ರಿ. ಸರ್ ಇನ್ನೊಂದು ವಿಚಾರ ಏನು ಅಂದ್ರೆ, ಈಗ ನಿಮ್ಗಳಿಗೆ ತಿಳಿದವ್ರಿಗೆ ಮಾತ್ರ ಇದೆಲ್ಲ ಅರ್ಥ ಆಗುತ್ತೆ, ತಿಳ್ಕೊಂಡು ಸುಖವಾಗಿರ್ತಾರೆ. ಆದ್ರೆ ಸರ್ ಬೇಜಾರ್ ವಿಚಾರ ಏನು ಅಂದ್ರೆ, ಎಷ್ಟೋ ಜನಗಳು, ಎಷ್ಟೋ ಏಜ್ ಆಗಿರೋರ್ಗೆ ಇದ್ರದ್ದು ಜ್ಞಾನ ಎಲ್ಲ ಕಮ್ಮಿ ಇರುತ್ತೆ. ಅವರು ತುಂಬಾ ನೋವಿನಲ್ಲಿ ಇರ್ತಾರೆ. ಗಂಡ, ಮನೆ, ಸಂಸಾರ, ಮಕ್ಕಳು ಇದ್ರಲ್ಲೇ ಒದ್ದಾಡ್ತಾ ಇರ್ತಾರೆ ಸರ್. ಇವ್ರಿಗೆ ಯಾವ ರೀತಿ ಸರ್ ಅರ್ಥ ಮಾಡ್ಸೋಕ್ ಸಾಧ್ಯ ಅಂತ ಹೇಳ್ತೀರಾ ಸರ್? ಅವ್ರಿಗೆ ನೋಡ್ರಿ, ಅವ್ರ ನಿಜವಾದ ಜ್ಞಾನ ಈ ಶರೀರನ ನಂಬಿರ್ತಾರ. ಅವ್ರು ಹೆಚ್ಚಾಗಿ ಶರೀರನ ನಂಬಿರ್ತಾರ. ಅವರು ಮೇಲತ್ತು ಕ್ರಿಯಾದಿಂದ ಮೊದ್ಲು ಹುಡುಗರು ಇದ್ದಾಗ ಸಂಘ ಮಾತ್ರ ಒಳ್ಳೇದಿರ್ಬೇಕಂತ್ರಿ. ಸಂಘ ತಿಪ್ಲಿ ಏನಿರಲ್ರ, ಅವ್ರು ಹಂಗ ಹಿಡ್ಕೊಂಡಿರ್ತಾರ. ಅವ್ರ ಮೋಹ ತೆಗಿಬೇಕು. ಈಗ ಒಂದ್ ಮಾತು ಹೇಳಂದ್ರೆ, ನಾವು ಅತ್ತಿ ಮಾವ ಮಕ್ಕಳು ಸ್ವಸ್ಥರ ಅಂತ ಇದೀವಲ್ರಿ, ಸೂಕ್ಷ್ಮ ಶರೀರಾಗ ಯಾರ ಅವ್ರು ಅದನ್ನ ಬಿಡಿಸೇಳಂದ್ರೆ ಸ್ವಲ್ಪ ಈಗ ತಂದಿ ಮಗ ತಾಯಿ ಅಂತ ಹೇಳೋದು ಬರ್ತಾವಲ್ರಿ, ಹೊರಗೆ ಬಳಸ್ತವಲ್ರಿ. ಸ್ಥೂಲ ಸೂಕ್ಷ್ಮ ಕಾರಣ ಅಂತ 3 ಶರೀರ ಪ್ರತಿಯೊಬ್ಬರಿಗೆ. ಸೂಕ್ಷ್ಮ ಶರೀರದಾಗ ನಮ್ಮ ಬಂಧು ಬಾಂಧವ್ರು ಯಾರಂತ ನಾವ್ ತಿಳ್ಕೊಬೇಕ್ರಿ ಮೊದಲು. ಯಾರು ಬಂಧು ಬಾಂಧವ್ರು ಅಂದ್ರ, ಸತ್ಯಂ ಮಾತಾ ಪಿತಜ್ಞಾನಂ, ಧರ್ಮೋ ಭ್ರಾತಃ ದಯಾಸಕಃ, ಶಾಂತಿ ಪತ್ನಿ ಕ್ಷಮಃ ಪುತ್ರ, ಷಡತೆ ಮಮ ಬಾಂಧವ ಅಂದಂತ ಧರ್ಮರಾಯ. ಹಿಂಗಂದ್ರೆ ಏನಂದ್ರ, ಸತ್ಯವೇ ನಮ್ಮ ತಾಯಿ, ಜ್ಞಾನವೇ ನಮ್ಮ ತಂದಿ, ಧರ್ಮ ಗುಣ ಇದ್ರ ಅವರೇ ನಮ್ಮ ಒಡ ಹುಟ್ಟಿದವ್ರು. ಮತ್ತೆ ದಯಾಸಕಃ, ದಯಗುಣ ಇದ್ರ ಅದು ನಮ್ ದೋಸ್ತ, ಗೆಳೆಯ. ಆಮೇಲೆ ಶಾಂತಿ ಪತ್ನಿ, ಶಾಂತಿ ಅಂತಕ್ಕಂತ ನನ್ನ ಹೆಂಡತಿ ಅಂತ. ಹೆಣ್ಣು ಗಂಡು ಸಂಬಂಧ ಇಲ್ರಿ ಇಲ್ಲಿ. ಈಗ ಲೌಕಿಕದ ಹೆಂಡತಿ ಕಟ್ಟಿದ ಮನೆ ಕಾದ್ರ, ಶಾಂತಿ ಅಂತಕ್ಕಂಥ ಹೆಂಡತಿ ಈ ಮನೇನ ಕಾಯ್ತಾಳೆ, ಶರೀರ ಅಂತ ಮನೆಯನ್ನ ಶಾಂತಿ ಮಾಡ್ಬೇಕು. ಕಾಮ ಕ್ರೋಧ ಮೋಹ ಮದ ಮತ್ಸರ ಗದಿವಲ್ರ, ಅವು ನಾವು ಬಳಸನ ರೀತಿ ಐತಿ. ಅವ್ನ್ ತೆಗ್ದಾಕಕ್ ಬರಲ್ಲ. ಬಳಸನ ಚೆನ್ನಾಗಿ ನಾವು ಬಳಸಬೇಕು. ಅವ್ನು ಬೇರೆ ಆ ಬಳಸನ ರೀತಿ ಗೊತ್ತಿರ್ಬೇಕು. ಷಡತೆ ಮಮ ಬಾಂಧವ, 6 ಗುಣಗಳೇ ನಮ್ ಬಂಧು ಬಾಂಧವ್ರು ಅಂತ. ಅದರಂತೆ ಇದನ್ನ ಅವ್ರಿಗೆ ವಯಸ್ಸಾದ್ಮೇಲೆ ಅವ್ರಿಗೆ ಕುಂತ್ಕೊಂಡ್ ಜ್ಞಾನ ಹೇಳೋದು ಐತಿ, ವಿಶೇಷವಾಗಿ ಬರ್ತೈತಿ. ಅಂದ್ರ ದೇಹದ ಮೇಲೆ ಯಾಮ ಹೋಗ್ಬೇಕು, ನಾನು ನನ್ನದಂಬದು ಕಳಿಬೇಕು. ಆಮೇಲೆ ಇದ್ದಕ್ಕಿದ್ದಂಗ ಪಾಪ ಒಂದು ಅರ್ಧ ತಾಸಿನಾಗ ಪರಿಹಾರ ಆತೈತಿ. ಮತ್ತೆ ಶರಣರು ಹೇಳ್ತಾರ, ಇಂದು ಎಂದ ಬೇಡ ಹಾಗೆ ಅನ್ಬೇಡ, ನೀನ್ ಯಾವಾಗ ನೆನದಾಗಲೇ ಉದಯ, ಮರೆದಾಗಲೇ ಅಸ್ತಮಾನ. ನಿಜವಾದ ಜ್ಞಾನ ಬಂತು ಅವತ್ತ ನಿನ್ಗೆ ಜ್ಞಾನ ಕರಿತಿ. ಭೂತ ಕಾಲದ್ದು ಬೇಡ, ಭವಿಷ್ಯತ್ ಕಾಲದ್ದು ಬೇಡ. ಅದೇ ಸರ್, ಇಲ್ಲೂ ಕೂಡ ಧ್ಯಾನ ಮಾಡೋದ್ರಿಂದ ಮಾತ್ರ ಇದೆಲ್ಲ ಸಾಧ್ಯ ಅಂತ ಹೇಳ್ಬೋದು.
ಹ್ಞೂನ್ರಿ ಅದಕ್ಕೆ ನಾ ಹೇಳ್ತನ ಬರ್ರಿ ಇನ್ನೊಂದ್ ಬ್ಯಾರೆ ನೀವು ಧ್ಯಾಸ ಇಟ್ಕೋಬೇಕು. ಧ್ಯಾನ ಅಂದ್ರೆ ಏನು? ಈಗ ಮತ್ತೆ ಧ್ಯಾನ ಒಂದು 3 ತಾಸನ್ಯಾಗ ಕುಂತ್ಕೊಳ್ಳಿ ಮತ್ತೆ ಹೊರಗೆ ಬಂದ್ಗಳು ಅದ ಚಿಂತೆ, ಮತ್ತೆ ಹೊಲ ಮನಿ ಹೆಂಡ್ರು ಮಕ್ಕಳು ಕೊಡೋದು ತಗೊಳೋದು ಹಾ ಸರ್. ಅದ ಆಗ್ಬಾರ್ದಂತ್ರಿ. ಅದು ಅದೇ ಸರ್. ಧ್ಯಾನ ನಿರಂತರ ನಡಿಬೇಕಂತ್ರಿ. ನಿರಂತರ ಇಡೀ ಇರ್ಬೇಕು. ಬದುಕು ಧ್ಯಾನ ಇರ್ಬೇಕಂತ್ರಿ. ಅದ ನಮ್ಮನ್ನ ಕಾಪಾಡ್ತೈತಿ. ಒಟ್ಟ ನಮ್ಮಿಂದ ಇನ್ನೊಬ್ಬರಿಗೆ ನೋವಾಗದಂಗ್ ಬದುಕದೆ ಶರಣರ ಧರ್ಮ. ಓಕೆ, ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಹೇಳಿ ಮೇಡಮ್. ಮತ್ತೆ ಮಾರ್ನಿಂಗ್ ಕ್ಲಾಸ್ ನಲ್ಲಿ ನಮ್ಗೆ ಏನು ಸಿಗುತ್ತೆ, ಅದ್ರಲ್ಲೂ ಕೂಡ ನೀವು ಈ ತರದ್ದು ಇನ್ನೊಂದು ಸೆಷನ್ ತಗೊಂಡ್ರೆ ಖಂಡಿತವಾಗ್ಲೂ ನಮ್ಗೆ ಇಷ್ಟ ಆಗುತ್ತೆ ಸರ್. ನಡ್ಸ್ಕೊಡಿ ಸರ್. ಅಲ್ಲ ಈಗ ಚಲೋ ಬರಕತ್ತೈತಿ ನೋಡ್ರಿ, ಅವಾಗ ಯಾಕೆ ಬರಲ್ಲ ನೀವು? ಎಲ್ಲ ವಿಡಿಯೋ ಐತಿ, ಆಡಿಯೋ ಐತಿ, ಎಲ್ಲ ಐತಿ. ಅಲ್ಲ ಸರ್, ಅದು ಒಳ್ಳೇದನ್ನೇ ಹೇಳಕ್ ಹೋದಾಗ ತೊಂದರೆಗಳು ಜಾಸ್ತಿ ಅಂತಾರಲ್ಲ, ಹಂಗೆ ಇದು ಆಗುತ್ತೆ, ತೊಂದ್ರೆ ಆಗಿದೆ. ಕ್ಷಮಿಸ್ಕೊ. ಅದು ಬಹಳ ವಿಶೇಷ. ಇನ್ನೊಂದ್ಸಲ ಇವು ಹುಡುಕಿ 5 ಮನಿಗ್ ಓದ್ತಾರಲ್ರಿ ಅಮ್ಮವ್ರ, ನಮ್ ಮನಿಗೊಳಗ ಇಟ್ಟಾರ ಅವ್ರು ಶರಣರು. ಆ ಹುಡುಕಿ ಗಂಡ ಗುಣಿಸ್ಬಿಡ್ರಪ್ಪ, ಮನೆ ಯಾರಿಗ ಊಟ ಮಾಡ್ರಮ್ಮ ಅಂತ ಹೇಳ್ ಕಳಿಸ್ತಾರ. ಯಾರಿಗೆ? ಹೆಣ್ಮಗಳಿಗೆ, ಮಕ್ಕಳಿಗೆ ಹೇಳ್ ಕಳಿಸ್ತಾರ. ಹುಡುಕಿ 5 ಮನಿ ಹುಡುಕಿ ಹಾಕಿ ಕಳಿಸ್ತಾರ ಮನೆಗೆ, ಗಂಡ ಮನೆಗೆ. ಆ ಹುಡುಕಿ ಜೋಳನ ಗಂಡ ಉಣ್ಬಾರ್ದಂತ. ಕಾರಣ ಏನ್ರಿ ಹೇಳ್ರಿ? ಸರ್ ಹುಡುಕಿ ಅಂದ್ರೆ ಅದು ಒಂಚೂರು ಅರ್ಥ ಆಗೋ ತರ ಹೇಳಿ ಸರ್. ಉಡಕ್ಕಿ ಗಂಡನ್ ಮನೆಗೆ ಹೋಗ್ಬೇಕಾದ್ರೆ ಗಂಡ ಮನೆಗೆ ಮಡ್ಲಕ್ಕಿ ಅಲ್ಲ ಮಡ್ಲಕ್ಕಿ ಅಲ್ಲ, 5 ಮನೆಗಳಿಗೆ ಹೋಗಿ ಉಡಕ್ಕಿ ಹಾಕಿಸ್ಕೊಂಡು ಗಂಡನ್ ಮನೆಗೆ ಹೋಗ್ಬೇಕು. ಆ ಹುಡುಕಿ ಹಾಕಿದ್ವು ಗಂಡ ಗುಣಿಸ್ಬಾರ್ದ ಹೆಣ್ಮಳು ಅಂತ ಶಾಸ್ತ್ರ ಐತ್ರಿ. ಅದು ಗೊತ್ತಿಲ್ಲ, ನೀವು ತಾವುಗಳು ತಿಳಿಸಿ ನೋಡೋಣ. ನೀವು ಬೇಕಾದ್ರೆ ಬ್ಯಾರೆದಾರನ್ನ ಕೇಳ್ರ ಮರ, ಹೆಣ್ಮಕ್ಳು ಎಲ್ಲರಿಗೂ ಗೊತ್ತಿರ್ತೈತಿ ಅದು. ಸರ್ ಕೇಳಿ ನಾಳೆ ಹೇಳ. ಹಂಗಾದ್ರೆ ಇವತ್ತು ಅದು ಪ್ರಶ್ನೆ ನಮ್ಗಿರ್ಲಿ, ನಾಳೆ ಚರ್ಚೆ ಮಾಡಂತ ಹಂಗಾದ್ರೆ ಇದನ್ನ. ಯಾಕಂದ್ರೆ ಇದು ಒಂದ್ ಸ್ವಲ್ಪ ನಾವ್ ಹುಡ್ಕಕ್ ಚೆನ್ನಾಗಿರ್ತತಿ. ನಾನು ನಮ್ ತಾಯಿನ್ ಕೇಳ್ತೀನಿ, ನಮ್ ರಿಲೇಷನ್ಸ್ ಕೇಳ್ತೀನಿ, ನೋಡೋಣ ಅದ್ ಏನಂತ ಗೊತ್ತಾಗುತ್ತೆ. ಫೋನ್ ಮಾಡಿ ಕೇಳ್ರಮ್ಮರ. ಕೇಳಿ ತಿಳ್ಕೊಂಡು ನಾಳೆ ನಾನು ನೀವು ಚರ್ಚೆ ಮಾಡ್ತೀನಿ ಸರ್. ಚರ್ಚೆ ಮಾಡಮ್ರಿ. ಓಕೆ. ಇವತ್ತು ಜ್ಞಾನ ಜೊತೆ ಧ್ಯಾನದ ಜೊತೆ ಒಂದು ಹೊಸ ಕಲ್ಚರ್, ಅಂದ್ರೆ ಆ ಕಡೆ ಉತ್ತರ ಕರ್ನಾಟಕ ಕಡೆ ಇರೋ ಒಂದು ಆಚಾರ ವಿಚಾರ ಕೂಡ ತಿಳ್ಕೊಂಡಂಗಾಯ್ತು. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಇವತ್ತು ಒಂದೊಂದು ಎಕ್ಸಾಂಪಲ್ಸ್ ಕೊಟ್ಟು, ಅತ್ತೆ ಮಾವ ಗಂಡ ಅದಕ್ಕೆ ಒಂದು ಉದಾಹರಣೆಗಳು ಕೊಟ್ಟು ತುಂಬಾ ಚೆನ್ನಾಗಿ ಹೇಳಿದ್ರಿ. ಮತ್ತೆ ತುಂಬಾ ವಚನಗಳು ಹೇಳಿ ನಮಗೆ ಎಷ್ಟೋ ಗೊತ್ತಿಲ್ದಿರೋದು ಇವತ್ತು ಅರ್ಥ ಆಯ್ತು. ಹಾ ಸರ್. ನೋಡಕ್ ಕಾಣಂಗಿಲ್ಲ ಇದ್ರಾಗ. ಇಲ್ಲ, ಕಾಣಿಸ್ತದೆ ಸರ್. ಯಾವಾಗ್ಲೂ ಆಡು ಭಾಷೆಯಲ್ಲಿ ಮಾತು ಕೇಳ್ತಿದ್ವಿ, ಇವತ್ತು ಒಂದ್ ಸ್ವಲ್ಪ ನಿಮ್ಮ ವಚನ ಭಾಷೆ ಕೇಳೋ ತರ ಆಯ್ತು. ಸೊ ಇದಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಶರಣಾತ್ ನಮ್ಗೆ ಅವಕಾಶ ಮಾಡಿಕೊಡ್ತಕ್ಕಂಥ ತುಂಬಾ ತುಂಬಾ ಧನ್ಯವಾದಗಳು ತಮಗೆ. ಸರ್ ಅದನ್ನ ಗ್ರೂಪ್ ಥ್ಯಾಂಕ್ ಯು ಸರ್. ನಾವು ನೋಡ್ಕೋಬಹುದಲ್ವಾ ಸರ್ ಅದು? ಫೋಟೋ ತೆಗೆದು ಹಾಕಂದ್ರಿ? ಹಾ ಸರ್, ಅದನ್ನ ನಮ್ಗೆ ಫೋಟೋ ಕಳಿಸ್ಕೊಡಿ ಸರ್, ನಮ್ಗೆ ವಾಟ್ಸಪ್ಗೆ. ನಾನು ಇದು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೇವೆ. ನಮಗೆ ಲಿಂಕ್ ಕಳ್ಸಿರಲ್ರಿ, ಅದಕ್ಕೆ ಹಾಕ್ತೀನಿ ತಗೊಳ್ರಿ. ಹಾ ಸರಿ ಸರ್. ಲಿಂಕ್ ಹೆಂಗಾರ ವಾಟ್ಸಪ್ ಬಂದೈತಲ್ರಿ, ಅದಕ್ಕೆ ಕಳ್ಸಿಕೊಡ್ತೀನಿ ನಾನು, ಹಾಕೊಡಂತ್ರಿ. ಹಾ ಸರ್. ಮತ್ತೆ ಬೇರೆ ಯಾರಾದ್ರೂ ಏನಾದ್ರು ಸರ್ನ ಕೇಳ್ಬೇಕಾ? ಏನಂತ್ರಿ? ಬೇರೆ ಇನ್ಯಾರಾದ್ರೂ ಸರ್ ಜೊತೆ ಮಾತಾಡ್ಬೇಕಾ, ಪ್ರಶ್ನೆ ಕೇಳ್ಬೇಕಾ, ಏನಾದ್ರು ಇದ್ರೆ ಹೇಳಿ. ಅವ್ರ ಕಡೆ ಬಿಟ್ಟದ್ದ, ಅವ್ರು ಕೇಳ ಬಿಟ್ರಿ, ಅವ್ರ ಕಡೆ ಇರೋದು. ಸರ್ ನಮಸ್ತೆ. ನಮಸ್ತೆ ದೀಪಾ ಮೇಡಮ್. ಅಶ್ವಿನಿ ಮೇಡಮ್ ನಮಸ್ತೆ ಮೇಡಮ್. ನಾವೆಲ್ಲರೂ ಈಗ ಬೆಂಗಳೂರಿಗೆ ಹೊಂಟಿದೇವ್ರಿ ಬುದ್ಧ ನಿಮಗೆ 24 ಜನ. ಹೌದ್ರಿ, ಎಲ್ಲಾರು ಬಸ್ ನಲ್ಲಿ. ದೀಪಾ ಮೇಡಮ್ ಬಸ್ ಅಲ್ಲಿ ಇದಾರೆ ಸರ್. 24 ಸರ್ ಇದು ಬುದ್ಧ ಪೌರ್ಣಮಿಗೆ ಧ್ಯಾನಕ್ಕೋಸ್ಕರ ಅಲ್ವೇ ಸರ್? ಹೌದೌದು. ಓಕೆ, ಹಂಗಾದ್ರೆ
ಖುಷಿ ಆಯ್ತಪ್ಪ, ನೀವ್ ಅಲ್ಲೆಲ್ಲ ಧ್ಯಾನದಲ್ಲಿ ಸೇರ್ತೀರಾ. ನಮಗೆ ಸರ್ ನೀವ್ ಅಲ್ಲೊಂದ್ ಸ್ವಲ್ಪ ಜಲಕ್ ತೋರಿಸ್ರಿ ಸರ್ ನೀವು ಹೋದಾಗ. ಸಂಜಯ್ ಸರ್ ತೋರ್ಸ್ತಾರ್ರಿ ನೀವು ಅಲ್ಲಿಗೆ ಹೋಗ್ತಿರಲ್ವಾ ಸರ್, ನೀವ್ ಹೋಗ್ತಿರಲ್ವಾ ಅಲ್ಲಿಗೆ ಹೋದಾಗ ಸ್ವಲ್ಪ ನಮಗ್ ವಿಡಿಯೋ ಕಾಲ್ ಮಾಡಿ ತೋರಿಸಿ ಸರ್. 23ನೇ ತಾರೀಕು ನೀವು 23ಕ್ಕೆ ಬರ್ತಾ ಇದ್ರಿ ಮೇಡಮ್ ರೀ? ನಾನ್ ಬರ್ತಾ ಇಲ್ಲ ಸರ್, ನೀವ್ ವಿಡಿಯೋ ಕಾಲ್ ಮಾಡಿದ್ರೆ ನಾವೊಂದ್ ಸ್ವಲ್ಪ ನಮ್ದೊಂಚೂರು ಆತ್ಮ ಅಲ್ಲಿಗೆ ಹೋಗಿ ನೋಡುತ್ತೆ ಅಂತ ಅಷ್ಟೇ, ಇನ್ನೇನು ಇಲ್ಲ. ಆಲ್ರೆಡಿ ನೀವು ಅಲ್ಲೇ ಇದೀರ ಹಾಸ್ಟೆಲ್ ಆಗಿ. ಇಲ್ಲೇ ಇದೀವಿ ನಾವು, ಚಳ್ಳಕೆರೆ ಇದ್ರಲ್ಲೇ ಇದೀವಿ. ನೀವ್ ಹೋಗ್ತಿದ್ದೀರಲ್ವಾ ಅಲ್ಲಿಗೆ ಹೋದಾಗ ಸರ್ ಒಂಚೂರು ನೋಡ್ತೀವಿ ನಾವೊಂದ್ ಸ್ವಲ್ಪ ಹೆಂಗ್ ಸೇರ್ತಾರೆ ಜನ, ಹೆಂಗಿದೆ ಅಲ್ಲಿ ಅಂತ ಹೇಳಿ. ಆಮೇಲೆ ಪ್ರೇಮ್ಸ ಕನ್ನಡದಲ್ಲಿ ಲೈವ್ ಇರ್ತಾರೆ ಮೇಡಮ್ ಡೈಲಿ ಮುಂಜಾನೆ 5ರಿಂದ 8ವರೆ. ಹೌದ್ರಾ? ಓಕೆ ಸರಿ ಬಿಡಿ ಸರ್, ಆಯ್ತು. ಲೈವ್ ಅಲ್ಲಿ ಇದ್ರೆ ನೋಡ್ತೀನಿ ಸರ್. ಲೈವ್ ಅಲ್ಲಿ ಎಲ್ಲ ಜೂಮ್ ಕ್ಲಾಸ್ ಯಾವುದೇ ಇರೋದಿಲ್ರಿ, ಬರೀ ಪ್ರೇಮ್ಸ ಕನ್ನಡ ಒಂದೇ ಲೈವ್ ಇರುತ್ತೆ. ಓಕೆ ಹೌದ್ರಾ? ಓಕೆ 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 ಹೋಗ್ ಬರ್ರಿ ಸರ್, ಒಳ್ಳೇದಾಗ್ಲಿ. 23ನೇ ತಾರೀಕು ಬುದ್ಧ ಪೂರ್ಣಮಿ ಎಲ್ಲರಿಗೂ ಶ್ರೇಯಸ್ಸನ್ನ ತರ್ಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಮೇಡಮ್. ನಾಗಪ್ಪ ಸರ್ ಅವ್ರಿಗೆ ಒಂದ್ ಕ್ಲಾಸ್ ಕೊಟ್ರೆ ಆಗೋದಿಲ್ರಿ, ಅವ್ರಿಗೆ ಅವ್ರ ಜ್ಞಾನ ತಿಳ್ಕೊಬೇಕಂದ್ರೆ ಬಹಳಷ್ಟು ಕ್ಲಾಸ್ಗಳನ್ನ ಕೊಡ್ತಾರೆ ಸರ್ ಅವ್ರಿಗೆ. ಖಂಡಿತ ಸರ್, ಮತ್ತೆ ಅಂತವ್ರನ್ನ ಪರಿಚಯ ಮಾಡ್ಕೊಟ್ಟಿದ್ದಕ್ಕೆ ನಿಮ್ಗೆ ಒಂದು ಥ್ಯಾಂಕ್ಸ್. ನಿಮಗೆ ಥ್ಯಾಂಕ್ಸ್ ರೀ, ನೀವು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಿಮಗೆ ರಂಗನಾಥ್ ಸರ್ ಅವರಿಗೆ, ಇಡೀ ನಿಮ್ಮ ಟೀಮ್ಗೆ ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮ್ ಸಮಯ ಕೊಟ್ಟು ನಮ್ಮ ಮಾತಾರ್ ಫೌಂಡೇಶನ್ಗೆ ಬಂದು ಜ್ಞಾನ, ಸೊ ಥ್ಯಾಂಕ್ ಯು ಸರ್. ಶರಣಾರ್ಥಿ ಸರ್. ಮತ್ತೆ ಎಲ್ಲಾ ಧ್ಯಾನ ಮಿತ್ರರಿಗೂ ಥ್ಯಾಂಕ್ ಯು ವೆರಿ ಮಚ್ ಈ ದಿನ ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದಕ್ಕೆ, ಮತ್ತೆ ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ದಕ್ಕೆ. ಹಾ ಸರ್, ಹೇಳಿ ಸರ್. ಅವ್ರಿಗೆ ಬಹಳ ಧನ್ಯವಾದಗಳು. ಯಾಕೆಂದ್ರೆ ಅವರು ಒಂದು ಅದ್ಭುತವಾದ ಶರಣರ ಸಂದೇಶಗಳನ್ನ ಹೇಳೋದ್ರ ಮುಖಾಂತರ ನಮ್ಮ ಒಂದು ಮನಸ್ಸನ್ನ ಬಹಳ ಗೆದ್ದಿದ್ದಾರೆ. ಶರಣರ ವಚನಗಳು ಎಲ್ಲಾ ಕಾಲಕ್ಕೂ ಅವು ಮಾರ್ಗದರ್ಶನವಾಗಿರುತ್ತೆ ಮನುಷ್ಯನಿಗೆ. ಅವನ ಕಷ್ಟ ಕಾಲದಲ್ಲಿ ಶರಣರ ವಚನ, ಅದರಿಂದ ಒಂದು ಮನಃಶಾಂತಿ ಎಲ್ಲ ಸಿಗುತ್ತೆ. ಆಮೇಲೆ ಮೇಡಮ್, ನದಿ ಮೇಡಮ್ ಅವ್ರ ಇನ್ನೊಂದು ವಿಚಾರ, ಈಗ ಇವತ್ತಿಗೆ 20 ದಿನ ಆಗುತ್ತೆ. ಆಕ್ಚುಲಿ 24ನೇ ತಾರೀಕು ಈ ಕಾರ್ಯಕ್ರಮ ಮುಗೀತದೆ ಅಲ್ವಾ ಮೇಡಮ್? ಹಾ ಸರ್, ಇವತ್ತು ಲಾಸ್ಟ್ ಆಗುತ್ತೆ. ನಾಳೆ ನಾಡಿದ್ದು 3 ದಿನ ನಾವು ಪಿರಮಿಡ್ ಅಲ್ಲಿ ಇರ್ತೀವಿ. ಇಲ್ಲೇನ್ ಕಾರ್ಯಕ್ರಮ ಇರಲ್ಲ? ಇಲ್ಲ ಸರ್. 24ನೇ ತಾರೀಕು ಮೇಡಮ್ ಕೊನೆ ದಿನ? ಹಾ ಸರ್, ಕೊನೆ ದಿನ ಒಂದ್ ದಿನ ಇರುತ್ತಲ್ವಾ ಕಾರ್ಯಕ್ರಮ? ಹಾ ಇರುತ್ತೆ ಸರ್. ಆಮೇಲೆ 24 ಆದ್ಮೇಲೆ ಗ್ರೂಪ್ ಅನ್ನ ಇದ್ ಮಾಡ್ತೀರಾ ಅಥವಾ ಬೇರೆ ಕಡೆಗೆ ಚೇಂಜ್ ಮಾಡ್ತೀರಾ? ಇಲ್ಲ ಸರ್, ಇಲ್ಲ ಇದು ಗ್ರೂಪ್ ಹಾಗೆ ಇರುತ್ತೆ. ಮತ್ತೆ ಬೇರೆ ಬೇರೆ ಮತ್ತೆ ಸೆಕ್ಷನ್ಸ್ ಏನೇ ಆದ್ರೂ ಕೂಡ ನಿಮ್ಗೆ ಇದ್ರಲ್ಲಿ ಮಾಹಿತಿ ಹಂಚಿಕೆ ಆಗ್ತಾನೆ ಇರುತ್ತೆ. ಥ್ಯಾಂಕ್ ಯು. ಬರುತ್ತೆ ಜೂನ್ ತಿಂಗಳಿಗೆ. ನೀವು ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ, ಇದಕ್ಕೆ ಗ್ರೂಪ್ ಬರುತ್ತೆ, ನೀವು ಜಾಯ್ನ್ ಆಗಿ ಮತ್ತೆ ನಿಮ್ಗೆ ಹೊಸದಾಗಿ ಸ್ಟಾರ್ಟ್ ಆಗುತ್ತೆ ಜೂನ್ ತಿಂಗಳಿಗೆ. ಹೋಗ್ಬೋದಲ್ವಾ ಮೇಡಮ್? ಹಾ ಸರ್, ಖಂಡಿತ ಮಾಡ್ಬೋದು. ಇಲ್ಲ, ಈ ಗ್ರೂಪ್ ಅಲ್ಲಿ ಕೂಡ ಆ ಲಿಂಕ್ ನ ಶೇರ್ ಮಾಡ್ತಿರ್ತೀವಿ. ನೀವು ಈ ಗ್ರೂಪ್ ಇಂದನೂ ಕೂಡ ನೀವು ಜಾಯ್ನ್ ಆಗ್ಬೋದು. ಮತ್ತೆ ದಿನ ಬೆಳಿಗ್ಗೆ 5 ಗಂಟೆಯಿಂದ 365 ದಿನ ಕಾರ್ಯಾಗಾರ ಇರುತ್ತೆ. ಅದು ಬೆಳಿಗ್ಗೆ 5 ಗಂಟೆಯಿಂದ 8 ಗಂಟೆವರೆಗೂ ಇರುತ್ತೆ. ಸೊ ನೀವು ಅದಕ್ಕೂ ಕೂಡ ಜಾಯ್ನ್ ಆಗ್ಬೋದು ಸರ್. ಸೇಮ್ ಲಿಂಕ್ ನೀವು ಲಾಗಿನ್ ಆದ್ರೂ ಸಾಕು. ಧನ್ಯವಾದಗಳು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ಭಾಗವಹಿಸಿದ ಎಲ್ಲಾ ಬಂಧು ಧ್ಯಾನ ಮಿತ್ರರಿಗೂ ಥ್ಯಾಂಕ್ ಯು ವೆರಿ ಮಚ್. ಇದು ನಿಲ್ಲೆಲ್ಲಾರದ ಪಯಣರು ಸರ್, ಕಂಟಿನ್ಯೂ ಸರ್ ನಮ್ಮ ಶ್ವಾಸ ಇರುವವರೆಗೆ. ಹಾ ಸರ್, ಸೆಕ್ಷನ್ ಎಂಡ್ ಮಾಡೋಣ ಸರ್. ಮಾಡ್ರಿ, ಎಲ್ಲಾರು ಆದ್ರಲ್ರಿ ಮತ್ತೆ ಮಾತಾಡೋದು. ಹಾ ಸರ್. ಓಕೆ ಮೇಡಮ್. ಮೇಡಮ್ ನೈಟ್ ಕ್ಲಾಸ್ ಇದೆಯಲ್ವಾ, ಅದಕ್ಕೆ ಬೇಕಾದ್ರೆ ಜಾಯ್ನ್ ಆಗೋಕೆ ಹೇಳಿಲ್ವಾ? 9:00ವರೆಗೆ ಮತ್ತೆ ಸೆಕ್ಷನ್ ಇದೆ.
ಎಲ್ಲರೂ ಜಾಯಿನ್ ಆಗ್ಬೋದು. ಸೊ ಮತ್ತೊಮ್ಮೆ ನೆನ್ನೆ ತರ ಲಿಂಕ್ ಶೇರ್ ಮಾಡ್ತೀವಿ, ದಯವಿಟ್ಟು ಅದಕ್ಕೂ ಜಾಯಿನ್ ಆಗಿ. ಅಲ್ಲಿ ಕೂಡ ಹಾ ಸರ್, ಇದೇ ಲಿಂಕ್ ಜಾಯಿನ್ ಆದ್ರೂ ಆಗುತ್ತೆ. ಸೊ ಅದ್ರಲ್ಲಿ ಕೂಡ ಇನ್ನ ಹೆಚ್ಚಿನ ಮಾಹಿತಿ ಬರುತ್ತೆ. ಹೊಸ ಪಿರಮಿಡ್ ಮಾಸ್ಟರ್ ಬರ್ತಾರೆ, ಅವ್ರು ಕೂಡ ಅವ್ರ ಜ್ಞಾನನ ಹಂಚಿಕೆ ಇರುತ್ತೆ. ಸೊ ಅಲ್ಲಿ ಕೂಡ ನೀವು ಜಾಯಿನ್ ಆಗಿ ತಿಳ್ಕೊಬಹುದು. ಮತ್ತೆ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ 9:30 ಇದು ಬ್ಯಾಚ್ ಸೆಕ್ಷನ್. ಸೊ ದಯವಿಟ್ಟು ಜಾಯಿನ್ ಆಗಿ ಎಲ್ಲರೂ. ಮತ್ತೊಮ್ಮೆ ಥ್ಯಾಂಕ್ ಯು ವೆರಿ ಮಚ್ ಎಲ್ಲಾರ್ಗುನು. ಶರಣ